ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀರಾ, ಅದು ಕೆಲವರಿಗೆ ಡಬಲ್ ಮೀನಿಂಗ್ ಸೌಂಡ್ ಕೊಡುತ್ತೆ. ನಿಮ್ ಬಾಡಿ ಕೌಂಟ್ ನಾನು ಆ ಥರದ್ದೆಲ್ಲ ನಾನು ಚಾನಲ್ ಕೇಳಿಲ್ಲ. ಬಿಕಾಸ್ ಯಾಕೆಂದ್ರೆ ನಮ್ಮ ಅಮ್ಮ ನೋಡ್ತಾರೆ ಹುಡುಗಿ ಡೇಂಜರ್. ಅದು ಬಿಟ್ಬಿಟ್ಟು ಇಲ್ಲ ಹುಡುಗಿರಿಗೆ ಸಪೋರ್ಟ್ ಆಮೇಲೆ ಕಮೆಂಟ್ ಸೆಕ್ಷನ್ ನನ್ನ ಹಾಕೊಂಡು ರುಬ್ತಾರೆ. ಬಟ್ ಇವಾಗ ನಿಮ್ಮನ್ನ ಹೆಣ್ಮಕ್ಳು ಹಾಕೊಂಡು ರುಬ್ತಾರೆ. ಕ್ಯಾಮ್ರಾ ಅಂದ್ರೆ ಭಯ, ಜನರು ಅಂದ್ರೆ ಭಯ, ಅದ್ರಲ್ಲಿ ಹೆಣ್ಮಕ್ಳು ಅಂದ್ರೆ ತೀರೋ ಭಯ. ಈಗ ನಾನ್ ಕೂತಿದ್ದೀನಿ, ಏನ್ ಭಯ? ಜಾಸ್ತಿ ಲಾಯಲ್ ಆಗಿ ಇರೋರು ಯಾರು? ಬಾಯ್ಸ್. ಸಾಕಷ್ಟು ಜನ ಬಂದ್ಕೊಂಡು ನಿಮ್ಮ ಹತ್ರ ಅವ್ರ ಲವ್ ಬ್ರೇಕಪ್ ಸ್ಟೋರಿಗಳು ಹೇಳ್ತಾರೆ. ಬಿಟ್ಬಿಡ್ರು, ಮಾತಾಡ್ಬೇಡಿ, ಆ ತರ ಎಲ್ಲ ಅನ್ಸಿದ್ಯಾ? ಅಂದ್ರೆ ಒಂದಿಷ್ಟು ಜನಕ್ಕೆ ಬಿಟ್ಟೋಗಿರೋ ಹುಡುಗಿ ವಾಪಸ್ ಬಂದಿದ್ದಾರೆ. ಪಾರಿವಾಳ ಆಗ್ಬಿಟ್ಟಿದೆ. ನಿಮ್ ಪಕ್ಕದ ಮನೆ ಆಂಟಿ ಫಿಟ್ಟಿಂಗ್ ಮಾಸ್ಟರ್ ಅಂತ ಅವರು ಯಾಕೋ ನೋಡ್ರಿ ನಿಮ್ಮ ಮಗ ಒಂದ್ ಸ್ವಲ್ಪ ಯಾಕೋ ಜಾಸ್ತಿ ಓಡಾಡ್ತಾ ಇದೆ ನಿನ್ನ ನಡುವೆ. ಡಿಸಿಷನ್ಗೆ ಬಂದಿದ್ದೀರಾ? ಲವ್, ಬ್ರೇಕಪ್, ಮ್ಯಾರೇಜ್? ಪ್ರೀತಿನ ಮಾಡ್ಬೇಕು ಅಂತ ಮಾಡಬೇಡಿ, ಮದುವೆ ಆಗ್ಬೇಕು ಅಂದ್ರೆ ಮಾತ್ರ ಪ್ರೀತಿ ಮಾಡಿ. ಮದುವೆಗೆ ನಿಮ್ಮ ಹುಡುಗಿ ಹೇಗಿರ್ಬೇಕು? ಕಣ್ಣು, ಕಿವಿ, ಮೂಗು, ಬಾಯಿ ಇರೋ ಕಡೆ ಇದ್ರೆ ಸಾಕು. ನೀನಿಲ್ಲ. ನನ್ನ ಕೇಳೋದಾದ್ರೆ ಜೀವನದಲ್ಲಿ ನೀನು ಏನು ಅಂತ ಅನ್ನೋದಾದ್ರೆ ನಾನು ಯೂಟ್ಯೂಬರ್ ಅನ್ನೋದಕ್ಕಿಂತ ಮುಂಚೆ ಆಮೇಲೆ ಫೇಲ್ಯೂರ್ ಅಂತ ಹೇಳ್ತೀನಿ. ಹೆಲೋ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಇವತ್ತು ಎಲ್ಲರೂ ಸೋಷಿಯಲ್ ಮೀಡಿಯಾವನ್ನು ಯೂಸ್ ಮಾಡುವವರೇ. ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾವನ್ನು ತುಂಬ ಅತಿಯಾಗಿ ಬಳಸಿ ಅವರ ಜೀವನವನ್ನು ಹಾಳು ಮಾಡ್ಕೊಂಡಿದ್ದಾರೆ. ಇನ್ನೂ ಕೆಲವರು ಸೋಷಿಯಲ್ ಮೀಡಿಯಾವನ್ನು ಸದ್ಬಳಕೆಯನ್ನು ಮಾಡಿಕೊಂಡು ಅವರ ಜೀವನವನ್ನು ಕಟ್ಕೊಂಡಿದ್ದಾರೆ. ಈ ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನನ್ನ ಜೊತೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಬನ್ನಿ, ಅವ್ರ ಜೊತೆಗೆ ಸಾಕಷ್ಟು ವಿಷಯ ಇದೆ ಮಾತನಾಡೋದಕ್ಕೆ. ಎಸ್, ನಮ್ಮ ಜೊತೆ ಜೀವ ವಿನಯ್ ಅವರಿದ್ದಾರೆ. ಹೇಗಿದ್ದೀರಾ? ನಮಸ್ತೆ ಮ್ಯಾಮ್, ಆರಾಮಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಟರಾಗಿದ್ರಿ, ಜೊತೆಗೆ IT ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ರಿ. ಈಗ ನಿಮ್ಮ ಡೆಸಿಗ್ನೇಷನ್ ಏನು? ಸೊ ಇವಾಗ ಡೆಸಿಗ್ನೇಷನ್ ಹೇಳಬೇಕು ಅಂದ್ರೆ ಅಫಿಷಿಯಲಿ ಐ ಆಮ್ ಯೂಟ್ಯೂಬರ್. ಓಕೆ. ಸೊ ಇದಕ್ಕಿಂತ ಲೈಕ್ ಕೆಲಸ ಬಿಡೋಕ್ಕಿಂತ ಮುಂಚೆ ಸೀನಿಯರ್ ಸ್ಪೆಷಲಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಓಕೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೇ ಹೋದ್ರೂ ಎಲ್ಲೇ ನೋಡಿದ್ರು ಕೂಡ ನಿಮ್ಮ ಪ್ರಶ್ನೆಗಳು ವೈರಲ್ ಆಗ್ತಿರುತ್ತೆ. ಹೇಳಿ ಈ ಬಗ್ಗೆ. ಸೊ ಮೊದಲನೇದಾಗಿ ಎಲ್ಲ ಟ್ರಾಲ್ ಪೇಜಸ್ಗಳಿಗೆ, ಆಮೇಲೆ ಒಂದಿಷ್ಟು ಬೇರೆ ಬೇರೆ ಪೇಜಸ್ಗಳಿಗೆ ಎಲ್ಲ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಮೊದಲನೇ ಥ್ಯಾಂಕ್ಸ್ ಅವ್ರಿಗೆ ಹೇಳಬೇಕು. ಬಿಕಾಸ್ ಯಾವುದೇ ಒಂದು ಚಾನಲಲ್ಲಿ ಏನಾದರೂ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀವಿ ಅಂತಂದರೆ ನನ್ನ ಚಾನಲಲ್ಲಿ ಓಡಿರೋದು ತೀರಾ ಕಮ್ಮಿ. ಅಂದರೆ ಫಾರ್ ಎಕ್ಸಾಂಪಲ್ 1 ಮಿಲಿಯನ್ 2 ಮಿಲಿಯನ್ನ ನೋಡ್ಬೋದು. ಒಂದೊಂದು ಚಾನಲಲ್ಲಿ 1 ಕೋಟಿ ಎಲ್ಲ ವ್ಯೂಸ್ ಆಗಿದೆ. ಸೊ ಜಾಸ್ತಿ ಜನಕ್ಕೆ ರೀಚ್ ಆಗೋದಕ್ಕೆ ಅವರು ಕೂಡ ಹೆಲ್ಪ್ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ. ಧಾರಾವಾಹಿಯಲ್ಲಿ ಕೂಡ ನಟಿಸಿದ್ರಿ, ಈ ಬಗ್ಗೆ ಹೇಳ್ಬೋದಾ? ಖಂಡಿತ. ಸೊ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದೇನೆ ಒಂದು ಸೀರಿಯಲ್ ಮುಖಾಂತರ. ಆಲ್ಮೋಸ್ಟ್ ಇಲ್ಲಿವರೆಗೂ ಒಂದು 8 ರಿಂದ 9 ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಬಟ್ ಯಾವುದ್ರಲ್ಲೂ ತುಂಬ ದೊಡ್ಡ ಪಾತ್ರ ಏನು ನಟನೆ ಮಾಡಿಲ್ಲ. ಚಿಕ್ಕ ಪುಟ್ಟ ಪಾತ್ರಗಳನ್ನ ನಟನೆ ಮಾಡ್ತಾ ಬಂದೆ. ಅದರಲ್ಲಿ ಒಂದಿಷ್ಟು ಕನ್ಸಿಕ್ಯೂಟಿವ್ ಆಗಿ ಬಂದಿರೋದು ಅಂತಂದರೆ ಮಿಥುನ ರಾಶಿನಲ್ಲಿ ಆಲ್ಮೋಸ್ಟ್ ಒಂದು 50 to 60 ಎಪಿಸೋಡ್ಸ್ ಮಾಡಿದ್ದೀನಿ ನಾನು. ಸೊ ನನ್ನ ಪಾತ್ರ ಇತ್ತು. ಸೊ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ. ಸೊ ಮಿಥುನ ರಾಶಿ ಸೀರಿಯಲ್ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಪುಟ್ಟ 2 ಸೀರಿಯಲಲ್ಲಿ ಗೆಸ್ಟ್ ಅಪಿಯರೆನ್ಸ್ ಥರ ಮಾಡಿದೆ. ಅದಾಗಿದ್ಮೇಲೆ ಮಿಥುನ ರಾಶಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಓವರ್ ದ ಪೀರಿಯಡ್ ಆಫ್ ಟೈಮ್ 1 ವರ್ಷ ಅದು ನಡೀತು ಸೀರಿಯಲ್ಲು. ಸೊ ಅದಾಗಿದ್ಮೇಲೆ ಅದು ವೈಂಡ್ ಅಪ್ ಆಗಿದ್ಮೇಲೆ ಲೈಕ್ ನೆಕ್ಸ್ಟ್ ಏನು ಅನ್ನೋದು ಪ್ರತಿಯೊಬ್ಬರು ಕೇಳ್ತಾ ಇರ್ತಾರೆ. ಹಾಗೆ ನನ್ನ ಕೂಡ ಎಲ್ಲಿ ಹೋಗಲಿ ಒಂದಿಷ್ಟು ಜನ ನೋಡಿದ್ರಲ್ಲ ಮಿಥುನ ರಾಶಿನಲ್ಲಿ, ನೀವು ಮಿಥುನ ರಾಶಿ ಮಾಡಿದ್ದೀರಲ್ಲ, ನೆಕ್ಸ್ಟ್ ಇವಾಗ ಯಾವುದು ಮಾಡ್ತಾ ಇಲ್ವಾ ಅಂತ ಕೇಳೋದಕ್ಕೆ ಶುರು ಮಾಡಿದ್ರು. ಆಗ ನಂಗೆ ಅನಿಸ್ತು, ಇದನ್ನ ಇಲ್ಲಿಗೆ ನಿಲ್ಲಿಸಬಾರ್ದು. ಸೊ ನನಗೆ ಚಿಕ್ಕ ವಯಸ್ಸಿಂದ ಆಸೆ ಇದ್ದಿದ್ದು ಐ ವಾಂಟ್ ಟು ಬಿ ಆನ್ ಆ್ಯಕ್ಟರ್. ಏನೇ ಮಾಡಿದ್ರು ಎಂಡ್ ಆಫ್ ದ ಡೇ ಆ್ಯಕ್ಟರ್ ಆಗಬೇಕು ಅನ್ನೋದು. ಎಲ್ಲ ಕೇಳ್ತಿದ್ರಲ್ಲ ಏನು ಮಾಡೋದು ಅಂತ ಹೇಳಿ ಆಡಿಷನ್ ಅಟೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಒಂದಿಷ್ಟು ಜನ ಪರಿಚಯ ಆಗಿದ್ರು ಸೀರಿಯಲಲ್ಲಿ. ಆಮೇಲೆ ಒಂದಿಷ್ಟು ಜನ ಟೆಕ್ನಿಷಿಯನ್ಸು ಅವರೆಲ್ಲ ನಂಗೆ ಕ್ಲೋಸ್ ಇರೋದ್ರಿಂದ ಎಲ್ಲಾದರೂ ಆಡಿಷನ್ ನಡೆದ್ರೆ ವಿನಯ್ ನೋಡಿ ಈ ಥರ ಆಡಿಷನ್ ನಡೀತದೆ ಹೋಗ್ಬಾ ಅಂತ ಹೇಳೋರು. ಇಲ್ಲಿವರೆಗೂ ಒಂದು ಆಲ್ಮೋಸ್ಟ್ ಒಂದು 400 ರಿಂದ 500 ಆಡಿಷನ್ಗಳು ಕೊಟ್ಟಿರ್ತೀನಿ. ಸೊ ನನ್ನ ಕೇಳೋದಾದರೆ ಜೀವನದಲ್ಲಿ ನೀನು ಏನು ಅಂತ ಅನ್ನೋದಾದರೆ ನಾನು ಯೂಟ್ಯೂಬರ್ ಅನ್ನೋದಕ್ಕಿಂತ ಮುಂಚೆ ಆಮೇಲೆ ಫೇಲ್ಯೂರ್ ಅಂತ ಹೇಳ್ತೀನಿ. ಸೊ ಪ್ರತಿಯೊಂದು ಕಡೆ ಹೋದಾಗ್ಲೂ ರಿಜೆಕ್ಟ್ ಆಗ್ತಾಯಿದೆ, ಯಾರು ಕೂಡ ಚಾನ್ಸ್ ಕೊಡ್ತದಿಲ್ಲ. ಪ್ರಾಬಬ್ಲಿ ನಾನು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇಲ್ವೇನೋ, ತಪ್ಪು ನನ್ನ ಮೇಲೆ ತೊಗೊತೀನಿ. ಸೊ ಹೋದಲ್ಲೆಲ್ಲ ರಿಜೆಕ್ಟ್ ಆಗ್ತಾ ಇದ್ದೆ. ಅವ್ರನ್ನ ಕೇಳ್ತಾ ಇದ್ದೆ, ಯಾಕೆ ಏನಾದರೂ ಪ್ರಾಬ್ಲಮ್ ಇತ್ತಾ, ಇಲ್ಲಾಂದರೆ ನಾನು ಮಾಡಿದ್ದೇನಾದರೂ ಸರಿ ಇಲ್ಲ ಅಂದರೆ ಹೇಳಿ, ತಿದ್ಕೊತೀನಿ, ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಬೆಟರಾಗಿ ಮಾಡ್ತೀನಿ ಅಂತ. ಇಲ್ಲ ಚೆನ್ನಾಗಿದೆ ಅಂತ ಅನ್ನೋರು. ಚಾನಲ್ ಹೋಗ್ತಾಯಿತ್ತು, ಚಾನಲಿಂದ ಕಾಲ್ ಬರ್ತಾಯಿತ್ತು, ಸರಿ ಫೈನಲೈಸ್ ಆಗಿದೆ, ಪೇಮೆಂಟ್ ಮಾತಾಡೋಣ, ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ, ನಮ್ಗೆ ಇಷ್ಟು ಡೇಟ್ಸ್ ಬೇಕು, ಎಲ್ಲ ಮಾತಾಡೋರು. ನಾನು ಇನ್ನೂ ಒಂದು ಆಸೆ ಇಟ್ಕೊಂಡು ಓಕೆ ಇವತ್ತು ಕಾಲ್ ಬರುತ್ತೆ, ನಾಳೆ ಕಾಲ್ ಬರುತ್ತೆ, 15 ದಿವಸ 30 ದಿವಸ ಅಂತ ವೆಯ್ಟ್ ಮಾಡಿದಾಗ ಅಷ್ಟೊತ್ತಿಗೆ ಆ ಸೀರಿಯಲ್ಲು ಬೇರೆ ಯಾರೋ ಮಾಡೋರು. ಅವಾಗ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು ನನಗೆ. ಓವರ್ ದ ಪೀರಿಯಡ್ ಆಫ್ ಟೈಮ್ ಹೆಂಗೆ ಅನ್ಸ್ಬಿಡ್ತು ಅಂದರೆ, ಇದೆಲ್ಲ ನಮ್ಮಂಥವ್ರಿಗೆಲ್ಲ ಅಲ್ಲ, ಸುಮ್ಮನೆ ಇದೆಲ್ಲ ಬಿಟ್ಬಿಡೋಣ, ನನ್ನ ಕೆಲಸ ಏನಿದೆ ಮಾಡ್ಕೊಂಡು ಹೋಗೋಣ. ಆವಾಗ ಒಂದು 50 ರಿಂದ 60 ಸಾವಿರ ಸಂಬಳ ಬರ್ತಾಯಿತ್ತು. ಆರಾಮಾಗಿದ್ದೀನಿ. ಸೊ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗೋಣ ಅಂತೇಳಿ. ಬಟ್ ಈ ಜನ ಏನು ಮಾಡಿದ್ರು ಅಂದರೆ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ನನಗೆ ತಲೆನಲ್ಲಿ ಕೂತ್ಕೊಬಿಡ್ತು, ಇಲ್ಲ ಏನಾದರೂ ಮಾಡಬೇಕು, ಸುಮ್ಮನೆ ಕೂತ್ಕೋಬಾರ್ದು, ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಪ್ರತಿಯೊಬ್ಬರಿಗೂ ಫೇಲ್ಯೂರ್ ಅನ್ನೋದಿರುತ್ತೆ, ಐ ಹ್ಯಾವ್ ಟು ಓವರ್ಕಮ್ ದಿಸ್ ಅಂತ ಹೇಳಿ
ಆವಾಗ ಸ್ಟಾರ್ಟ್ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದಿಷ್ಟು ಜನ ರೀಲ್ಸ್ ಮಾಡ್ತಾಯಿದ್ರು, ಯೂಟ್ಯೂಬ್ ಮಾಡ್ತಾಯಿದ್ರು. ನನಗೆ ರೀಲ್ಸ್ ಮಾಡೋದಕ್ಕೆ ಇಷ್ಟ ಇರಲಿಲ್ಲ, ಲೈಕ್ ಲಿಪ್ ಸಿಂಕ್ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಏನೇ ಮಾಡಿದ್ರು ಬಿಕಾಸ್ ನಾನು ಥಿಯೇಟ್ರ್ ಮಾಡ್ತಾಯಿದ್ದೆ, ಆ್ಯಕ್ಟ್ ಮಾಡಬೇಕು, ಇಲ್ಲಾಂದರೆ ನನ್ನದೇ ಹೊಸದಾಗಿ ಏನಾದರೂ ಮಾಡಬೇಕು ಅಂತ ಹೇಳಿ. ಇವತ್ತು ನನಗೆ ಆಲ್ಮೋಸ್ಟ್ ತುಂಬ ಜನ ಕೇಳ್ತಾರೆ, ನಾನು ಯೂಟ್ಯೂಬರ್ ಆಗಬೇಕು, ನಾನೊಂದು ಚಾನಲ್ ಕ್ರಿಯೇಟ್ ಮಾಡಬೇಕು, ಹೇಗೆ ಮಾಡೋದು, ಏನು ಮಾಡೋದು, ನೀವು ಟಿಪ್ಸ್ ಕೊಡಿ ಅಂತ ಹೇಳಿ. ತುಂಬ ಜನ ಅನ್ಕೊಳೋದು ಏನು ಅಂದರೆ ಯೂಟ್ಯೂಬರ್ ಆಗಿರೋರು ಎಲ್ಲ ಗೊತ್ತಿರುತ್ತೆ, ಹಂಗಾಗಿ ಯೂಟ್ಯೂಬರ್ ಆಗಿರ್ತಾರೆ. ನಿಜ ಹೇಳ್ತೀನಿ, ಪ್ರತಿಯೊಬ್ಬರಿಗೂ ಗೊತ್ತಿರಲ್ಲ. ವಿ ಸ್ಟಾರ್ಟ್ ಇಟ್. ನಾನು ಹಾಗೇನೆ ಏನೋ ಒಂದು ಮಾಡೋಣ ಅಂತ ಹೇಳಿ ಬಂಡ ಧೈರ್ಯದಿಂದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ನನಗೆ ಏನು ಮಾಡಬೇಕು ಗೊತ್ತಿಲ್ಲ, ಹೆಂಗೆ ಜನನ ಅಪ್ರೋಚ್ ಆಗಬೇಕು ಗೊತ್ತಿಲ್ಲ, ಯೂಟ್ಯೂಬ್ ಹೆಂಗೆ ಅಪ್ಲೋಡ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನನಗೆ ತಮ್ನೇಲ್ ಅಂದರೆ ಏನು, ಯಾವ ಟೈಮಿಗೆ ಅಪ್ಲೋಡ್ ಮಾಡಬೇಕು, ಆಲ್ಗರಿದಮ್ಸ್ ಹೆಂಗೆ ವರ್ಕ್ ಆಗುತ್ತೆ, ಅನಾಲಿಟಿಕ್ಸ್ ಹೆಂಗೆ ವರ್ಕ್ ಆಗುತ್ತೆ, ಏನೂ ಗೊತ್ತಿಲ್ಲ. ಸುಮ್ಮನೆ ಒಂದಿನ ಹೋದೆ, ಏನೋ ಒಂದು ಪ್ರಶ್ನೆ ಕೇಳಿದೆ, ಅದನ್ನು ವಿಡಿಯೋ ಯಾರಿಗೋ ಕ್ಲಾಸ್ ಕೊಟ್ಟೆ, ಎಡಿಟ್ ಮಾಡಿಸಿದೆ, ಅಪ್ಲೋಡ್ ಮಾಡಿಸಿದೆ. ಆಮೇಲೆ ಅದು ವ್ಯೂಸ್ ಹೋಗ್ತಾ ಇಲ್ಲ. ನನ್ನ ಲೆಕ್ಕ ಏನು, ಪ್ರತಿಯೊಬ್ಬರಿಗೂ ಈಗ ನನ್ನ ನೋಡಿದ ತಕ್ಷಣ ವಿನಯ್ ಥರ ನಾನು ಮಾಡಿದ್ರೆ ಲಕ್ಷಗಟ್ಟಲೆ ವ್ಯೂಸ್ ಹೋಗುತ್ತೆ. ಇದಲ್ಲ, ತುಂಬ ಅಂದರೆ ಇನ್ ಡೆಪ್ತ್ ತುಂಬ ಇದೆ. ಈಗ ಸೋಷಿಯಲ್ ಮೀಡಿಯಾ ಹೆಂಗಿದೆ ಅಂತಂದರೆ, ನಾವು ನೋಡೋ ಸೋಷಿಯಲ್ ಮೀಡಿಯಾ ಬೇರೆ, ಬಟ್ ಇನ್ಸೈಡ್ ಇರೋ ಸೋಷಿಯಲ್ ಮೀಡಿಯಾನೇ ಬೇರೆ. ಸೊ ಆಮೇಲೆ ಐ ಸ್ಟಾರ್ಟೆಡ್ ಬ್ರೇಕಿಂಗ್ ಔಟ್. ಓಕೆ, ಏನು ಮಾಡಬೇಕು, ಹಿಂಗೆ ಏನು, ಬಿಕಾಸ್ ಯಾರೂ ನಂಗೆ ಹೇಳ್ಕೊಡೋರಿಲ್ಲ. ಇವತ್ತು ನನ್ನ ಜೊತೆ ಒಂದಿಷ್ಟು ಜನ ಯೂಟ್ಯೂಬರ್ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಬಟ್ ಅವತ್ತಿಗೆ ಯಾರಾದರೂ ಈಗ ನನ್ನೇ ಹೊಸೊಬ್ರು ಯಾರಾದರೂ ಬಂದು ನಾನು ಯೂಟ್ಯೂಬರ್ ಆಗಬೇಕು ಅಂತ ಅಂದರೆ ಎಷ್ಟು ಜನಕ್ಕೆ ಅಂತ ನೀವು ಹೇಳ್ತೀರಾ? ಒಬ್ರಿಗೆ ಹೇಳ್ಬೋದು, ಇಬ್ರಿಗೆ ಹೇಳ್ಬೋದು, ಈ ಥರ 100 ಜನ ಕೇಳ್ತಾ ಇರ್ತಾರೆ. ನಾನು ಯಾರನ್ನೂ ಕೇಳೋದು ಬೇಡ, ನಾನು ಲೆಟ್ ಮೀ ಬ್ರೇಕ್ ಡೌನ್ ಅಂತ ಹೇಳಿ ಆವಾಗ ಪ್ರತಿಯೊಂದನ್ನು ಕಲಿಯೋದಕ್ಕೆ ಶುರು ಮಾಡಿದೆ. ಓಕೆ, ಒಂದು ಯೂಟ್ಯೂಬ್ಗೆ ತಮ್ನೇಲ್ ಈಸ್ ಇಂಪಾರ್ಟೆಂಟ್, ತಮ್ನೇಲ್ ಹಿಂಗೆ ಡಿಸೈನ್ ಮಾಡಬೇಕು, ಹಿಂಗೆ ಅಟ್ರಾಕ್ಟ್ ಮಾಡಬೇಕು, ವೀಡಿಯೋನ ಯಾವ ಟೈಮ್ಗೆ ಅಪ್ಲೋಡ್ ಮಾಡಬೇಕು, ಯಾವ ದಿನ ಜಾಸ್ತಿ ಜನ ಆಡಿಯನ್ಸ್ ಇರ್ತಾರೆ, ಯಾವ ಟೈಮಲ್ಲಿ ಫೋನಲ್ಲಿ ಇಟ್ಕೊಂಡಿರ್ತಾರೆ, ಜನ ಏನನ್ನ ನೋಡ್ತಾರೆ, ಏನು ಸ್ಕಿಪ್ ಮಾಡ್ತಾರೆ. ಸೊ ಇದನ್ನೆಲ್ಲನೂ ನಾನು ನೋಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದೆ. ದೆನ್ ಐ ಸ್ಟಾರ್ಟ್ ಬ್ರೇಕಿಂಗ್ ಡೌನ್. ನಾನು ಏನರಲ್ಲಿ ಬೆಟರ್ ಆಗಿದ್ದೀನಿ, ನಾನು ಏನು ಮಾಡ್ಬೋದು, ಎಲ್ಲನೂ ನಾನು ಮಾಡೋಕ್ಕಾಗಲ್ಲ, ಇದು ನನಗೆ ಗೊತ್ತಿರೋ ವಿಷಯ. ನಾನು ಏನು ಮಾಡ್ಬೋದು ಅಷ್ಟನ್ನು ಮಾತ್ರನೇ ಮಾಡ್ಕೊಂಡು ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಬೈ ಗಾಡ್ಸ್ ಗ್ರೇಸ್ ಇಲ್ಲಿಗೆ 3 ವರ್ಷ ಆಗಿದೆ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿ. ಚೆನ್ನಾಗಿ ನಡೀತಾ ಇದೆ, ಒಳ್ಳೆ ರೆಕಗ್ನೇಷನ್ ಸಿಕ್ಕಿದೆ. ಟು ಬಿ ಹಾನೆಸ್ಟ್, ನಾನು ಸೀರಿಯಲ್ ಮಾಡಬೇಕಾದ್ರೂ ಇಷ್ಟು ಜನ ನನಗೆ ಗುರ್ತು ಹಿಡಿತಾ ಇರಲಿಲ್ಲ. ಬಟ್ ಇವತ್ತು ಎಲ್ಲೇ ಹೋದ್ರೂ, ಬ್ರೋ ನೀವು ಯೂಟ್ಯೂಬರ್ ಅಲ್ಲ, ನಿಮ್ಮ ವೀಡಿಯೋಸ್ ನೋಡ್ತೀವಿ ಬ್ರೋ, ನಮ್ಮ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ತೀವಿ, ನಮ್ಮ ಮನೇಲಿ ನೋಡ್ತೀವಿ, ನಮ್ಮ ಅಮ್ಮಂಗೆ ನೀವು ಇಷ್ಟ. ಸೊ ಈ ಪ್ರೀತಿನ ಪ್ರಾಬಬ್ಲಿ ನಾನು ಸೀರಿಯಲ್ ಮಾಡಿದ್ರು ಇಷ್ಟು ಪ್ರೀತಿ ಸಿಗ್ತಾ ಇತ್ತೋ ಅಲ್ವೋ ಗೊತ್ತಿಲ್ಲ, ಬಟ್ ಸೋಷಿಯಲ್ ಮೀಡಿಯಾ ಯೂಟ್ಯೂಬಿಂದ ಸಿಕ್ಕಿದೆ. ಸೊ ಇದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ನೈಸ್. ಅಂದ್ರೆ ಸಾಕಷ್ಟು ಜನ ಒಂದು ಕೆಲಸಕ್ಕೋಸ್ಕರ ಹಾತೊರಿತಾ ಇರ್ತಾರೆ. ಒಂದು ಕೆಲಸ ಸಿಕ್ಕರೆ ಸಾಕಪ್ಪ, ನನಗೆ ಮಂತ್ಲಿ ಸಂಬಳ ಸಿಕ್ಕರೆ ಸಾಕು ಅಂತಾರೆ. ಬಟ್ ನೀವು IT ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ರಿ, ಅದಕ್ಕೆ ಗುಡ್ ಬೈ ಹೇಳಿ ಇವಾಗ ಯೂಟ್ಯೂಬಲ್ಲೇ ಫಿಕ್ಸ್ ಆಗಿಬಿಟ್ಟಿದ್ದೀರಾ. ಯಾವ ಧೈರ್ಯದ ಮೇಲೆ ಈ ನಿರ್ಧಾರ ತಗೊಂಡಿರೋದು ಅಂತ? ಮ್ಯಾಮ್, ಸೀರಿಯಸ್ ಆಗಿ ನಂಗೆ ಗೊತ್ತಿಲ್ಲ, ಈ ಥರ ಒಂದು ದೊಡ್ಡ ವಾಹಿನಿಯಲ್ಲಿ ಕುತ್ಕೊಂಡು ಕೆಲಸ ಬಿಟ್ಟು ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ, ನೀವು ಮಾಡಿ ಅಂತ ಹೇಳಿದ್ರೆ ನಿಜವಾಗ್ಲೂ ಅದು ತಪ್ಪಾಗುತ್ತೆ. ಏನಕ್ಕೆ ಅಂತಂದರೆ, ನಾನು ಕೆಲಸ ಬಿಡೋದಕ್ಕೂ ನಾನು 2.5 ವರ್ಷ ನಾನು ಯೂಟ್ಯೂಬ್ ಮಾಡಿದ್ದೆ. ಯೂಟ್ಯೂಬಲ್ಲಿ ಒಂದು ವಿಡಿಯೋಯಿಂದ ನಿಮ್ಗೆ ದುಡ್ಡು ಬರಲ್ಲ ಮ್ಯಾಮ್. ಇದು ತುಂಬ ಜನ ರಾಂಗ್ ಅಸಂಪ್ಷನ್. ಓಕೆ, 1,00,000 ವ್ಯೂಸ್ ಬಂತು ಅಂದರೆ 1,00,000 ದುಡ್ಡು ಬರಲ್ಲ. ಸೊ ಅದು ಬ್ರೇಕ್ ಡೌನ್ ಮಾಡಬೇಕು. ಒಂದು ವ್ಯೂಗೆ ನನಗೆ ಯೂಟ್ಯೂಬ್ ಪೇ ಮಾಡೋದು 6 ಪೈಸಾ. ಓಕೆ. ಸೊ ಹಂಗಾದಾಗ 6 ಪೈಸಾ ಒಂದು ವ್ಯೂಗೆ ಪೇ ಮಾಡಿದ್ರೆ 1 ಲಕ್ಷಕ್ಕೆ ಎಷ್ಟು ವ್ಯೂಸ್ ಆಗುತ್ತೆ? ಪ್ರಾಬಬ್ಲಿ ಒಂದು 3.5 to 4,000 ಮ್ಯಾಕ್ಸ್ ಟು ಮ್ಯಾಕ್ಸ್ ನನಗೆ ಪೇ ಆದರೆ 1 ಲಕ್ಷ ವ್ಯೂಸ್ಗೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾನು 6 ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಒಂದು ತಿಂಗಳಿಗೆ, 6 × 5,000 30,000 ನನಗೆ ಯೂಟ್ಯೂಬ್ ರೆವಿನ್ಯೂ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಯಾರೇ ಅಪ್ಲೋಡ್ ಮಾಡಿದ್ರು 30,000 ನೀವು ಎಡಿಟರ್ ಪೇ ಮಾಡ್ತೀರಾ, ಕ್ಯಾಮ್ರಾ ಎಕ್ಸ್ಪೆನ್ಸಸ್ ಬೇರ್ ಮಾಡ್ತೀರಾ, ನಿಮ್ಮ ಎಕ್ಸ್ಪೆನ್ಸಸ್ ಬೇರ್ ಮಾಡ್ತೀರಾ, ವೆಹಿಕಲ್ ಏನೂ ಆಗಲ್ಲ ಮ್ಯಾಮ್. ಸೊ ರಾಂಗ್ ಅಸಂಪ್ಷನ್ ಇರಬೇಡಿ. ಪ್ರತಿಯೊಬ್ಬರೂ ಏನಾದರೂ ಒಂದು ಮಾಡಬೇಕು ಅಂದರೆ ಬ್ಯಾಕಪ್ ಇಟ್ಕೋಬೇಕು. ಇದನ್ನು ತುಂಬ ಜನ ಹೇಳಲ್ಲ. ಯೂಟ್ಯೂಬು ಎಲ್ಲರೂ ಮಾಡಬೇಕು, ಎಲ್ಲರೂ ಯೂಟ್ಯೂಬರ್ ಆಗ್ಬೋದು, ಬಟ್ ನಿಮಗೆ ಬ್ಯಾಕಪ್ ಇರಬೇಕು. ಸೊ ನಾನೇನು ಮಾಡಿದ್ದು ಅಂತಾನೆ, ನಾನು ಇದರಲ್ಲಿ ತುಂಬ ಯೋಚನೆ ಮಾಡಿದ್ದೆ. ಬಿಕಾಸ್ ನಾನು ಸೀರಿಯಲ್ಲು ಈ ಫೀಲ್ಡೆಲ್ಲ ನೋಡಿದ್ರಿಂದ ನಂಗೆ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇರಲಿಲ್ಲ. ನಾನು 2 ವರ್ಷ ಕಂಪ್ಲೀಟಾಗಿ ಯೂಟ್ಯೂಬ್ ಮಾಡಿ ನನಗೆ ಆಲ್ಮೋಸ್ಟ್ ಒಂದು 2 ಲ್ಯಾಕ್ ಸಬ್ಸ್ಕ್ರೈಬರ್ ಹತ್ತಿರ ಬಂದಿದ್ದ ಮೇಲೆ ನಾನು ಆವಾಗ ಕ್ವಿಟ್ ಮಾಡಿದ್ದೆ. ಆವಾಗ ನನ್ನ ಸಂಬಳ ಆಲ್ಮೋಸ್ಟ್ 1 ಲಕ್ಷದಿಂದ ಆಸ್ಪಾಸಲ್ಲಿ ಇತ್ತು ಮ್ಯಾಮ್. ನಾನು ಅದನ್ನು ಕ್ವಿಟ್ ಮಾಡಿದ್ರೆ ನಾನು ಇವಾಗ ಸರ್ವೈವ್ ಆಗ್ಬೋದಾ ಅನ್ನೋದು ನನ್ನ ತಲೆಯಲ್ಲಿ ಫಸ್ಟ್ ಬಂತು. ಓಕೆ, ಇವಾಗ ನಾನು ಯೂಟ್ಯೂಬ್ಗೆ ಪ್ರಾಬಬ್ಲಿ 4 ದಿನ ಟೈಮ್ ಕೊಡ್ತಾ ಇದ್ದೀನಿ, ಇವಾಗ 7 ದಿನ ಟೈಮ್ ಕೊಡೋಣ, ಸ್ವಲ್ಪ ಜಾಸ್ತಿ ಕೆಲಸ ಮಾಡೋಣ. ಯಾರಿಗೋ ಒಬ್ರು ಕೆಲಸ ಮಾಡೋದಕ್ಕಿಂತ ನನಗೆ ನಾನು ಕೆಲಸ ಮಾಡ್ಕೊಳೋಣ ಅನ್ನೋ ಥಾಟ್ ಬಂದುಬಿಡ್ತು ತಲೆಗೆ. ಸೊ ಅವಾಗ ನಾನು ಕ್ವಿಟ್ ಮಾಡಿದೆ. ಸೊ ಈಗ ನನ್ನ ಮಾತು ಕೇಳಿದ್ಮೇಲೆ ನಾನು ಯೂಟ್ಯೂಬರ್ ಆಗ್ಬೋದು, ನನಗೇನು ಬ್ಯಾಕಪ್ ಇಲ್ಲ ಅಂದರೆ ದಯವಿಟ್ಟು ಯಾರು ಮಾಡೋಕ್ಕೆ ಹೋಗ್ಬೇಡಿ. ಒಂದು ಬ್ಯಾಕಪ್ ಇರಬೇಕು. ತಿಂಗಳಿಗೆ ಅಟ್ಲೀಸ್ಟ್ ಒಂದು 15,000 ಎಲ್ಲರೂ ಬರ್ತಾ ಇದೆ ಅಂತಂದರೆ ನೀವು ಅವಾಗ ಏನಾದರೂ ಯೂಟ್ಯೂಬ್ ಮಾಡ್ಬೋದು. ಎಲ್ಲ ಬಿಟ್ಟು ಯೂಟ್ಯೂಬ್ ಮಾಡ್ತೀನಿ ಅಂತಂದರೆ ದಟ್ ಈಸ್ ನಾಟ್ ರೈಟ್. ಆ ದಿನಗಳು ಹೇಗಿತ್ತು? ಕೆಲಸ ಬಿಟ್ಟಿರ್ತೀರಾ, ಯೂಟ್ಯೂಬಿಂದ ರೆವಿನ್ಯೂ ಬರಬೇಕು,
ಇಲ್ಲ, ನನಗೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಂಗೆ ರೆವಿನ್ಯೂ ಬರ್ತಾ ಇತ್ತು. ಸೊ ಅವಾಗ ನಂಗೆ ಗೊತ್ತಾಯ್ತು, ಓಕೆ ನನಗೆ ಆಫೀಸ್ ಕಡೆಯಿಂದನೂ ರೆವಿನ್ಯೂ ಬರ್ತಾ ಇದೆ, ಯೂಟ್ಯೂಬಿಂದನೂ ರೆವಿನ್ಯೂ ಬರ್ತಾ ಇದೆ, ಒಂದಿಷ್ಟು ಸೇವಿಂಗ್ ಮಾಡ್ಕೊಂಡೆ. ನನ್ಗೆ ಗೊತ್ತಾಯ್ತು ನಾನು 5 ರಿಂದ 6 ತಿಂಗಳು ನನಗೆ 1 ರೂಪಾಯಿನೂ ಯೂಟ್ಯೂಬಿಂದ ಬರ್ದೇ ನಾನು ಸರ್ವೈವ್ ಆಗ್ಬೋದು, ಜೀವನ ನಡೆಸ್ಬೋದು ಅನ್ನೋಷ್ಟು ನನ್ನ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಇತ್ತು. ಓಕೆ, ಇವಾಗ ನಾನು ಕೆಲಸ ಬಿಡ್ತೀನಿ, ಇವಾಗ ಫುಲ್ ಟೈಮಾಗಿ ಮಾಡ್ತೀನಿ, ಇವಾಗ ಏನು ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡಿದೆ. ಆವಾಗ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಸೇಮ್ ನಾನು ಆಫೀಸಲ್ಲಿ ಎಷ್ಟು ದುಡಿತಾ ಇದ್ನೋ ಅದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಬರ್ತಾ ಇದ್ರು, ಬಟ್ ನನಗೋಸ್ಕರ ದುಡಿತಾ ಇದ್ದೀನಿ. ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿ ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ ಒಂದು 6 ತಿಂಗಳಲ್ಲೇ ನನಗೆ 1 ಲಕ್ಷ ಸಬ್ಸ್ಕ್ರೈಬರ್ನ ಗೇನ್ ಮಾಡಿದೆ, ಅಂದರೆ ಕೆಲಸ ಬಿಟ್ಟಿದ್ರಿಂದ ಹಿಡಿದು. ಸೊ ಇವಾಗ ಆ ಪೇಸ್ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ. ಸೊ ಪ್ರಾಬಬ್ಲಿ ನಾನು ನೆಕ್ಸ್ಟ್ ಫ್ಯೂಚರಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ವೀಡಿಯೋ ಮಾಡಿದ್ರೆ ಇನ್ನೂ ಚೆನ್ನಾಗಿ ರೆವಿನ್ಯೂ ಜನ್ರೇಟ್ ಮಾಡ್ಬೋದು. ಸೊ ಅದು ವರ್ಕೌಟ್ ಆಗುತ್ತೆ. ಬಟ್ ಅದೇ ಮೇನ್ ಬೇಸ್ ಇರಬೇಕು. ನಿಮ್ಮ ಹತ್ರ ಇವಾಗ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನಿಮ್ಮ ವೀಡಿಯೋಸ್ ನೋಡ್ತಾ ಇದ್ದಾರೆ ಅಂತ ಅಂದಾಗ ಆವಾಗ ನೀವು ಡಿಸಿಷನ್ ಮಾಡೋದ್ರಲ್ಲಿ ಅರ್ಥ ಇದೆ. ನನ್ನ ವ್ಯೂಸೇ ಇಲ್ಲ, ನನ್ನ ಸಬ್ಸ್ಕ್ರೈಬರ್ಸ್ ಇಲ್ಲ, ನಾನು ಇವಾಗ ಏನೋ ಸ್ಟಾರ್ಟ್ ಮಾಡ್ತೀನಿ ನೋಡ್ತೀನಿ ಅಂದರೆ ಅದಾಗಲ್ಲ. ಈಗ ಟಿಕ್ಟಾಕ್ ಇತ್ತು, ಸಾಕಷ್ಟು ಜನ ಅದನ್ನೇ ನಂಬ್ಕೊಂಡಿದ್ರು. ಟಿಕ್ಟಾಕ್ ಬ್ಯಾನ್ ಆಯ್ತು, ಒಂದೊಂದ್ಸಲ ಯೂಟ್ಯೂಬ್ ಕೂಡ ಹೀಗೆ ಆಗ್ಬೋದು ಅಂತ ಯೋಚನೆಗಳು ಬಂದಿದ್ಯಾ? ಅಫ್ಕೋರ್ಸ್ ಮ್ಯಾಮ್ ಇವಾಗ ಏನು ಗೊತ್ತಾ, ಇದನ್ನ ಸಿಂಪಲ್ ಆಗಿ ಬ್ರೇಕ್ ಡೌನ್ ಮಾಡೋದು ಅಂದರೆ, ಈಗ ನನ್ನ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ನನಗೆ ಇನ್ಶೂರೆನ್ಸ್ ಇತ್ತು. ನನಗೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಕಂಪ್ನಿಯಿಂದ 10 ಲಕ್ಷ ರೂಪಾಯಿ ನನಗೆ ಇನ್ಶೂರೆನ್ಸ್ ಅಂತ ಕೊಡೋರು. ಇಲ್ಲ ನಮ್ಮ ಅಪ್ಪ ಅಮ್ಮಂಗೆ ಏನಾದರೂ ಆಯಿತು ಅಂದರೆ 5 ಲಕ್ಷ ಕೊಡೋರು. ಈಗ ನಾನು ಯೂಟ್ಯೂಬರು, ಜನ ಎಲ್ಲ ನನ್ನ ನೋಡ್ತಾರೆ, ನನಗೆ ಯಾವ ಇನ್ಶೂರೆನ್ಸ್ ಇದೆ? ನನಗೆ ಇನ್ಶೂರೆನ್ಸ್ ಇಲ್ಲ. ನನಗೆ ನಾಳೆ ಹೋಗ್ತದೆ, ನಂಗೆ ಏನೋ ಹೆಚ್ಚು ಕಮ್ಮಿ ಆಗಿ ಏನೋ ಒಂದು ಆಕ್ಸಿಡೆಂಟ್ ಆಯಿತು, ನನಗೆ ಯಾರೂ ಇನ್ಶೂರೆನ್ಸ್ ಪೇ ಮಾಡೋರಿಲ್ಲ. ಅಂದರೆ ಕಂಪ್ನಿ ಕಡೆಯಿಂದ ನಾನು ಮಾಡಿಸ್ಕೊಂಡಿರ್ಬೇಕು. ಒಂದು ಯೂಟ್ಯೂಬ್, ಓಕೆ ನೀನು ಇಷ್ಟು ವರ್ಷ ಲಾಯಲಾಗಿ ವೀಡಿಯೋಸ್ ಹಾಕಿದ್ಯಪ್ಪ, ನಿನ್ನಿಂದ ನನಗೆ ಇಷ್ಟು ರೆವೆನ್ಯೂ ಜನರೇಟ್ ಆಗಿದೆ, ನಾನು ನಿಂಗೆ ದುಡ್ಡು ಕೊಡ್ತೀನಿ ಅಂತ ಯಾರೂ ಬರಲ್ಲ. ಹೌದು, ಇದು ಮೇನ್ ಕಾನ್ಸೆಪ್ಟ್. ನನ್ನ ತಲೆನಲ್ಲಿ ಇದೇ ಬಂದಿದ್ದು, ನೀವು ಯೂಟ್ಯೂಬ್ ಇಲ್ಲ ಅಂದರೆ ಏನು ಅಂತ ನನಗೆ ಫಸ್ಟ್ ತಲೆಗೆ ಬಂದಿದೆ. ನನಗೇನಾದರೂ ಆಯಿತು ಅಂದರೆ ಹೆಂಗೆ ನನ್ನ ಫ್ಯೂಚರು, ಇದು ಹೆಂಗೆ ಅಂತ ಅಂದರೆ, ಯೂಟ್ಯೂಬು ನನಗೆ ಗೊತ್ತಿರೋ ಪ್ರಕಾರ ನೆಕ್ಸ್ಟು ಒಂದು ಎರ ಅಂತ, ನೆಕ್ಸ್ಟ್ ಎರ ಏನಾದರೂ ಇದೆ ಅದು ಬರೀ ಸೋಷಿಯಲ್ ಮೀಡಿಯಾಮ. ಇದನ್ನ ಎಷ್ಟು ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಅಷ್ಟು ರಿಸರ್ಚ್, ಅಂದರೆ ನಾವು ಪ್ರತಿದಿನ ಕೂತ್ಕೊಂಡು ಓದ್ತೀವಿ. ನೆಕ್ಸ್ಟ್ ದಿನ ಪಾಲಿಟಿಕ್ಸು ಯಾರಾದರೂ ಬರ್ತಾರೆ ನಿಂತ್ಕೋತಾರೆ ಅಂತ ಅಂದರೆ ಇನ್ ಫ್ಯೂಚರ್ಲಿ 20 to 30 years ಸೋಷಿಯಲ್ ಮೀಡಿಯಾದಿಂದ ಯಾರಾದರೂ ಬಂದು ನಿಂತ್ಕೊಂಡು ಗೆದ್ರು ಅಂದ್ರೂ ಆಶ್ಚರ್ಯ ಪಡೋವಂಥದ್ದಿಲ್ಲ. ಬಿಕಾಸ್ ಸೋಷಿಯಲ್ ಮೀಡಿಯಾ ಅಷ್ಟು ರೂಲ್ ಮಾಡ್ತಾ ಇದೆ. ಪ್ರಾಬಬ್ಲಿ ಇನ್ಸ್ಟಾಗ್ರಾಮ್ ಬ್ಯಾನ್ ಆಗ್ಬೋದೇನೋ, ಇಲ್ಲಾಂದರೆ ಟಿಕ್ಟಾಕ್ ಬ್ಯಾನ್ ಆಗಿರೋ ಥರ. ನನಗೆ ಗೊತ್ತಿರೋ ಪ್ರಕಾರ ಇನ್ನೂ ಒಂದು 10 ವರ್ಷವರೆಗೂ ಯೂಟ್ಯೂಬಲ್ಲಿ ಯಾವುದೇ ರೀತಿಯೂ ತೊಂದರೆ ತಾಪತ್ರೆಗಳಂತೂ ಆಗಲ್ಲ. ಇನ್ ಕೇಸ್ ಆಯಿತು ಅಂದ್ರೂ ಅದಕ್ಕಿಂತ ಸ್ಟ್ರಾಂಗ್ ಆಗಿರೋದು ಇನ್ನೊಂದು ಏನೋ ಒಂದು ಬರುತ್ತೆ. ಆ್ಯಂಡ್ ನಮ್ಗೆ ಏನಾಗುತ್ತೆ ಅಂತಂದರೆ, ಯೂಟ್ಯೂಬ್ ಕಮ್ಯುನಿಟಿಯಿಂದ ನಮಗೆ ಗೈಡ್ಲೈನ್ಸ್ಗಳೆಲ್ಲ ಬರ್ತಾ ಇರುತ್ತೆ. ಪ್ರತಿ ಸರಿನೂ ಒಂದಿಷ್ಟು ಫೀಚರ್ಸ್ಗಳನ್ನ ಆ್ಯಡ್ ಆನ್ ಮಾಡ್ತಾ ಹೋಗ್ತಾ ಇರ್ತಾರೆ, ಎನ್ಹಾನ್ಸ್ ಮಾಡ್ತಾ ಹೋಗ್ತಾ ಇರ್ತಾರೆ. ಇನ್ನೂ ಬೆಟರಾಗಿ ಏನು ಮಾಡ್ಬೋದು, ಪ್ರೈವಸಿ ಪಾಲಿಸೀಸು, ಬ್ಲೀಚಸ್ಸು, ಎಷ್ಟು ಮಟ್ಟಿಗೆ ಇವಾಗ ಈಗ ನಿಮ್ಮ ವೀಡಿಯೋನ ನಾನು ತಗೊಂಡು ಅಪ್ಲೋಡ್ ಮಾಡ್ತಾ ಇದ್ದಂಗೆ ನನಗೆ ಕಾಪಿರೈಟ್ ಬರುತ್ತೆ. ಸೊ ಅಷ್ಟು ಟೆಕ್ನಾಲಜಿ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಮಾಡಿದಾಗ ಏನೋ ಒಂದನ್ನು ಸ್ಟಾಪ್ ಮಾಡ್ತಾರೆ ಅನ್ನೋದು ಸುಳ್ಳು. ಪ್ರಾಬಬ್ಲಿ ಇವಾಗ ಒಂದು ದೊಡ್ಡ ಸಿನಿಮಾ ಮಾಡಿ ಸಿನಿಮಾನ ಪ್ರಮೋಟ್ ಮಾಡೋದಕ್ಕೂ ಯೂಟ್ಯೂಬರ್ಸು ಇನ್ಫ್ಲುಯೆನ್ಸರ್ಸು ಮೊರೆ ಹೋಗ್ತಾ ಇದ್ದಾರೆ. ಬಿಕಾಸ್ ಅಷ್ಟು ಜನ ಅಡಾಪ್ಟ್ ಆಗಿದ್ದಾರೆ. ಯಾವುದೋ ಒಂದ್ರ ಮೇಲೆ ಇಷ್ಟು ಅಡಾಪ್ಟ್ ಆಗಿದ್ದಾಗ ಸಡನ್ನಾಗಿ ಸ್ಟಾಪ್ ಮಾಡೋದು ಕಷ್ಟ ಆಗುತ್ತೆ. ಈಗ ನೀವು ಹೇಳ್ದಂಗೆ ಟಿಕ್ಟಾಕ್ನ ಸ್ಟಾಪ್ ಮಾಡಿದ್ರು, ಬ್ಯಾನ್ ಮಾಡಿದ್ರು. ಬಟ್ ಟಿಕ್ಟಾಕಲ್ಲಿ ಏನು ಮಾಡ್ತಾರೆ, ಅದನ್ನು ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಿ ಅದನ್ನು ಆ್ಯಡ್ ಆನ್ ಮಾಡಿದ್ರು. ಇದೇ ಥರ ನಾಳೆ ದಿನ ಇನ್ನೊಂದು ವೆಬ್ಸೈಟ್ ಬರ್ಬೋದು, ಇಲ್ಲಾಂದರೆ ಇನ್ನೊಂದು ಅಪ್ಲಿಕೇಶನ್ ಬರ್ಬೋದು, ಏನೋ ಒಂದು ಬರುತ್ತೆ ಬಿಟ್ಟರೆ ನಿಮ್ಗೆ ಇದು ಬ್ಯಾನ್ ಆಗಲ್ಲ. ಸೊ ಅವಾಗ ಬಂದಾಗಲೂ ಫೇಸ್ ವ್ಯಾಲ್ಯೂ ಅನ್ನೋದು ಇರುತ್ತಲ್ಲ, ಓಕೆ ಇವನ್ನ ನೋಡಿದೆ, ಇವ್ನು ಅವಾಗ ಮಾಡ್ತಾಯಿದ್ದ, ಅದರಿಂದ ಅದಕ್ಕೆ ಶಿಫ್ಟ್ ಆಗುತ್ತೆ ಹೊರತು ಮತ್ತೆ ಸ್ಕ್ರ್ಯಾಚಿಂದ ಏನೋ ಸ್ಟಾರ್ಟ್ ಮಾಡಬೇಕು ಅನ್ನೋದಿರಲ್ಲ. ಬಟ್ ಪ್ರತಿಯೊಬ್ಬ ಯೂಟ್ಯೂಬರು ಇಲ್ಲ ಪ್ರತಿಯೊಬ್ಬ ಇನ್ಫ್ಲೂಯೆನ್ಸರು ಏನಾದರೂ ಮಾಡ್ತಾಯಿದ್ದಾರೆ ಅಂದರೆ ಸೇವಿಂಗ್ ಮಾಡ್ಕೊಂಡಿರಬೇಕು. ಇದನ್ನು ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ. ಈಗ ಬಾಲಿವುಡ್ನಲ್ಲೇ ಸಾಕಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟು ಯೂಟ್ಯೂಬ್ ಮಾಡ್ತಾ ಇದ್ದಾರೆ, ವ್ಲಾಗ್ಸ್ ಮಾಡ್ತಿದ್ದಾರೆ. ಅವರ ಅಕೌಂಟ್ ಕೂಡ ಹ್ಯಾಕ್ ಆಗಿದ್ದಿದೆ. 200%. ಸೊ ಸೆಕ್ಯೂರಿಟಿ ಅನ್ನೋದೇ ಇಲ್ವಲ್ಲ ಇಲ್ಲಿ ಅಂತ. ಮ್ಯಾಮ್ ಇವಾಗ ನೀವು ಹೇಳಿದ್ರಲ್ಲ, ಬಾಲಿವುಡ್ ಲೈಕ್ ಆ್ಯಕ್ಟರ್ಸು ಅಕೌಂಟ್ಸ್ ಎಲ್ಲ ಹ್ಯಾಕ್ ಆಗುತ್ತೆ, ಇದು 200%. ನಮ್ಮ ಕನ್ನಡದಲ್ಲೂ ಆಗಿದೆ. ಒಂದಿಷ್ಟು ಸೀರಿಯಲ್ ಆ್ಯಕ್ಟ್ರಸ್ ಅವ್ರದ್ದೆಲ್ಲ ಏನಾಗುತ್ತೆ ಅಂತಂದರೆ, ಅವರು ಮ್ಯಾನೇಜ್ ಮಾಡ್ತಾರಲ್ಲ ಮ್ಯಾಮ್, ಹ್ಯಾಕ್ ಆಗಲ್ಲ. 2 ಸ್ಟೆಪ್, ಈಗ ಹೆಂಗೆ ಇನ್ಸ್ಟಾಗ್ರಾಮಲ್ಲಿ 2 ಸ್ಟೆಪ್ ಅಥೆಂಟಿಕೇಶನ್ ವೆರಿಫಿಕೇಷನ್ ಇರುತ್ತೆ, ಅದೇ ಥರ ಒಂದಿಷ್ಟು ಸ್ಟೆಪ್ಸ್ಗಳಿದೆ. ನಿಮಗೆ ಆ ಸ್ಟೆಪ್ಸ್ಗಳನ್ನ ಏನು ಮಾಡ್ತಾರೆ ಇವರು ಹ್ಯಾಂಡಲ್ ಮಾಡೋಕ್ಕಾಗದಿರೋ ಕಾರಣ ಒಂದು ಏಜೆನ್ಸಿ ಇಲ್ಲಾಂದರೆ ಬೇರೆ ಪರ್ಸನ್ ಕೊಟ್ಟಿರ್ತಾರೆ. ಆ ಪರ್ಸನ್ ಲೀಕ್ ಮಾಡಿದಾಗ ಅಷ್ಟೇ ನಮ್ಗೆ ಹ್ಯಾಕ್ ಆಗೋದಕ್ಕೆ ಸಾಧ್ಯ, ಇಲ್ಲಾಂದರೆ ಹ್ಯಾಕ್ ಆಗಲ್ಲ. ಆಮೇಲೆ ಹ್ಯಾಕ್ ಆದ್ರೂ ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ರಿಕವರ್ ದ ಅಕೌಂಟ್, ರಿಕವರ್ ಮಾಡ್ಬೋದು. ಸೊ ಪ್ರತಿಯೊಂದು ಪ್ರಾಬ್ಲಮ್ಗೂ ದೇರ್ ಇಸ್ ಸೊಲ್ಯೂಷನ್. ಬಟ್ ತುಂಬ ಜನ ರಿಕವರ್ ಮಾಡೋಕ್ಕಾಗ್ದೇ ಹೊಸ ಅಕೌಂಟ್ ಓಪನ್ ಮಾಡಿದ್ದು ಇದೆ. ಅವ್ರಿಗೆ ಹೆಂಗೆ ರಿಕವರ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಮ್ಯಾಮ್, ಅಷ್ಟೇ. ಎನಿ ಅಕೌಂಟ್, ಈಗ ನಿಮ್ಮ ಅಕೌಂಟೇ ನಾಳೆ ಮಾರ್ನಿಂಗ್ ಹ್ಯಾಕ್ ಆಯಿತು ಅಂತ ಅಂದರೆ ವಿ ಕ್ಯಾನ್ ರಿಕವರ್. ಅಂದರೆ ನನಗೆ ಪರ್ಸನಲಾಗಿ ಗೊತ್ತಿರೋರು ಇದ್ದಾರೆ. ಸೊ ಅದು ರಿಕವರ್ ಮಾಡ್ಬೋದು. ಸೊ ನೀವು ಯಾವಾಗ ನಿಮ್ಮ ಪಾಸ್ವರ್ಡು, ಈಗ ನೀವು ಬೇರೆ ನಂಬರ್ ಯೂಸ್ ಮಾಡಿರ್ತೀರಾ, ಆ ಸಿಮ್ಮೇ ಯೂಸ್ ಮಾಡಲ್ಲ, ಅದನ್ನು ಬೇರೆ ಯೂಸ್ ಮಾಡ್ತಾ ಇರ್ತಾರೆ, ಇಲ್ಲ ನಿಮ್ಮ ಪಾಸ್ವರ್ಡ್ ಯಾರಿಗೋ ಒಬ್ರು ಗೊತ್ತಿರುತ್ತೆ, ನಿಮ್ಗೆ ಏನೂ ಗೊತ್ತಿಲ್ಲ, ಅವಾಗ ಹ್ಯಾಕ್ ಆದರೆ ಏನೂ ಮಾಡೋಕ್ಕಾಗಲ್ಲ. ಇಲ್ಲ ಎಲ್ಲ ನನ್ನ ಹತ್ರನೇ ಇದೆ, ಹ್ಯಾಕ್ ಆಯಿತು ಅಂದಾಗ ಡೆಫಿನೆಟ್ಲಿ ವಿ ಕ್ಯಾನ್ ರಿಕವರ್.
ಇವತ್ತು ಸಾಕಷ್ಟು ಕಡೆ ಓಡಾಡ್ತೀರಾ, ಒಂದೊಂದು ರೋಡಲ್ಲಿ ಹೋಗಿ ಪ್ರಶ್ನೆಗಳನ್ನ ಕೇಳ್ತೀರಾ. ಹೇಗ್ ಸಾಧ್ಯ ಅಂತ ಅಂದ್ರೆ ನಿಮ್ಗೆ ಗೊತ್ತಿಲ್ಲದ ವ್ಯಕ್ತಿನ ನೀವು ಅಪ್ರೋಚ್ ಮಾಡ್ಬೇಕು, ಪ್ರಶ್ನೆ ಕೇಳಬೇಕು ಅಂದ್ರೆ ಆರಂಭದಲ್ಲಿ ಒಂದ್ ಸ್ವಲ್ಪ ಮುಜುಗರ ಆಗಿದ್ದೇನಾದ್ರು ಇದೆಯಾ? ಮ್ಯಾಮ್ ದೇವರನ್ನ ಹೇಳ್ತೀನಿ, ಇವತ್ತಿಗೂ ಮುಜುಗರ ಆಗುತ್ತೆ ಮ್ಯಾಮ್. ನಾನು ಸಿಕ್ಕಾಪಟ್ಟೆ ಅಂದ್ರೆ ತುಂಬಾ ಜನ ಏನಂತಾರೆ, ವಿನಯ್ ಎಕ್ಸ್ಟ್ರೋವರ್ಟ್, ಆರಾಮಾಗಿ ಮಾತಾಡ್ತಾನೆ, ನನಗೆ ಕ್ಯಾಮ್ರಾ ಅಂದ್ರೆ ಭಯ, ಜನರು ಅಂದ್ರೆ ಭಯ, ಅದರಲ್ಲಿ ಹೆಣ್ಮಕ್ಳು ಅಂದ್ರೆ ತೀರೋ ಭಯ. ಯಾಕೆ ಹಂಗೆ ಹೇಳ್ತೀರಾ? ಈಗ ನಾನ್ ಕೂತಿದ್ದೀನಿ, ಏನ್ ಭಯ? ಇಲ್ಲ ನಿಮ್ಮಲ್ಲೆಲ್ಲ ಭಯ. ಏನ್ ಗೊತ್ತಾ, ಈಗ ಹುಡುಗರ ಹತ್ತಾನೆ ಮಗ ಮಚ ಏನೋ ಒಂದು ತಪ್ಪಾಯ್ತು, ನಾನು ಮಾತಾಡೋ ದಾಟಿನಲ್ಲಿ ಏನೋ ಒಂದು ಪದನ ತಪ್ಪಾಗಿ ಬಳಕೆ ಮಾಡಿರ್ಬೋದು, ಸಾರಿ ಮಗ ಏನೋ ಅಂತಂದ್ರೆ ಅದನ್ನ. ಬಟ್ ಹೆಣ್ಣು ಮಗು ಹತ್ರ ಮಾತಾಡ್ಬೇಕಾದ್ರೆ ಎಷ್ಟು ಯೋಚನೆ ಮಾಡಿ ಮಾತಾಡ್ಬೇಕು ಅಂತಂದ್ರೆ, ಒಂದು ಪದ ಆ ಕಡೆ ಈ ಕಡೆ ಆಯ್ತು ಅಂತಂದ್ರೆ ಅವ್ರಿಗೂ ಬೇಜಾರಾಗುತ್ತೆ. ಆಮೇಲೆ ನನ್ನ ಕ್ಯಾಮ್ರಾಮನ್ ಮಾತನ್ನ ರೆಕಾರ್ಡ್ ಮಾಡ್ತಾ ಇರಲ್ಲ. ಈಗ ನಾನು ನಿಮ್ಮನ್ನ ಮಾತಾಡ್ಸ್ತಾ ಇರ್ತೀನಿ, ರೋಡಲ್ಲಿ ಯಾರೋ ಹೋಗ್ತಾ ಇರ್ತಾರೆ, ಅವರು ವಿಡಿಯೋ ಮಾಡ್ಕೊತಾ ಇರ್ತಾರೆ, ಅವ್ರಲ್ಲಿ ಏನೋ ಒಂದು ಕ್ಲಿಪ್ ಸಿಕ್ಕಿರುತ್ತೆ. ಸೊ ಇದನ್ನೆಲ್ಲ ನಾನು ತಲೆ ಇಡ್ತೀನಿ. ನಾನು ಯಾರೋ ಒಬ್ಬರನ್ನ, ಈಗ ಮುಂದೆ ಇಬ್ರು ಹೆಣ್ಮಕ್ಳು ಓಡ್ತಾ ಇರ್ತಾರೆ, ಈ ರಿಯಲ್ ಇನ್ಸಿಡೆಂಟ್ ಇರ್ತಾರೆ, ನಾನು ಮಾತಾಡ್ಸಕ್ ಹೋದೆ, ಹಿಂದೆ ಪಾಪ ಅವ್ರ ಬಾಯ್ ಫ್ರೆಂಡ್ ಬರ್ತಾ ಇದ್ರು, ನೀನ್ ಯಾಕೋ ನಮ್ಮ ಹುಡುಗಿ ಜೊತೆ ಮಾತಾಡ್ತಾ ಇದ್ರು, ಇದೆಲ್ಲ ಬರುತ್ತೆ. ಅಂಡ್ ಸೋಷಿಯಲ್ ಮೀಡಿಯಾ ನಮ್ಗೆ ಎಷ್ಟು ಚೆನ್ನಾಗಿ ಅಂದ್ರೆ, ಇವತ್ತು ಎಲ್ಲ ಟ್ರಾಲ್ ಪೇಜಸ್ ಅಲ್ಲೆಲ್ಲ ವಿಡಿಯೋಸ್ ಹೋಗ್ತಾ ಇದೆ ಅಂದ್ರೆ ಖುಷಿ ಆಗುತ್ತೆ ಅಂತ ಫಸ್ಟ್ ಹೇಳಿದ್ನೋ, ಅಟ್ ದ ಸೇಮ್ ಟೈಮ್ ಬೇಜಾರು ಅಷ್ಟೇ ಆಗುತ್ತೆ. ಇವಾಗ ಯಾವುದೋ ಒಂದು ವಿಡಿಯೋ ವೈರಲ್ ಆಗಿರುತ್ತೆ, ಆ ಹುಡುಗಿ, ನಂಗೆ ಇದು ರಿಯಲ್ ಇನ್ಸಿಡೆಂಟ್ ನಡೆದಿರೋದು ಮ್ಯಾಮ್. 2 years ಬ್ಯಾಕ್ ಒಂದು ಹುಡುಗಿ ಕುಡಿದ್ಬಿಡ್ತಾರೆ, ನಾನು ಅವ್ರನ್ನ ಮಾತಾಡ್ಸ್ಬಿಟ್ಟಿರ್ತೀನಿ ಒಂದು ವಿಡಿಯೋದಲ್ಲಿ. ಸೊ ಅವ್ರ ಪರ್ಮಿಷನ್ ತೊಗೊಂಡೆ ಮಾತಾಡ್ತಿರ್ತೀನಿ. ಸೊ ಮಾತಾಡೋ ದಾಟಿನಲ್ಲಿ ಏನಾಗಿರುತ್ತೆ, ನಾನು ಕೇಳಿರ್ತೀನಿ, ನಿಮ್ಗೆ ಜೀವನದಲ್ಲಿ ನೀವು ಪ್ರೀತಿಸೋ ಹುಡುಗ ಇಂಪಾರ್ಟೆಂಟಾ, ನಿಮ್ಮ ಅಪ್ಪ ಅಮ್ಮ ಇಂಪಾರ್ಟೆಂಟಾ ಅಂತ ಹೇಳಿ. ಹುಡುಗ ಹುಡುಗಿ ಇಬ್ರು ಇರ್ತಾರೆ. ಹುಡುಗಿ ಬಂದ್ಬಿಟ್ಟು, ಇಲ್ಲ ನನಗೆ ನಾನು ಪ್ರೀತಿಸೋ ಹುಡುಗನೇ ಇಂಪಾರ್ಟೆಂಟು, ಯಾಕಂದ್ರೆ ಅಪ್ಪ ಅಮ್ಮ ಇನ್ನು ಎಷ್ಟು ದಿನ ಬದುಕಿರ್ತಾರೋ ನನಗೆ ಗೊತ್ತಿಲ್ಲ ಅಂತ ಈ ಥರ ಒಂದು ಹೇಳ್ಬಿಡ್ತಾರೆ. ಪಕ್ಕದಲ್ಲಿರೋ ಹುಡುಗನ ಮಾತಾಡ್ತೀನಿ, ನಿಮಗೆ ಬ್ರೋ ಅಂತ ಕೇಳ್ತೀನಿ, ಅವ್ರು ಹೇಳ್ತಾರೆ, ಇಲ್ಲ ನನಗೆ ನಮ್ಮ ಅಪ್ಪ ಅಮ್ಮನೇ ಇಂಪಾರ್ಟೆಂಟ್, ಯಾಕಂದ್ರೆ ಜನ್ಮ ಕೊಟ್ಟಿರೋ ನಮ್ಮ ಅಪ್ಪ ಅಮ್ಮ ಇಷ್ಟು ದಿನ ನನ್ನ ನೋಡ್ಕೊಳ್ತಾ ಇದ್ದಾರೆ, ನಮ್ಮಪ್ಪ. ಆ ಹುಡುಗ ಹೈಲೈಟ್ ಆದ ಟ್ರಾಲಲ್ಲಿ, ಹುಡುಗರು ಯಾವಾಗಲೂ ಹಿಂಗೆ, ಹುಡುಗರು ಸೂಪರು ಹಂಗೆ. ಹುಡುಗಿ ಪಾಪ ಏನ್ ಅನ್ಕೊಂಡಿದ್ರು, ಏನೋ ಹೇಳಿದ್ರೆ, ನಾನು ಇಂಟರ್ವ್ಯೂ ಮಾಡಿದ್ನ ಕೇಳಿದೆ, ಕೆನ್ ಐ ಅಪ್ಲೋಡ್ ದಿಸ್? ಅಪ್ಲೋಡ್ ಮಾಡಿ, ಪರವಾಗಿಲ್ಲ, ಇಟ್ಸ್ ಮೈ ಡಿಸಿಷನ್, ಮೈ ಒಪಿನಿಯನ್ ಅಂತ. ಅಪ್ಲೋಡ್ ಮಾಡಿ 4 ಅವರಲ್ಲಿ ಅವತ್ತು ನನಗೆ ಸೋಷಿಯಲ್ ಮೀಡಿಯಾ ಪವರ್ ಗೊತ್ತಾಯ್ತು. ಎಲ್ಲ ಟ್ರಾಲ್ ಪೇಜಸ್ಸಲ್ಲೂ ವಿಡಿಯೋ ವೈರಲ್ಲು, ಆ ಹುಡುಗಿಗೆ ರಿಲೇಷನ್ಸ್ ಎಲ್ಲ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಆ ಹುಡುಗಿ ತಗೊಂಡ್ಬಿಟ್ಲು. ಸೊ ಈ ತರ ಇನ್ಸಿಡೆಂಟ್ಸ್ ಎಲ್ಲ ಬರುತ್ತೆ. ಅವಾಗ ಏನಾಗುತ್ತೆ, ಡೈರೆಕ್ಟ್ ಆಮೇಲೆ ಆರೋಗ್ಯವಾಗಿ ಆಮೇಲೆ ಅದು ಇನ್ನೇನು ಕುಡಿದಿರ್ಲಿಲ್ಲ, ಎಷ್ಟು ದೇವ್ರಿಗೆ ಬೇಡ್ಕೊಂಡು. ಆಮೇಲೆ ಅದು ಕೇಸ್ ಏನೂ ಆಗಿಲ್ಲ, ಲೈಕ್ ನನ್ನ ಹತ್ರ ಕನ್ಸರ್ನ್ ಇತ್ತು, ಎಲ್ಲ ಇತ್ತು. ಆಮೇಲೆ ಕುತ್ಕೊಂಡು ನಾನು ಎಲ್ಲ ಟ್ರಾಲ್ ಪೇಜಸ್ಗೂ ಮೆಸೇಜ್ ಮಾಡಿ ಆ ವಿಡಿಯೋನ ಡಿಲೀಟ್ ಮಾಡಿಸ್ದೆ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಬರುತ್ತೆ. ಆಮೇಲೆ ಯಾರೋ ಮುಸ್ಲಿಮ್ ಹುಡುಗಿರನ್ನ ಮಾತಾಡ್ಸ್ಬೇಕಾದ್ರೆ ತುಂಬ ಕಾನ್ಷಿಯಸ್ ಆಗಿರ್ಬೇಕು. ಪಾಪ ಒಂದಿಷ್ಟು ಜನ ಆರ್ಥೋಡಾಕ್ಸ್ ಫ್ಯಾಮಿಲಿ ಇರ್ತಾರೆ, ಅವ್ರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರೋದು ಇಷ್ಟ ಇರಲ್ಲ, ಬಟ್ ಅವ್ರಿಗೆ ಖುಷಿ ನೋಡಿದ ತಕ್ಷಣ ಇಲ್ಲ ನಾವು ಮಾತಾಡಬೇಕು ಅಂತ ಹೇಳಿ ಈ ಥರ ಇನ್ಸಿಡೆಂಟ್ ಎಲ್ಲ ಆಗಿದೆ. ಉಜ್ರೆನಲ್ಲಿ ಹೋಗಿ ಮಾತಾಡಿಸಿದಾಗ ತುಂಬ ದೊಡ್ಡ ಸೀನಾಗಿ ಹೋಗ್ಬಿಟ್ಟಿತ್ತು. ಸೊ ಈ ಥರ ಎಲ್ಲ ಆಗ್ತಾ ಇರತ್ತೆ. ಬಟ್ ಇವಾಗ ಹೆಂಗೆ ಅಂದರೆ ಗೊತ್ತಾಗಿದೆ, ಓಕೆ ಏನು ಮಾಡಬೇಕು ಏನು ಮಾಡಬಾರ್ದು. ಆಮೇಲೆ ಸ್ವಲ್ಪ ಜನ ಕ್ಯಾಮ್ರಾ ನೋಡಿದಷ್ಟೇ ಏನೋ ಮಾತಾಡ್ಬಿಡ್ತಾರೆ. ಆ್ಯಂಡ್ ನಾವು ಅದನ್ನೆಲ್ಲನೂ ಅಪ್ಲೋಡ್ ಮಾಡಲ್ಲ. ಅದನ್ನೆಲ್ಲ ಅಪ್ಲೋಡ್ ಮಾಡಬೇಕು ನನಗೆ ವ್ಯೂಸ್ಗೋಸ್ಕರ ಅಂತ ಅಂದರೆ ಪ್ರಾಬಬ್ಲಿ ಅದು ಒಳ್ಳೆ ಮೆಸೇಜ್ ಕೊಟ್ಟಂಗಿರಲ್ಲ. ಸೊ ಈ ಥರ ಇರುತ್ತೆ. ಈಗ ನೀವು ಮಾತಾಡ್ಸಕ್ಕೆ ಹೋಗ್ತೀರಾ, ಸಾಕಷ್ಟು ಜನ ಬಿಟ್ಬಿಡಿ ನನ್ನ ಮಾತಾಡಿಸ್ಬೇಡಿ ಅಂತ ಹೇಳಿ ಹೋಗ್ತಾರೆ. ಮ್ಯಾಮ್ ಮಾತಾಡಿಸಿ ಅಂತ ಈ ಥರ ಪೊಲೈಟಾಗಿ ಹೇಳಿದ್ರೆ ಏನೂ ಬೇಜಾರಾಗಲ್ಲ. ನಾನು ಹ್ಯೂಮನ್ ಬೀಯಿಂಗೆ, ನನಗೂ ಒಂದಿಷ್ಟು ಫೀಲಿಂಗ್ಸ್ ಇರುತ್ತೆ, ನನಗೂ ಒಂದಿಷ್ಟು ಮುಜುಗರ ಆಗುತ್ತೆ. ಸಡನ್ನಾಗಿ ಹೋದಾಗ ಹಿಂಗೆ ಅಂದ್ಬಿಡೋದು ಆ ಥರ ಎಲ್ಲ ಅನ್ನೋದು ಬೇಜಾರಾಗುತ್ತೆ. ನಾನು ಆಬ್ವಿಯಸ್ಲಿ ಇದು ನನ್ನ ಕೆಲಸ, ನಾನು ಮಾಡ್ತಾ ಇದ್ದೀನಿ ಹಂಗಂತ ಹೇಳ್ಬಿಟ್ಟು ನಾನು ಏನೋ ಬೇಡದಿರೋದೇನೋ ಕೇಳ್ತಾ ಇಲ್ಲ. ಇವತ್ತವರೆಗೂ ನಾನು ವೀಡಿಯೋಸ್ನ ಪ್ರತಿಯೊಂದು ನಾನು ಆಲ್ಮೋಸ್ಟ್ ಒಂದು 300+ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ನಾನೊಂದು ಮೆಸೇಜ್ ಇಟ್ಕೊಂಡು ಮಾಡಬೇಕು ಅನ್ನೋದು ಉದ್ದೇಶ ಇರುತ್ತೆ, ಜನರಿಗೆ ಏನೋ ಒಂದು ತಿಳಿಸ್ಬೇಕು ಅನ್ನೋದಿರುತ್ತೆ, ಇಲ್ಲ ಕ್ವಶನ್ಸ್ ಕೇಳಬೇಕು ಅನ್ನೋದಿರುತ್ತೆ. ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ನಾನು ಫೋರ್ಸ್ ಮಾಡಲ್ಲ, ಇಲ್ಲ ನೀವು ಮಾತಾಡಲೇಬೇಕು ಅಂತ ನಾನು ಇವತ್ತವರೆಗೂ ಯಾರಿಗೂ ಹೇಳಲ್ಲ. ಇಟ್ಸ್ ಅಪ್ ಟು ಯು. ನಿಮ್ಗೆ ಇಷ್ಟ ಆದರೆ ಮಾತಾಡಿ, ಇಷ್ಟ ಇಲ್ಲ ಅಂದರೆ ಮಾತಾಡಬೇಡಿ. ಆಮೇಲೆ ನಾನು ಯಾರಿಗೂ ಇವತ್ತವರೆಗೂ ಆನ್ ಪೇಪರಲ್ಲಿ ಹೇಳ್ತೀನಿ, ವಿ ಹ್ಯಾವ್ ನಾಟ್ ಸ್ಕ್ರಿಪ್ಟೆಡ್, ಹಿಂಗೆ ಮಾತಾಡಿ ಹಾಗೆ ಮಾತಾಡಿ ನೀವು ಇದನ್ನೇ ಮಾತಾಡಬೇಕು ಅಂತ ಸ್ಕ್ರಿಪ್ಟ್ ಮಾಡಿಲ್ಲ. ಸೊ ಇಟ್ಸ್ ಆಲ್ ಅವ್ರ ಫ್ರೀಡಮ್. ಸ್ವಲ್ಪ ಜನ ಏನಂತಾರೆ, ಅವ್ರಿಗೆ ಇಷ್ಟ ಇರಲ್ಲ, ಅವ್ರು ಬೇಡ ಅಂತಾರೆ, ನಾವು ವಿ ಡೋಂಟ್ ಫೋರ್ಸ್. ಬಟ್ ಸ್ವಲ್ಪ ಜನ ಬೈಕೊಂಡು ಹೋಗ್ತಾರೆ, ಕೆಲಸ ಇರಲ್ಲ ಏನಂತ ಕೇಳಿಸುತ್ತೆ, ಬಟ್ ವಿ ಇಗ್ನೋರ್ ಇಟ್. ಸೊ ಇಷ್ಟೊಂದು ಜನ ಪ್ರೀತಿ ಕೊಡ್ಬೇಕಾದ್ರೆ ಯಾರೋ ಒಬ್ರು ಇಬ್ರು ಹಂಗೆ ಹೇಳ್ದಾಗ ಇಟ್ಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ. ಇಷ್ಟೆಲ್ಲ ಜನರನ್ನ ನೀವು ಮಾತಾಡ್ಸಿದಿರಲ್ಲ, ಅವ್ರ ಒಪಿನಿಯನ್ಗಳು ಗೊತ್ತಾಗಿದೆ ನಿಮ್ಗೆ, ಏನ್ ಅನ್ಸುತ್ತೆ ಅಂತ? ಓವರಾಲ್ ಆಗಿ ಜನರ ಮನಸ್ಥಿತಿ ಹೇಗಿದೆ ಅಂತ ಅನ್ಸುತ್ತೆ? ಮ್ಯಾಮ್ ಟು ಬಿ ವೆರಿ ಹಾನೆಸ್ಟ್, ಒಂದು ಕಾನ್ಸೆಪ್ಟ್ನ ನಾನು ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮನ್ನ ಮಾತಾಡಿಸ್ಬೇಕು, ಇವತ್ತೊಂದು ಕಾನ್ಸೆಪ್ಟ್ ಲವ್ ಬಗ್ಗೆ ಅಂತ ಅನ್ಕೊಳ್ಳೋಣ. ನಾನು ಯಾವ ಮಟ್ಟಿಗೆ ಪ್ರಿಪೇರ್ ಆಗಿ ಹೋಗಿರ್ತೀನಿ ಅಂತಾರೆ, ನನಗೆ 200% ಗೊತ್ತು ನೀವು ಆನ್ಸರ್ ಇದನ್ನೇ ಹೇಳ್ತೀರಾ ಅಂತ ಹೇಳಿ. ಆ್ಯಂಡ್ ನಾನು ರೋಡಲ್ಲಿ ಹೋಗ್ಬೇಕಾದ್ರೆ ಐ ಕ್ಯಾನ್ ಈಸಿಲಿ ಗೇಜ್ ದ ಪರ್ಸನ್, ಈ ಪರ್ಸನ್ ನನ್ನ ಹತ್ರ ಮಾತಾಡ್ತಾರ ಮಾತಾಡಲ್ಲ ಅಂತ. ಆ್ಯಂಡ್ ನಾನು ಎಲ್ರೂ ಮಾತಾಡ್ಸಕ್ಕೆ ಹೋಗಲ್ಲ. ದಿಸ್ ಇಸ್ ಒನ್ ಥಿಂಗ್. ಆ್ಯಂಡ್ ನಂಗೆ ಗೊತ್ತು ಇವ್ರನ್ನ ಮಾತಾಡ್ಸಿದ್ರೆ ಮಾತ್ರನೇ ನನಗೆ ಬೇಕಾಗಿರೋ ಅಂಥ ಆನ್ಸರ್ ಸಿಗುತ್ತೆ.
ಓಕೆ. ಈ ಥರನೂ ಇದೆ ಮ್ಯಾಮ್. ಅಂದರೆ ನಾಟ್ 100% ಟು ದ ಮಾರ್ಕ್ ಐ ಕ್ಯಾನ್ ಈಸಿಲಿ ಗೇಜ್ ಅ ಪರ್ಸನ್. ಸೊ ನನ್ಗೆ ಗೊತ್ತಿರುತ್ತೆ, ಓಕೆ ನಾನು ಇವಾಗ ಈ ಪ್ರಶ್ನೆ ಕೇಳಿದ್ರೆ ಅವ್ರು ಇದೇ ಉತ್ತರ ಹೇಳ್ತಾರೆ ಅನ್ನೋದು ನನಗೆ ಅಷ್ಟು ಚೆನ್ನಾಗಿ ನಾನು ಪ್ರಿಪೇರ್ ಆಗ್ಬಿಟ್ಟು ಹೋಗಿರ್ತೀನಿ. ಬಿಕಾಸ್ ಇಟ್ಸ್ ನಾಟ್ ಈಸಿ. ನಮ್ದು ಲೈವ್ ಇರಲ್ಲ ಬಿಟ್ರೆ, ಬಟ್ ನಾನು ಅಲ್ಲಿ ಸ್ಪಾಂಟೇನಿಯಸ್ ಆಗಿ ಮಾತಾಡಬೇಕು ಅಂದರೆ ನಾನು ಪ್ರಿಪೇರ್ ಆಗಿ ಹೋಗಬೇಕು, ಸುಮ್ಮನೆ ಹಂಗೆ ಮಾತಾಡೋಕ್ಕಾಗಲ್ಲ. ಬಿಕಾಸ್ ಅದೇ ಹೇಳೋದಲ್ಲ, ಹೆಣ್ಮಕ್ಳ ಹತ್ರ ಎಲ್ಲ ಮಾತಾಡ್ಬೇಕಾದ್ರೆ. ಸೊ ನನಗೆ ಗೊತ್ತು, ಓಕೆ ಪ್ರೀತಿ ಬಗ್ಗೆ ಕೇಳಿದ್ರೆ ಹುಡುಗಿ ಇದೇ ಉತ್ತರ ಹೇಳ್ತಾಳೆ, ಇಲ್ಲಾಂದ್ರೆ ಇದನ್ನು ಹೇಳ್ತಾಳೆ. ಇದನ್ನು ಹೇಳಿದಾಗ ನಾನು ಹೆಂಗೆ ಟ್ಯಾಕಲ್ ಮಾಡಬೇಕು, ಹೆಂಗೆ ಅವ್ರಿಗೆ ಕ್ರಾಸ್ ಕ್ವಶನ್ ಮಾಡಬೇಕು, ಈ ಥರ ಪ್ರಿಪೇರ್ ಆಗ್ಬಿಟ್ಟು ಹೋಗಿರ್ತೀನಿ. ಸೊ ಹಿಂಗಾದಾಗ ಇಟ್ಸ್ ಈಸಿ. ಸೊ ಯಾವುದೇ ಒಂದು ಕಾನ್ಸೆಪ್ಟ್ನ ಮಾಡಬೇಕು ಅಂದ್ರೂ ಅಷ್ಟು ಪ್ರಿಪೇರ್ ಆಗ್ಬಿಟ್ಟು ಹೋಗಿರ್ತೀನಿ. ಓಕೆ. ಅಂದರೆ ಈಗ ಹೆಣ್ಮಕ್ಳ ವಿಚಾರ ಹೇಳಿದ್ರಿ ನೀವು, ಇನ್ಯಾವ ವಿಚಾರ ತುಂಬ ನೆನಪಿದೆ? ತುಂಬ ಇನ್ಸಿಡೆಂಟ್ಸ್ಗಳು ನೆನಪಿದೆ ಮ್ಯಾಮ್. ಅಂದರೆ ನಮ್ಗೆ ಅದೊಂಥರ ರೂಟೀನ್ ಲೈಫ್ ಆಗೋಗ್ಬಿಟ್ಟಿದೆ. ಈಗ ಯಾವುದೋ ಕಪಲ್ಸ್ ಹೋಗ್ತಾ ಇರ್ತಾರೆ, ಅವ್ರಿಗೆ ವಿಡಿಯೋದಲ್ಲಿ ಕಾಣಿಸ್ಕೊಂಡಿರ್ತಾರೆ, ಅದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿರುತ್ತೆ. ಈಗ ನಾನು ರೀಸೆಂಟಾಗಿ ಅಂದರೆ ಒಂದು ರೋಸ್ ಸೆಲ್ ಮಾಡೋ ವಿಡಿಯೋ ಒಂದು ಮಾಡಿದ್ದೆ. ಅದ್ರಲ್ಲಿ ಏನಾಯ್ತು, ಒಂದು ಹುಡುಗ ಬರ್ತಾನೆ, ನಾನು ಕೇಳ್ತೀನಿ ನಿನ್ನ ಗರ್ಲ್ ಫ್ರೆಂಡ್ ಬ್ರೋ ಅಂತ ಹೇಳಿ. ಅವನು ಹಾಂ ಬ್ರೋ, ನನಗಂತೂ ಅದೃಷ್ಟ ಅಲ್ಲ, ನಿಮ್ಗೆ ಅದೃಷ್ಟ ತಗೊಳ್ಳಿ ಬ್ರೋ ಅಂತ ಹೇಳಿ ರೋಸ್ ಕೊಡ್ತೀನಿ. ಅದು ಫುಲ್ ವೈರಲ್ ಆಗೋಗ್ಬಿಡುತ್ತೆ ವಿಡಿಯೋ. ಅದು ಪಾಪ ನನಗೆ ಗೊತ್ತಿಲ್ಲ, ಅವ್ರ ಮೈನಲ್ಲೆಲ್ಲ ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ. ಓಕೆ ಬ್ರೋ ವಿಡಿಯೋ ಡಿಲೀಟ್ ಮಾಡಿ ಅಂತ ಅವ್ರಿಗೆ ಯಾರಾದ ಹತ್ರ. ಈ ಥರದೆಲ್ಲ ವೆರಿ ಕಾಮನ್. ಜೋಶಲ್ಲಿ ಮಾತಾಡ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಏನೋ ವರ್ಡ್ಸು, ಆಮೇಲೆ ಅದು ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟಿರ್ತೀವಿ. ಅದಾಗಿದ್ಮೇಲೆ ಬ್ರೋ ನಮ್ಮ ಮನೆಯೆಲ್ಲ ಬೈತಾ ಇದ್ದಾರೆ, ರಿಲೇಷನ್ಸ್ ಎಲ್ಲ ಬೈತಾ ಇದ್ದಾರೆ, ವಿಡಿಯೋ ಡಿಲೀಟ್ ಮಾಡಿ. ನನ್ನ ಕಡೆಯಿಂದ ಡಿಲೀಟ್ ಮಾಡ್ತೀನಿ, ಬಟ್ ಬೇರೆ ಪೇಜಲ್ಲಿ ಹೆಂಗೆ ಡಿಲೀಟ್ ಮಾಡಿಸ್ಲಿ? ಪ್ರತಿ ಸರಿ ನಾನು ಡಿಲೀಟ್ ಮಾಡಿಸಿ ಅಂತಂದರೆ ಈಗ ನನಗೆ ಒಂದಿಷ್ಟು ಜನ ಗೊತ್ತು, ಇನ್ನು ಮಿಗ್ದವ್ರು ಗೊತ್ತಿಲ್ಲ, ಹೆಂಗೆ ನಾನು ಅಪ್ರೋಚ್ ಮಾಡಲಿ? ಆ್ಯಂಡ್ ಯಾರಿಗೋ ಒಬ್ಬರು ಅಂದರೆ ಈಗ ಎಷ್ಟೋ ಟ್ರಾಲ್ ಪೇಜಸ್ಗೆ ಐಡೆಂಟಿಟಿನೇ ಇರೋಲ್ಲ, ಹಿಂಗಂತ ಅಪ್ರೋಚ್ ಮಾಡ್ತೀರಾ? ಸೊ ಈ ಥರ ಎಲ್ಲ ಇರುತ್ತೆ. ಸೊ ಇದೆಲ್ಲ ರೆಗ್ಯುಲರ್ ಲೈಫಲ್ಲಿ ನೋಡಿ ನನಗೆ ಅರ್ಥ ಆಗ್ಬಿಟ್ಟಿದೆ. ಸೊ ಹಿಂಗೆ ನಡೀತಾ ಇದೆ. ಜೊತೆಗೆ ಎಡಿಟ್ ಮಾಡೋದಕ್ಕೆ ಒಂದಷ್ಟು ಶ್ರಮ ಹಾಕಿರ್ತೀರಾ, ಶೂಟಿಂಗಿಗೆ ಒಂದಷ್ಟು ಶ್ರಮ ಹಾಕಿರ್ತೀರಾ, ವಿಡಿಯೋ ಡಿಲೀಟ್ ಮಾಡಿ ಅಂತಂದಾಗ ಅದು ಒಂದು ಸ್ವಲ್ಪ ಕಷ್ಟನೇ. ಟು ಬಿ ಹಾನೆಸ್ಟ್ ನಿಜ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಒಂದು ವಿಡಿಯೋ ಈಗ ನನಗೆ ಅದೇ ಸೋರ್ಸ್ ಆಫ್ ಇನ್ಕಮ್. ವೈರಲ್ ಆಗ್ತಾ ಇದ್ದಾಗ ಸಡನ್ನಾಗಿ ಆ ಪಾರ್ಟ್ನ ತೆಗ್ಬಿಡಿ ಅಂದರೆ ವಿಡಿಯೋದಲ್ಲಿ ಏನಿರಲ್ಲ, ಮೇನ್ ಹೈಲೈಟ್ ಆ ಪಾರ್ಟ್ ಇರುತ್ತೆ, ತೆಗಿರಿ ಅಂದಾಗ ಬೇಜಾರಾಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ದ ಅದರ್ ಪರ್ಸನ್ ಆಲ್ಸೋ. ಪಾಪ ಅವ್ರ ಲೈಫ್, ಈಗ ನನಗೆ ಅದರಿಂದ ಒಂದು 5,000 10,000 ಜಾಸ್ತಿ ಬರ್ಬೋದು, ಇಲ್ಲ ಬರದೇ ಇರ್ಬೋದು. ನಂಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ. ಪಾಪ ನಾಳೆ ದಿನ ಆ ಲೈಫಲ್ಲಿ ಏನಾದರೂ ಆಯಿತು ಅಂತ ಅಂದರೆ ನೆಕ್ಸ್ಟ್ ನಾನು ರೆಸ್ಪಾನ್ಸಿಬಲ್ ಇರುತ್ತೆ. ನನಗೆ ಜೀವನ ಪರ್ಯಂತ ಗಿಲ್ಟ್ ಕಾಡ್ತಾ ಇರುತ್ತೆ. ಇವ್ನು ಆ ವಿಡಿಯೋ ಡಿಲೀಟ್ ಮಾಡಿದರೆ ಪಾಪ ಅವ್ರ ಲೈಫ್ ಚೆನ್ನಾಗಿರ್ತಿತ್ತೇನೋ, ನಂಗೆ ಗಿಲ್ಟ್ ಇದೆ. ಯಾಕಂದರೆ ಒಂದು ಹುಡುಗಿ, ಮುಸ್ಲಿಂ ಹುಡುಗಿನ ನಾನು ಮಾತಾಡಿಸಿದಾಗ ಇದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೆ. ನೀವು ಲವ್ ಮ್ಯಾರೇಜ್ ಆಗಕ್ಕೆ ಇಷ್ಟಪಡ್ತೀರಾ, ಅರೇಂಜ್ ಮ್ಯಾರೇಜ್ ಆಗಕ್ಕೆ ಇಷ್ಟಪಡ್ತೀರಾ? ಆ ಹುಡುಗಿ ಯಾವ ಜೋಶಲ್ಲಿ ಇದ್ರೋ ಏನೋ ಗೊತ್ತಿಲ್ಲ, ನಾನು ಎಲ್ಲಂದ್ರೂ ಟ್ರೈ ಮಾಡಬೇಕು ಅಂತ ಇಷ್ಟ, ಐ ವಾಂಟ್ ಟು ಕೀಪ್ ಆನ್ ಸ್ವಿಚಿಂಗ್ ಅಂತಂದರು. ಆ ವಿಡಿಯೋ ಎಷ್ಟು ವೈರಲ್ ಆಯಿತು ಅಂತಂದರೆ ಅಪ್ಲೋಡ್ ಮಾಡಿ ತುಂಬ ವೈರಲ್ ಆಗಿಬಿಡುತ್ತೆ. ವೈರಲ್ ಆಗಿದ್ಮೇಲೆ ಪಾಪ ಹುಡುಗಿದು ಕಾಲೇಜೆಲ್ಲ ಬಿಡಿಸಿದ್ರು ಅನ್ನೋದೆಲ್ಲ ಕೇಳ್ಪಟ್ಟೆ. ಸೊ ಹಿಂಗೆಲ್ಲ ಆಗುತ್ತೆ. ಸೊ ಈ ಥರ ಎಲ್ಲ ಆದಾಗ ಬೇಜಾರಾಗುತ್ತೆ. ಸೊ ಈ ಥರ ಇನ್ಸಿಡೆಂಟ್ಸ್ ಎಲ್ಲ ಆದಾಗ ನನಗೆ ಐ ಫೋಕಸ್ ಮೋರ್ ಆನ್, ಓಕೆ ನಿಮ್ಗೇನು ಆರಾಮಾಗಿರಿ, ನಾನು ನೋಡ್ಕೊತೀನಿ. ಸೊ ನನ್ನ ಚಾನಲಲ್ಲಿ ಯಾರಾದರೂ ಮಾತಾಡಿದ್ದಾರೆ, ಇಲ್ಲ ಏನಾದರೂ ತಪ್ಪು ಮಾಡಿದ್ದಾರೆ ಅಂತಂದರೆ ಐ ಟೇಕ್ ದ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ. ಬಿಕಾಸ್ ನಾನು ಅವ್ರನ್ನ ಮಾತಾಡ್ಸಿರೋದು, ಅವ್ರಿಗೆ ಏನೇ ಪ್ರಾಬ್ಲಮ್ ಆದರೆ ನಾನು ನಿಂತ್ಕೊಳ್ಳೋ ಅಂಥ ಜವಾಬ್ದಾರಿ ನಂದಾಗಿರುತ್ತೆ. ಸೊ ಇದನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ. ನೈಸ್, ಸೂಪರ್. ಸಾಕಷ್ಟು ಜನರಿಗೆ ಫೇಮಸ್ ಆಗುವಂತ ಹುಚ್ಚಿರುತ್ತೆ. ಸೊ ಬ್ರೋ, ನೀವು ಒಂದು ಪ್ರಶ್ನೆ ಕೇಳಿ ನಾನು ಆನ್ಸರ್ ಕೊಡ್ತೀನಿ, ವೈರಲ್ ಆಗಬೇಕು, ಆ ಥರ ಹೇಳಿದ್ದಿದ್ಯಾ? ಮ್ಯಾಮ್ ನೀವು ನಂಬಲ್ಲ, ದಿನಕ್ಕೆ ನನಗೆ ಏನಿಲ್ಲ ಅಂತಂದ್ರೂ ಒಂದು 200 to 300 ಮೆಸೇಜಸ್ ರೆಗ್ಯುಲರ್ ಆಗಿ ಬರುತ್ತೆ. ಅದರಲ್ಲಿ ಒಂದು 50 ಮೆಸೇಜ್ ನಮ್ಮೂರಿಗೆ ಬನ್ನಿ ನನ್ನ ಮಾತಾಡಿಸಿ ಅಂತ ಹೇಳಿ. ಅದು ಹೆಂಗಾಗೋಗಿದೆ ಅಂದರೆ, ನಾನು ಮಾತಾಡಿಸ್ಬೇಕಾದ್ರೆ ಪ್ರೀತಿ ಕವನಗಳು ಇಲ್ಲ ಅವ್ರ ಪ್ರೀತಿ ಕಥೆಗಳನ್ನೆಲ್ಲ ಹೇಳಬೇಕಾದ್ರೆ ತುಂಬ ವೈರಲ್ ಆಗುತ್ತೆ ಆ್ಯಂಡ್ ಪೀಪಲ್ ಗೆಟ್ಸ್ ಕನೆಕ್ಟೆಡ್. ಹೌದು ಬ್ರೋ ನನ್ನ ಮಾತಾಡಿಸಿ, ನಂದು ಪ್ರೀತಿ ಹೋಗ್ಬಿಟ್ಟಿದೆ ಬ್ರೋ, ನನ್ನ ಹುಡುಗಿ ಮೋಸ ಮಾಡಿ. ಐ ಅಂಡರ್ಸ್ಟ್ಯಾಂಡ್, ಆಯಿತಾ? ನನ್ನ ಚಾನಲ್ ಅದಕ್ಕೆ ಅಂತ ಇಲ್ಲ. ಒಂದು ವಿಡಿಯೋ ಮಾಡಬೇಕಾದ್ರೆ ನೀವು ನಿಮ್ಮ ನೋವನ್ನ ಹೇಳ್ಕೊಳೋದು ಅದು ಸಹಜ. ನಿಮ್ಮ ನೋವನ್ನೇ ಕೇಳಬೇಕು ಅಂತ ಬಂದು ನಾನು ವಿಡಿಯೋ ಮಾಡೋದು ಅದು ಸಹಜ ಅಲ್ಲ. ಅದು ಇಟ್ ಡಸಂಟ್ ಮೇಕ್ ಸೆನ್ಸ್. ಈಗ ನಾನು ಹಂಗೆ ಅಂತ ಅಂದರೆ ನಾನು ನನ್ನ ಚಾನಲ್ನ ನಡೆಸೋಂಥದ್ದಿಲ್ಲ, ಜನರಿಗೋಸ್ಕರ ನಡೆಸ್ಬೇಕಾಗಿರುತ್ತೆ. ಆ್ಯಂಡ್ ಪೀಪಲ್ಗೆ ಹೆಂಗೆ ಗೊತ್ತಾ, ಬ್ರೋ ನನಗೆ ಆಗ್ತಾ ಇಲ್ಲ ಬ್ರೋ, ಹುಡುಗಿ ಅಂದರೆ ಒಂದಿಷ್ಟು ಜನಕ್ಕೆ ಬಿಟ್ಟೋಗಿರೋ ಹುಡುಗಿ ವಾಪಸ್ ಬಂದಿದ್ದಾಳೆ. ಸೊ ಹಂಗಾಗಿ ಜನಕ್ಕೆ ಓಕೆ ನನ್ನ ಪ್ರೀತಿನೂ ಸಿಗ್ಬೋದೇನೋ, ವಾಪಸ್ ಬರ್ಬೋದೇನೋ, ನಿಮ್ಮ ಇಂಟರ್ವ್ಯೂ ಅಥವಾ ನಿಮ್ಮ ವಿಡಿಯೋ ಮೂಲಕ ಅವ್ರು ಕನ್ವೆ ಮಾಡ್ಬೋದು. ಓಕೆ ನನ್ನ ನೋವು ನಾನು ತೋಡ್ಕೋಬಹುದು. ಲಿಟ್ರಲ್ಲ ನೀವು ನಂಬಲ್ಲ, ನನಗೆ ಎಷ್ಟು DMs ಬರುತ್ತೆ ಬ್ರೋ, ಒಂದು ಚಾನ್ಸ್ ಕೊಡಿ ಬ್ರೋ, ನೀವು ಎಲ್ಲಿದ್ದೀರಾ ಹೇಳಿ, ನಾನೇ ಅಲ್ಲಿ ಬರ್ತೀನಿ, ಪೇ ಮಾಡ್ತೀನಿ ಅಂತೆಲ್ಲ ಕೇಳ್ತಾರೆ. ನಾವು ಪೇ ಮಾಡ್ಬಿಟ್ಟು ನಾವು ಮಾತಾಡ್ತೀವಿ ಬ್ರೋ, ನನಗೊಂದು ಬ್ರೋ, ಒಂದೇ ಒಂದು ಅಂತ ಹೇಳಿ ಕೇಳ್ತಾರೆ. ಬಟ್ ಇಟ್ ಡಸಂಟ್ ಹ್ಯಾಪನ್ ಲೈಕ್ ದಟ್. ಅದು ಹಂಗೆ ನಡ್ಸೋಕ್ಕಾಗಲ್ಲ. ಓಕೆ, ನಿಮ್ಗೆ ಎಷ್ಟು ಪ್ರಪೋಸಲ್ ಬಂದಿದೆ? ಲವ್ ಮ್ಯಾರೇಜ್ ಅಂತ ಸಾಕಷ್ಟು ವಿಷಯಗಳನ್ನ ಹೇಳ್ತಾ ಇರ್ತೀರಾ. ಮ್ಯಾಮ್ ಟು ಬಿ ಹಾನೆಸ್ಟ್, ಇವಾಗಿರೋ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ಬರಿಗೂ ಬರ್ತದೆ ಅದನ್ನ ಹೆಮ್ಮೆಯಿಂದ, ಓಯ್ ನನಗೆ ಇಷ್ಟು ಬಂದಿದೆ, ಐ ಆಮ್ ನಾಟ್ ಸಚ್ ಎ ಕೈಂಡ್ ಆಫ್ ಪರ್ಸನ್.
ಪಾಪ ಅವ್ರಿಗೆ ನಾನು ಮಾತಾಡೋ ರೀತಿ ಇಷ್ಟ ಆಗಿರ್ಬೋದೇನೋ, ಇಲ್ಲಾಂದ್ರೆ ಏನೋ ಒಂದು ಇಷ್ಟ ಆಗಿರ್ಬೋದು, ಅದು ಕೇಳ್ತಾರೆ. ಅದನ್ನ ನಾನು ದೊಡ್ಡದಾಗಿ ಹೇಳ್ಕೊಳಕ್ ನಂಗೆ ಇಷ್ಟ ಇಲ್ಲ. ಸೊ ಬಂದಿದೆ ಮ್ಯಾಮ್ ಆಬ್ವಿಯಸ್ಲಿ ಸೋಷಿಯಲ್ ಮೀಡಿಯಾ ಲೈಫಲ್ಲಿ ಎಲ್ಲರೂ ಬಂದಿರುತ್ತೆ. ನಾವು ಅದನ್ನ ಓಕೆ ನನ್ನ ಇಷ್ಟಪಡ್ತಾ ಇದ್ದಾರೆ, ನಾನು ಅವ್ರನ್ನ ಇಷ್ಟಪಡ್ತೀನಿ ಇಷ್ಟಕ್ಕೆ ಅಂತ, ಅದನ್ನ ಮೀರಿ ಏನು ಮಾತಾಡಕ್ ಹೋಗಲ್ಲ. ಸಾಕಷ್ಟು ಜನರಿಗೆ ಒಂದು ಏನ್ ಹೇಳ್ತೀರಾ ಗೊಂದಲ ಇದೆ, ನಿಮಗೆ ಮೋಸ್ಟ್ಲಿ ಲವ್ ಬ್ರೇಕಪ್ ಆಗಿದೆ, ಅದಕ್ಕೋಸ್ಕರ ಲವ್ ಬ್ರೇಕಪ್ ಮ್ಯಾರೇಜ್ ಬಗ್ಗೆ ಜಾಸ್ತಿ ಕ್ವಶನ್ ಕೇಳ್ತೀರಾ ಅಂತ. ಮ್ಯಾಮ್ ಅನುಭವ ಇಲ್ಲದೆ ಏನು ಮಾತುಗಳು ಹೊರಗಡೆ ಬರಲ್ಲ. ಓಕೆ ಕರೆಕ್ಟಾ? ಹಂಗಂತ ಹೇಳಿ ಆನ್ಸರ್ ಸಿಕ್ತು. ಅಲ್ಲ ಅದೇ ನೆಕ್ಸ್ಟ್ ಸೆಂಟೆನ್ಸ್ ನ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಏನ್ ಅನ್ಕೊಂತಾರ, ತುಂಬಾ ಲವ್ ಮಾಡಿದಾನೆ, ಇಲ್ಲ ಇಲ್ಲ ಆ ತರ ಏನಿಲ್ಲ. ಒಬ್ಬರನ್ನ ಕಾಲೇಜ್ ಟೈಮ್ಸ್ ಅಲ್ಲೆಲ್ಲ ಇದ್ದಿರೋದಂಗೆ ಒಬ್ಬರನ್ನ ಇಷ್ಟಪಟ್ಟಿರ್ತೀವಿ, ಅವ್ರಿಗೆ ನಾವ್ ಇಷ್ಟ ಆಗಿರಲ್ಲ, ಅದು ಇಟ್ಸ್ ಲೈಕ್ ಒನ್ ಸೈಡೆಡ್ ಲವ್ ಅಷ್ಟೇ, ಅದು ಬಿಟ್ಟು ಇನ್ನೇನು ಇಲ್ಲ. ಸೊ ಆ ತರ ಎಲ್ಲ ಭಾಗ್ಯ ಪಡ್ಕೊಂಡು ಒಂದೇ ಲವ್. ಪ್ರೀತಿ ಅನ್ನೋದು ಅದೇ ಒಂದರ ಜೊತೆ ಆದ್ರೆ ಮಾತ್ರನೇ ಅದು ಪ್ರೀತಿ ಅಂತಾರೆ. ಜಾಸ್ತಿ ಜನ ಜೊತೆ ಆದ್ರೆ ಅದು ಪ್ರೀತಿ ಹಂಗಲ್ಲ. ಈಗ ಮೂವ್ ಆನ್ ಆಗಿ ಮತ್ತೊಂದು ಪ್ರೀತಿಯನ್ನು ಅದನ್ನ ಹುಡ್ಕೋಕೆ ಭಯ ಬಂದ್ಬಿಡ್ತು ಮ್ಯಾಮ್. ಓಕೆ. ಸೊ ಹೆಂಗೆ ಅಂತ ಅಂದ್ರೆ ನೀವು ಏನೋ ಒಂದನ್ನ ಇಷ್ಟ, ಈಗ ನಾನೊಂದು ಕೆಲಸ ಮಾಡ್ಬೇಕು ಅನ್ಕೊಂಡು ಇರ್ತೀರಾ, ಆ ಕೆಲಸದ ಮೇಲೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇರುತ್ತೆ. ಆ ಕೆಲಸ ಆಗಿಲ್ಲ ಅಂದ್ರೆ ನೀವು ಮತ್ತೆ ಬೇರೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲ್ಲ, ನಿಮ್ಗೆ ಯಾವಾಗೂ ಕುತ್ಕೊಂಡ್ರು ಅದೇ ಯೋಚನೆನಲ್ಲಿರುತ್ತೆ. ಸೊ ಆ ಥರ ನಂಗೆ ಹೆಂಗಾಯ್ತು ಅಂತಂದ್ರೆ ಒಂದು ಟೈಮಲ್ಲಿ ಟು ಬಿ ವೆರಿ ಆನೆಸ್ಟ್ ಇಷ್ಟಪಟ್ಟಿದೆ, ಬಟ್ ಅವ್ರಿಗೆ ಇಷ್ಟಪಟ್ಟಿಲ್ಲ. ಬಟ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ದ ಅದರ್ ಪರ್ಸನ್ ಆಲ್ಸೋ. ಅವ್ರು ನಮ್ಮನ್ನ ಇಷ್ಟಪಟ್ಟಿಲ್ಲ. ಸೊ ನನಗೇನಾಯ್ತು ಅಂತಂದ್ರೆ ಅದು ಹಠ ಥರ ಬಂದ್ಬಿಡ್ತು. ಓಕೆ, ಜೀವನದಲ್ಲಿ ಸಾಧನೆ ಮಾಡಬೇಕು, ಸಾಧನೆ ಮಾಡೋದಂದ್ರೆ ನನ್ನ ಮೊದಲನೇ ಪ್ರೀತಿ, ಎರಡನೇ ಪ್ರೀತಿ ಎಲ್ಲದಕ್ಕೋಸ್ಕರ ಅಂತೇಳಿ ಇವಾಗ ಏನಿದ್ರು ಓಕೆ ಫಸ್ಟು ನಂಗೆ ಅದು ಪ್ರಿಯಾರಿಟಿ, ಅದಾಗಿದ್ಮೇಲೆ ಮಿಕ್ಕಿದೆಲ್ಲ. ಈಗ ನಿಮ್ಗೆ ಆಲ್ರೆಡಿ ಹೇಳಿದ್ರಿ ಒನ್ ಸೈಡ್ ಲವ್ ಅಂತ ಹೇಳಿದ್ರಿ, ಸಾಕಷ್ಟು ಜನ ಬಂದ್ಕೊಂಡು ನಿಮ್ಮ ಹತ್ರ ಅವ್ರ ಲವ್ ಬ್ರೇಕಪ್ ಸ್ಟೋರಿಗಳು ಹೇಳ್ತಾರೆ, ಬಿಟ್ಬಿಡ್ರು ಮಾತಾಡ್ಬೇಡಿ ಆ ಥರ ಎಲ್ಲ ಅನ್ಸಿದ್ಯಾ ಅವ್ರ ಕತೆಗಳನ್ನ ಕೇಳಿ? ನನ್ಗೆ ಎಷ್ಟೋ ಜನ ಮಾತಾಡ್ಸ್ಬೇಕಾದ್ರೆ ಹಿಂಗೆ ಪಾಸ್ ಆಗುತ್ತೆ ಅಂತಾರಲ್ಲ, ಹಂಗೆ ಪಾಸ್ ಆಗ್ತಾ ಇರುತ್ತೆ ಒಂದೊಂದು ಟೈಮ್. ಐ ಕ್ಯಾಂಟ್ ರಿಯಾಕ್ಟ್. ಓಕೆ ನನ್ನ ಲೈಫಲ್ಲಿ ಹಿಂಗಾಯ್ತು. ಈಗ ನಂಗೆ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ನಾನು 8-9 ಇಯರ್ಸ್ ಬ್ಯಾಕ್ ಇದು ನನ್ಗೆ ಇಷ್ಟ ಆಗಿದೆ ಯಾವುದೋ ಒಂದು ಹುಡುಗಿ, ಇವಾಗ ಅವರೇ ಹೇಳ್ತಾ ಇರ್ತಾರೆ ಅವಾಗ ಇಷ್ಟ ಆಯಿತು, ದಟ್ ವಾಸ್ ಡಿಫ್ರೆಂಟ್ ಫೇಸ್ ಆಫ್ ಲೈಫ್. ಇವಾಗ ಹೆಂಗಾಗಿದೆ ಅಂದರೆ ಜೀವನದಲ್ಲಿ ಅದೊಂದು ಸೇಯಿಂಗ್ ಇದೆ ಮ್ಯಾಮ್, ಜೀವನದಲ್ಲಿ ಓದಬೇಕಾದ್ರೆ ನಿದ್ದೆ ಬರುತ್ತಂತೆ, ಅಂದರೆ ಪಾಠ ಕಲಿಬೇಕಾದ್ರೆ ನಿದ್ದೆ ಬರುತ್ತೆ, ಆದರೆ ಜೀವನ ಪಾಠ ಕಲಿಸ್ಬೇಕಾದ್ರೆ ನಿದ್ದೆ ಬರಲ್ವಂತೆ. ಇವಾಗ ಆ ಫೇಸಲ್ಲಿ ಇದ್ದೀವಿ. ಸೊ ಹೆಂಗಾಗುತ್ತೆ ಅಂದರೆ ಆವಾಗ ಎಲ್ಲದೂ ನೋಡಿದೆಲ್ಲ ಚೆನ್ನಾಗಿ ಅನಿಸ್ತಾ ಇತ್ತು, ಹೌದು ಇದು ಜೀವನ ಅನಿಸ್ತಾ ಇತ್ತು, ಬಟ್ ಅದು ಜೀವನ ಅಲ್ಲ. ಜೀವನದಲ್ಲಿ ಬೆಳವಣಿಗೆ, ದುಡ್ಡು ಮಾಡೋದು, 4 ಜನ ನಮ್ಮನ್ನ ನೋಡಿ ಮರ್ಯಾದೆ ಕೊಡೋದು, ಮಾತಾಡ್ಸೋದು, ಹೆಸರು ಹೇಳಿದ್ರೆ ಕೆಲಸ ಆಗೋದು, ಇಲ್ಲ ಹೋದರೆ ಕೆಲಸ ಆಗೋದು, ಈ ಥರ ಯಾವಾಗ ಈ ಥರ ಎಲ್ಲ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ಇನ್ನೂ ಏನಾದರೂ ಮಾಡಬೇಕು, ಇನ್ನೂ ಏನಾದರೂ ಬೆಳಿಬೇಕು, ಇನ್ನೂ ಏನಾದರೂ ದುಡಿತಾ ಇರಬೇಕು ಅಂತ ಈ ಥರ ಅನಿಸುತ್ತೆ. ಅದನ್ನು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇವಾಗ ಆಫೀಸಲ್ಲಿ ಜನ ಹೇಳಬೇಕಾದ್ರೆ ಪ್ರೀತಿ ಬಗ್ಗೆ ಎಲ್ಲ ಅಂದರೆ ನಾನು ಒಂದ್ಸಲ ಅನ್ಕೊತಾ ಇರ್ತೀನಿ, ಆಫ್ ದ ಕ್ಯಾಮ್ರಾ ಹೇಳ್ತೀನಿ, ದಿಸ್ ಇಸ್ ನಾಟ್ ಲೈಫ್, ಇದಲ್ಲ, ನಾನು ಅವ್ಳಿಗೋಸ್ಕರ ಹಚ್ಚೆ ಹಾಕ್ಸ್ಕೊತೀನಿ, ಕೈ ಕೊಯ್ಕೊತೀನಿ, ಅಷ್ಟು ಸುತ್ತೀನಿ. ಪ್ರೀತಿ ಮಾಡಿ, ಪ್ರೀತಿ ಮಾಡಬೇಡಿ ಅನ್ನಲ್ಲ, ಕುರುಡು ಪ್ರೀತಿ ಮಾಡಬೇಡಿ. ಮೊದಲನೇ ಪ್ರೀತಿ ಅಪ್ಪ ಅಮ್ಮಂಗೆ ಕೊಡಿ. ಅಪ್ಪ ಅಮ್ಮನ ನೀವು ಯಾವತ್ತು ಪ್ರೀತಿ ಮಾಡಿದ್ರು ಅದು ವೇಸ್ಟ್ ಆಗಲ್ಲ. ಬಟ್ ಹುಡುಗಿ ಮೇಲೆ ಅದು ಕುರುಡು ಪ್ರೀತಿ ಇಟ್ಕೋಬೇಡಿ. ಪ್ರೀತಿ ಮಾಡಿ, ಎಷ್ಟು ಬೇಕೋ ಅಷ್ಟು ಮಾಡಿ. ದಿಸ್ ಇಸ್ ಮೈ ಸಜೆಷನ್. ಆ್ಯಂಡ್ ನನ್ಗೆ ಗೊತ್ತಿಲ್ಲ ನಾನು ಕರೆಕ್ಟೋ ಇಲ್ಲ ಅಂತ ಹೇಳಿ ಇದು ನಾನು ಹೇಳೋದು. ಓಕೆ, ಇವತ್ತಿನ ಹುಡುಗ ಹುಡುಗಿರನ್ನ ನೀವು ಮಾತಾಡಿಸ್ತೀರಾ, ಲವ್ ಬ್ರೇಕಪ್, ಮ್ಯಾರೇಜು ಅಥವಾ ಸಂಬಳ, ಇನ್ಯಾವುದೋ ವಿಷಯದ ಬಗ್ಗೆ ನೀವು ಮಾತಾಡಿಸ್ತೀರಾ, ಅವರ ಒಂದು ಯೋಚನೆಗಳನ್ನ ಕೇಳಿದಾಗ ಏನ್ ಅನಿಸ್ತು, ಒಟ್ಟಾರೆ ಅಭಿಪ್ರಾಯ ಏನ್ ಹೇಳ್ತೀರಾ? ಮ್ಯಾಮ್ ಟು ಬಿ ವೆರಿ ಆನೆಸ್ಟ್, ನಾನು 1996 ಬಾರ್ನು, ನಾವೆಲ್ಲ 90s ಕಿಡ್ಸ್ ಅಂತ ಅಂತೀವಿ. ಬಟ್ ಇವಾಗಿರೋ ಕಿಡ್ಸ್ನ ನೀವು ಮಾತಾಡ್ಸಿದ್ರೆ ನೀವು ಫಸ್ಟ್ ಆಫ್ ಆಲ್ ಗೊತ್ತಾಗಲ್ಲ ಅವ್ರು ಇನ್ನೂ PU ಅವರು ಅಂತ ಹೇಳಿ. ಬಟ್ ಅವ್ರ ಥಿಂಕಿಂಗು, ಅವರ ಯೋಚನೆಗಳು, ಅವ್ರಿರೋ ರೀತಿ ನಿಜ ಹೇಳ್ತೀನಿ ತುಂಬ ಅಂದರೆ ತುಂಬ ಡಿಫ್ರೆಂಟ್ ಇದೆ. ನಾವು ಏನು ಪ್ರಪಂಚನ ನಾನು ಈ 3-4 ವರ್ಷದಿಂದ ನೋಡ್ತಾ ಇದ್ದೀನಿ, ಅವ್ರು ಅದನ್ನು ಆಲ್ರೆಡಿ ಎಲ್ಲ ನೋಡ್ಬಿಟ್ಟಿದ್ದಾರೆ. ದೇ ಆರ್ ವೇ ಟೂ ಫಾರ್ ಅಹೆಡ್. ಅವ್ರನ್ನ ನೀವು ಇಮ್ಯಾಜಿನೂ ಮಾಡ್ಕೊಳಕ್ಕಾಗಲ್ಲ. ನಾನು ಮಾತಾಡಿಸ್ತೀನಿ, ನಾನು ಅದನ್ನೇ ಹೇಳ್ದಾನೆ, ಎಲ್ಲನೂ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಅವರ ಯೋಚನೆಗಳು, ಅವ್ರಿರೋ ರೀತಿ, ಅವರ ಥಿಂಕಿಂಗು ನಿಜ ತುಂಬ ಎಕ್ಸ್ಟ್ರೀಮ್ ಲೆವೆಲ್ ಆಗಿದೆ. ಗೊತ್ತಿಲ್ಲ ಅದು ಇಟ್ಸ್ ರೈಟ್ ಆರ್ ರಾಂಗ್ ಗೊತ್ತಿಲ್ಲ. ಬಿಕಾಸ್ ನಾವೆಲ್ಲ ಫೋನ್ ಯೂಸ್ ಮಾಡ್ಬೇಕಾದ್ರೆ 2007-8 ಆವಾಗ ಸ್ಮಾರ್ಟ್ ಫೋನ್ಸ್ ಬಂದಿದ್ದು. ಅವ್ರು ಇವಾಗ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ದೇ ಹ್ಯಾವ್ ಅ ಸ್ಮಾರ್ಟ್ ಫೋನ್. ಸೊ ನಮ್ಗಿಂತ ಜಾಸ್ತಿ ಅಪ್ಡೇಟ್ ಆಗಿರ್ತಾರೆ, ವಿಷಯಗಳು ಗೊತ್ತು, ಅವ್ರ ಜೀವನ ಅನ್ನೋದು ಗೊತ್ತಿಲ್ಲ, ಬಟ್ ಜೀವನದ ಬಗ್ಗೆ ಎಲ್ಲ ಗೊತ್ತು. ಸೊ ಇದು ಆ್ಯಕ್ಚುಲಿ ಆ್ಯಂಡ್ ಇದು ಯಾವುದೇ ರೀತಿಯಲ್ಲೂ ಒಳ್ಳೆ ಸೈನ್. ಬಿಕಾಸ್ ನಾನು ನಿಮ್ಗೆ ಯಾರು ಚೀಫ್ ಮಿನಿಸ್ಟರ್ ಅಂತ ಕೇಳಿದ್ರೆ ಗೊತ್ತಿರಲ್ಲ, ಯಾರು ಸಾರಿಗೆ ಸಚಿವರು ಅಂತ ಕೇಳಿದ್ರೆ ಗೊತ್ತಿರಲ್ಲ, ಅವ್ರಿಗೆ ಕರೆಂಟ್ ಅಫೇರ್ಸ್ ಗೊತ್ತಿರಲ್ಲ, ನಮ್ಮ ಭಾರತದ ಬಗ್ಗೆ ಗೊತ್ತಿಲ್ಲ, ಎಷ್ಟು ಸ್ಟೇಟ್ಸ್ ಇದೆ ಅನ್ನೋದು ಗೊತ್ತಿಲ್ಲ. ಸೊ ಈ ಥರದ್ದು ಏನೂ ಗೊತ್ತಿರಲ್ಲ, ಬಟ್ ಇದನ್ನ ಬಿಟ್ಟು ಬೇರೆ ಎಲ್ಲದೂ ಗೊತ್ತಿರುತ್ತೆ ಅವ್ರಿಗೆ. ರಿಲೇಶನ್ಶಿಪ್ಗಳಲ್ಲಿ ಇವಾಗ ಎಷ್ಟು ಟೈಪ್ ಇದೆ ಅದನ್ನೆಲ್ಲ ತುಂಬಾ ಚೆನ್ನಾಗಿ ಹೇಳ್ತಾರೆ. ನನ್ಗೆ ಇವೆಲ್ಲ ದೇವರೇ ಗೊತ್ತಿದ್ದಿಲ್ಲ. ನನ್ಗೆ ರೀಸೆಂಟ್ ಆಗಿ ನಾನು ಒಂದು 2 ಇಂಟರ್ವ್ಯೂದಲ್ಲಿ ನೋಡಿದೆ, ಶಾಕ್ ಆಗ್ಬಿಟ್ಟೆ. ನನ್ಗೆ ಅವೆಲ್ಲ ಅಷ್ಟು ಗೊತ್ತಿರಲ್ಲ. ಅಂಡ್ ನಮ್ದೇನು ಅಂತಂದ್ರೆ ನನ್ಗೆ ಅದೇ ಅನ್ಸೋದು, ನಮ್ಮ ಅಪ್ಪ ಅಮ್ಮ ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳೆಸ್ತಾ ಇದ್ರು,
ತುಂಬ ಕಮಾಂಡಿಂಗ್ ಆಗಿದ್ರು. ಈ ಕೆಲಸ ಮಾಡಬಾರ್ದು ಅಂದರೆ ಮಾಡಬಾರ್ದು. ಇವತ್ತಿಗೂ ಅಷ್ಟೇ, ಇವತ್ತು ನಮ್ಮಮ್ಮ ನನಗೆ ಈ ಕೆಲಸ ಮಾಡಬಾರ್ದು ಅಂತ ನಾನು ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ಅದೇ ಥರನೇ ನಡ್ಕೊಂಬರ್ತಾರೆ. ಬಟ್ ನಂಗೆ ಗೊತ್ತಿಲ್ಲ, ಅವರೆಲ್ಲ ಸಿಕ್ಕಾಪಟ್ಟೆ ಫಾರ್ವರ್ಡಲ್ಲಿದ್ದಾರೆ. ಓಕೆ. ಸೊ ಹಿಂಗಿದೆ ಅದು. ಇವಾಗ ಏನೋ ಹೊಸದಾಗಿ ಕೇಳ್ಪಟ್ಟೆ, ಏನೋ ನಿಮ್ಮ ಪಕ್ಕದ ಮನೆ ಆಂಟಿ ಫಿಟ್ಟಿಂಗ್ ಮಾಸ್ಟರ್ ಅಂತ, ಅದೇನು ಎಲ್ಲಾ ಕಡೆನೂ ಅದನ್ನೇ ಹೇಳ್ತಾ ಇದ್ದಾರೆ, ಏನ್ ಕತೆ ಅದು? ಇದು ಲೈಕ್ ಹೆಂಗೆ ಅಂತ ಅಂದರೆ, ನಮ್ಮಮ್ಮ ಜೊತೆ ನಮ್ಮ ಪಕ್ಕದ ಮನೆ ಆಂಟಿ ಮಾತಾಡ್ತಾ ಇರ್ತಾರೆ, ನಮ್ಮ ಅತ್ತೆ ಜಾಸ್ತಿ ಮಾತಾಡ್ತಾರೆ. ಅವ್ರು ಹೆಂಗೆ ಅಂತಂದರೆ, ಅವ್ರು ಇನ್ನೂ ಆಗಿನ ಕಾಲದಲ್ಲೇ ನಾನೇನಾದರೂ ಒಂದು ತಪ್ಪು ಮಾತಾಡಿದೆ, ಏನಕ್ಕೆ ಹಿಂಗೆ ಮಾಡ್ದ ವಿನಯ್ಗೆ ಒಂದು ಸ್ವಲ್ಪ, ನನಗೆ ಯಾರು ಡೈರೆಕ್ಟಾಗಿ ಕಾಲ್ ಮಾಡ್ಬಿಟ್ಟು ಹೇಳಲ್ಲ, ನಾನು ಹೇಳಿಬಿಡ್ತೀನಿ, ಆಂಟಿ ನಿಮ್ಗೆ ಅರ್ಥ ಆಗಲ್ಲ, ನಾನು ಹಿಂಗೆ ಅದು ಹಾಗೆ ಅಂತೇಳಿ. ಅವರು ಯಾಕೋ ನೋಡ್ರಿ ನಿಮ್ಮ ಮಗ ಒಂದು ಸ್ವಲ್ಪ ಯಾಕೋ ಜಾಸ್ತಿ ಓಡಾಡ್ತಾ ಇದೆ ನಿಮ್ಮ ನಡುವೆ, ಹೀಗೆಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ. ನಮ್ಮಮ್ಮಂಗೆ ಏನು ಅಂದರೆ, ನನ್ನ ಮಗ ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಕೆಟ್ಟ ಹೆಸರು ತಗೋಬಾರ್ದು, ಅವ್ನು ಒಳ್ಳೇದು, ಪ್ರತಿಯೊಬ್ಬರು ತಾಯಿಗೂ ಅದೇ ಆಸೆ ಇರುತ್ತೆ, ಅವ್ನು ಒಳ್ಳೆ ರೀತಿಯಲ್ಲಿ ಬದುಕಬೇಕು, ಅವ್ನು ಒಳ್ಳೆ ರೀತಿಯಲ್ಲಿ ಅವ್ನ ಜೀವನ ನಡ್ಸ್ಕೊಂಡು ಹೋಗಬೇಕು ಅಂತೇಳಿ. ಈ ಥರ ಹೇಳಿದಾಗ ನಮ್ಮಮ್ಮ ನನಗೆ, ನೋಡೋರೆಲ್ಲ ಹಂಗೆ ಮಾತಾಡ್ತಾ ಇದ್ದಾರೆ, ಹಂಗೆ ಮಾಡಬೇಡ ನೀನು. ಸೊ ಪ್ರತಿಯೊಂದು ವೀಡಿಯೋನ ನಾನು ಏನು ಅಪ್ಲೋಡ್ ಮಾಡ್ತೀನಿ ನಮ್ಮಮ್ಮ ನೋಡ್ತಾರೆ. ಆ್ಯಂಡ್ ನಮ್ಮಮ್ಮ ಕರೆಕ್ಟ್ ಮಾಡ್ತಾರೆ, ನೀನು ಅದು ಮಾತಾಡಿದಲ್ಲ ಅದು ಸರಿ ಇಲ್ಲ, ಹಂಗೆ ಮಾತಾಡಬಾರ್ದು, ನೀನು ಇದನ್ನು ಹಿಂಗೆ ಮಾತಾಡಬೇಕು. ಆ್ಯಂಡ್ ಏನಾದರೂ ಸ್ವಲ್ಪ ಜನ ಕೇಳ್ತಾರೆ ನಿಮ್ಮ ಬಾಡಿ ಕೌಂಟ್ ಏನು, ನಾನು ಆ ಥರದ್ದೆಲ್ಲ ನಾನು ಚಾನಲ್ ಕೇಳಿಲ್ಲ. ಬಿಕಾಸ್ ಯಾಕೆಂದರೆ ನಮ್ಮಮ್ಮ ನೋಡ್ತಾರೆ. ನಾನು ಫಸ್ಟು ಆನ್ಸರ್ ಮಾಡಬೇಕಾಗಿರೋ ಪರ್ಸನ್ ನಮ್ಮಮ್ಮ. ಏನಕ್ಕೆ ಅದೇನು ಹಂಗೆ ಕೇಳಿದೆ, ಅದು ಕೇಳೋದು ಸರಿನಾ ಅಂತ ಕೇಳಿದಾಗ ನಂಗೆ ಆನ್ಸರ್ ಇರಬೇಕು, ಹೌದಮ್ಮ ಹಿಂಗೆ ಅಂತೇಳಿ. ಅದು ನಂಗೆ ಆನ್ಸರ್ ಮಾಡೋಕ್ಕಿಲ್ಲ ಅಂದಾಗ ನಾನು ಆ ಥರ ಕೇಳಲ್ಲ. ಸೊ ಈ ಥರದ್ದೆಲ್ಲ ಇದ್ದಾಗ ಪಕ್ಕದ ಮನೆ ಆಂಟಿದೆಲ್ಲ ತುಂಬ ಇಂಪ್ಲಿಮೆಂಟ್ ಆಗ್ತಾ ಇರುತ್ತೆ. ಈ ಸಂಬಂಧಿಕರು ಇವ್ರದ್ದೆಲ್ಲ ವರ್ಡ್ಸ್ಗಳು ನಡೆಯುತ್ತೆ ಮನೆಯಲ್ಲಿ. ಓಕೆ. ಈಗ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀರಾ, ಅದು ಕೆಲವರಿಗೆ ಡಬಲ್ ಮೀನಿಂಗ್ ಸೌಂಡ್ ಕೊಡುತ್ತೆ. ಕರೆಕ್ಟ್. ತುಂಬಾ ಜನ ಏನೇನೋ ಆನ್ಸರ್ ಕೊಟ್ಟಿರ್ತಾರೆ, ಈ ಬಗ್ಗೆ ಹೇಳಿ. ರಿಡಲ್ಸ್ ಅಂತ ಮಾಡ್ತೀವಿ, ಒಗಟುಗಳು, ಇಂಗ್ಲೀಷಲ್ಲಿ ರಿಡಲ್ಸ್. ಈಗ ಒಂದು ಹಿಡ್ಕೊಂಡ್ರೆ ಎರಡನೇ ತಾಡತ್ತೆ, ಇಟ್ಸ್ ಲೈಕ್ ತಕ್ಕಡಿ. ಈಗ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ಪ್ರತಿಯೊಂದು ವಿಡಿಯೋದಲ್ಲಿ ದೇರ್ ಶುಡ್ ಬಿ ಅನ್ ಎಲಿಮೆಂಟ್ ಆಫ್ ಫನ್, ಅಟ್ ದ ಸೇಮ್ ಟೈಮ್ ಇನ್ಫಾರ್ಮೇಶನ್. ಈಗ ಜನ ನಿಮ್ಗೆ ಏನಕ್ಕೆ ಯೂಟ್ಯೂಬ್ ಓಪನ್ ಮಾಡ್ತಾರೆ, ಈಗ ನಿಮ್ಗೆ ಏನೋ ಒಂದು ಮನೇಲಿ ಟಿವಿ ವರ್ಕ್ ಆಗ್ತಾ ಇಲ್ಲ, ಆ ಟಿವಿದು ಸ್ಪೆಸಿಫಿಕೇಶನ್ಸ್ ತಿಳ್ಕೊಬೇಕು ಅಂತ ಯೂಟ್ಯೂಬ್ಗೆ ಹೋಗ್ಬಿಟ್ಟು ಆ ಟಿವಿದು ಹಾಕ್ಬಿಟ್ಟು ನೋಡ್ತಾರೆ. ಇಲ್ಲ ನೀವು ನಾರ್ಮಲಾಗಿ ಇನ್ಸ್ಟಾಗ್ರಾಮ್ ಯಾವಾಗ ಕಾಲ್ ಮಾಡ್ತೀರಾ, ಆರಾಮಾಗಿದ್ದಾಗ ಏನೋ ನಂಗೆ ಬೇಜಾರಾಗ್ತಾ ಇದೆ, ನಾನು ಸ್ವಲ್ಪ ನಗಬೇಕು, ನಾನು ಒಂದು ಸ್ವಲ್ಪ ಏನಾದರೂ ತಿಳ್ಕೊಬೇಕು ಅಂದಾಗ ಯೂಟ್ಯೂಬು ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತೀರಾ. ಅಟ್ ದ ಸೇಮ್ ಟೈಮ್ ಯೂಟ್ಯೂಬಲ್ಲಿ ಯಾವಾಗಲೂ ನೀವು ಇನ್ಫಾರ್ಮೇಷನ್ನು ಇಲ್ಲ ಯಾವಾಗಲೂ ನೀವು ಬೋಧನೆ ಕೊಡ್ತಾರೆ, ಜನ ನೋಡಲ್ಲ. ಜನಕ್ಕೆ ಒಂದು ಎಲಿಮೆಂಟ್ ಆಫ್ ಫನ್ ಇರಬೇಕು, ಹೊಸದು ಅನ್ನೋದಿರಬೇಕು. ಸೊ ಈ ಥರ ಎಲ್ಲ ಮಾಡಿದಾಗ ವಿ ಆಸ್ಕ್ ಕ್ವಶನ್ಸ್, ಬಟ್ ಅದು ಯಾವುದೇ ರೀತಿ ಡಬಲ್ ಮೀನಿಂಗ್ ಆಗಿರಲ್ಲ. ನೀವು ಹೆಂಗೆ ಯೋಚನೆ ಮಾಡ್ತೀರಾ, ಈಗ ಜನ ಹೆಂಗೆ ಯೋಚನೆ ಮಾಡ್ತಾರೆ, ಅದನ್ನು ವಿ ಟ್ರೈ ಟು ಪುಲ್ ಇಟ್ ಔಟ್. ಸೊ ಈ ಥರ ಮಾಡಿದಾಗ ಒಂದಿಷ್ಟು ಆನ್ಸರ್ಸ್ಗಳು ಬರುತ್ತೆ. ತೀರಾ ವಸ್ಟಾಗಿರೋದನ್ನೆಲ್ಲ ವಿ ಡೋಂಟ್ ಅಪ್ಲೋಡ್ ಇಟ್, ಬ್ಲರ್ ಮಾಡ್ತೀವಿ, ಇಲ್ಲಾಂದರೆ ಬೀಪ್ ಹಾಕ್ಬಿಡ್ತೀವಿ. ಜನ ಹೆಂಗೆ ಯೋಚನೆ ಮಾಡ್ತಾರೆ, ಏನೇನೆಲ್ಲ ಯೋಚನೆ ಮಾಡ್ತಾರೆ ಅನ್ನೋ ತೋರಿಸ್ಬೇಕು ಅಂತ ಹೇಳಿ ವಿ ಡೂ ಸಚ್ ಕೈಂಡ್ ಆಫ್ ಕಾನ್ಸೆಪ್ಟ್ಸ್. ಏನಾದರೂ ಏಟು ತಿಂದಿದ್ದೀರಾ ಈ ಥರ ಪ್ರಶ್ನೆಗಳನ್ನ ಕೇಳಿ? ಇಲ್ಲ. ಆ್ಯಂಡ್ ನಾನು ಮಾತಾಡೋದು ಇಲ್ಲೇ ಅಲ್ಲ, ಎಲ್ಲೇ ಮಾತಾಡೋದು ಐ ಟೆಲ್ ದೆಮ್, ಪ್ರತಿಯೊಂದು ನಾನು ಡಬಲ್ ಮೀನಿಂಗಲ್ಲಿ ಯಾವುದು ಕೇಳ್ತಿಲ್ಲ, ಸಿಂಗಲ್ ಮೀನಿಂಗ್. ಯೋಚನೆ ಮಾಡಿ ಆನ್ಸರ್ ಹೇಳಿ, ದಿಸ್ ವಿಲ್ ಬಿ ಮೈ ವೇ ಆಫ್ ಕಮ್ಯುನಿಕೇಟಿಂಗ್. ಹಿಂಗೆ ಇರುತ್ತೆ. ಸೊ ಆ ಥರ ಎಲ್ಲ ಯಾರು ಇದು ಮಾಡಲ್ಲ. ಆ್ಯಂಡ್ ಪೀಪಲ್ ನೋ. ಆ್ಯಂಡ್ ಇವಾಗ ಹೆಂಗಾಗಿ ಹೋಗ್ಬಿಟ್ಟಿದೆ ಅಂತ ಅಂದರೆ, ನನಗೆ ಜಾಸ್ತಿ ಫ್ಯಾನ್ಸ್ ಇರೋದು ಫ್ಯಾಮಿಲಿ ಆಡಿಯನ್ಸು, ಆಂಟಿ ಅಂಕಲ್ಗಳು. ಅವ್ರು ಹೇಳ್ತಾರೆ, ನಮ್ಮ ಮಕ್ಳನ್ನೆಲ್ಲರೂ ಕೂರಿಸ್ಕೊಂಡು ನೋಡೋ ಅಂಥ ಚಾನಲ್ ನಿಂದಪ್ಪ, ನಾನು ಅಷ್ಟು ಚೆನ್ನಾಗಿ ನೋಡ್ತೀವಿ, ವಿ ಆಲ್ ಎಂಜಾಯ್. ರಾತ್ರಿ ಊಟ ಮಾಡ್ಬೇಕಾದ್ರೆ ನಿನ್ನ ಚಾನಲ್ನ ಹಾಕೊಂಡು ನೋಡ್ತೀವಿ, ಅಷ್ಟು ಚೆನ್ನಾಗಿರುತ್ತೆ, ಮಜವಾಗಿರುತ್ತೆ, ನೀನು ತುಂಬ ಚೆನ್ನಾಗಿ ಮಾತಾಡ್ತೀನಿ. ಆ್ಯಂಡ್ ಪೀಪಲ್ ಅಂದರೆ ನಾನು ಅಪ್ರೋಚ್ ಮಾಡೋರು ಗೊತ್ತಿರುತ್ತೆ, ಓಕೆ ಇವ್ನು ಆ ಥರ ಏನೂ ಮಾಡಲ್ಲ ಅಂತ ಹೇಳಿ. ಬೈ ಗಾಡ್ಸ್ ಗ್ರೇಸ್ ಅದು ಹಾಗೆ ಕಂಟಿನ್ಯೂ ಆಗಲಿ. ಓಕೆ, ನಾವು ಕೂಡ ಅದೇ ರೀತಿ ಕಂಟೆಂಟ್ ಮುಂದುವರಿಲಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈಗ ಸಾಕಷ್ಟು ಕಡೆ ಹೋಗ್ತೀರಾ, ಬೇರೆ ಬೇರೆ ಊರುಗಳಿಗೆಲ್ಲ ಹೋಗ್ತೀರಾ, ಎಕ್ಸ್ಪ್ಲೋರ್ ಮಾಡ್ತೀರಾ. ಕರೆಕ್ಟ್. ಆ ಎಕ್ಸ್ಪ್ಲೋರ್ ಮಾಡಿದ ಒಂದು ಕಾಸ್ಟ್ ಏನಿದೆ, ಅದಕ್ಕೂ ಮತ್ತೆ ಯೂಟ್ಯೂಬ್ ನಲ್ಲಿ ಬಂದಂತಹ ಹಣಕ್ಕೂ ಮ್ಯಾಚ್ ಮಾಡಬಹುದಾ? ಚಾನ್ಸ್ ಇಲ್ಲ ಮ್ಯಾಮ್. ಟು ಬಿ ವೆರಿ ಹಾನೆಸ್ಟ್, ಡಾಕ್ಟರ್ ಬ್ರೋ ಗ್ರೇಟ್ ಯೂಟ್ಯೂಬರ್, ಎರಡು ಮಾತೇ ಇಲ್ಲ. ನನಗೂ ಇನ್ಸ್ಪೈರ್ ಮಾಡಿದ್ದಾರೆ ತುಂಬ ವಿಷಯದಲ್ಲಿ. ನಾನು ಥೈಲ್ಯಾಂಡು, ವಿಯೆಟ್ನಾಮು ಮತ್ತು ಕರ್ನಾಟಕದ ಒಂದಿಷ್ಟು ಜಾಗಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಎನಿಥಿಂಗ್ ಕರ್ನಾಟಕ, ವಿತಿನ್ ಕರ್ನಾಟಕ ನೀವು ಎಕ್ಸ್ಪ್ಲೋರ್ ಮಾಡ್ತೀರಾ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸಲ್ಲಿ ಅಂತ ಅಂದರೆ, ಅದನ್ನು ಯು ಕ್ಯಾನ್ ರೀಗೇನ್ ಇಟ್. ನಮ್ಮ ಕನ್ನಡದಲ್ಲಿ ಆಡಿಯನ್ಸ್ ತೀರಾ ಕಮ್ಮಿ ಇದ್ದಾರೆ ಮ್ಯಾಮ್, ತೀರಾ ಕಮ್ಮಿ ಇದ್ದಾರೆ. ಈಗ ಅದೇ ನಾನು ಇದನ್ನೇ ಇಷ್ಟು ಎಫರ್ಟ್ಸ್ನ ಹಿಂದಿನಲ್ಲೋ ಇಂಗ್ಲೀಷಲ್ಲೋ ಮಾಡಿದರೆ ಪ್ರಾಬಬ್ಲಿ ನಾನು ಇವತ್ತು ಲಕ್ಷಾಧೀಶ್ವರ ಆಗ್ತಿದ್ನೇನೋ. ಅಷ್ಟು ಆಡಿಯನ್ಸ್ ಇದ್ದಾರೆ, ಅಷ್ಟು ವ್ಯೂಸ್ ಬರುತ್ತೆ. ನಮ್ಮ ಕನ್ನಡದಲ್ಲಿ ಇಟ್ಸ್ ವೆರಿ ಲಿಮಿಟೆಡ್ ಆಡಿಯನ್ಸ್ ಆ್ಯಂಡ್ ಲಿಮಿಟೆಡ್ ವ್ಯೂಸ್. ನಾನು ಇಲ್ಲಿಂದ ನನಗೆ ವಿಯೆಟ್ನಾಮ್ ಒಂದು ಟ್ರಿಪ್ ಮಾಡಿದೆ, ನನಗೆ ಆಲ್ಮೋಸ್ಟ್ 1,20,000 ರೂಪಾಯಿವರೆಗೂ ಖರ್ಚು ಬಂತು. ಡೆಫಿನೆಟಾಗಿ ನಾನು 6 ವಿಡಿಯೋಗಳನ್ನ ಹಾಕಿದೆ ಯೂಟ್ಯೂಬಿಂದ. ನಂಗೆ ಅಷ್ಟು ರೆವಿನ್ಯೂ ಬಂದಿಲ್ಲ ಮ್ಯಾಮ್. ಪ್ರಾಬ್ಲಿ ಬಂದಿರೋ 20,000-25,000 ರೂಪಾಯಿ ಬಂದಿರ್ಬೋದೇನೋ, ಮ್ಯಾಕ್ಸ್ ಹೇಳ್ತಾರಲ್ಲ, ಅಷ್ಟು ಬಂದಿಲ್ಲ. ಬಟ್ ಅಷ್ಟು ಥೈಲ್ಯಾಂಡ್ ಮಾಡಿದೆ, ಅದರಲ್ಲೂ ಒಂದು 20,000-25,000 ಬಂದಿರ್ಬೋದು. ಅದು ಒಂದು 1 ಲಕ್ಷ ಹತ್ತಿರ ಖರ್ಚಾಗುತ್ತೆ. ಸೊ ಈ ಥರ ಇದ್ದಾಗ ಯು ಡೋಂಟ್ ಎಕ್ಸ್ಪೆಕ್ಟ್. ಸೊ ನಿಮಗೆ ಟ್ರಾವೆಲಿಂಗಲ್ಲಿ ಮಾಡ್ತೀರಾ ಅಂತಲೇ ನಾನು ಅದನ್ನೇ ಹೇಳೋದು, ಯಾರ್ಯಾರು ಟ್ರಾವೆಲ್ ಮಾಡ್ಕೊಂಡು ಮಾಡ್ತಾರೆ, ಇಟ್ಸ್ ನಾಟ್ ಈಸಿ. ಕನ್ನಡದಲ್ಲಿ ಇಟ್ಸ್ ನಾಟ್ ಈಸಿ.
ಅದಕ್ಕೆ ಎಷ್ಟೊಂದು ಚಾನೆಲ್ಗಳು ಮುಚ್ಚೋಗಿರೋದು. ಆ್ಯಂಡ್ ಯಾರೋ ಪ್ಯಾಷನ್ ಆಗಿರ್ತಾರೆ, ಅವ್ರ ಕೆಲ್ಸದ ಮೇಲೆ ಹೋಗ್ತಾ ಇರ್ತಾರೆ, ಇಲ್ಲ ಏನೋ ಒಂದು ಹೋಗಿದಾಗ ಮಾಡ್ತಾರೆ ಅಂತಂದರೆ ಅದು ವರ್ಕೌಟ್ ಆಗುತ್ತೆ. ಸ್ಪೆಸಿಫಿಕ್ಕಾಗಿ ನಾನು ದೇಶಗಳನ್ನೇ ತೋರಿಸ್ತೀನಿ, ದೇಶಗಳನ್ನೇ ಮಾಡ್ತೀನಿ ಅಂದರೆ ತುಂಬ ಕಷ್ಟ ಇದೆ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಅದು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಹೋಗಿ, ಈಗ ಡಾಕ್ಟರ್ ಒಬ್ರಿಗೆ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಹೋಗುತ್ತೆ, ಹಿ ಕ್ಯಾನ್ ಸರ್ವೈವ್. ಬಟ್ ಯಾರೋ ನಾನು ಡಾಕ್ಟರ್ ಒಬ್ಬ ಥರ ಫಸ್ಟೇ ದುಬೈಗೆ ಹೋಗ್ತೀನಿ, ನಾನು ನೋಡಿದಿರೋ ಜಾಗಗಳನ್ನ ತೋರಿಸಿ ನಿಜವಾಗ್ಲೂ ವರ್ಕೌಟ್ ಆಗಲ್ಲ. ದಿಸ್ ಇಸ್ ಫ್ಯಾಕ್ಟ್. ರೀಸೆಂಟಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀರಾ, 90s ಕಿಡ್ ಈ ರೀತಿ ಫುಡ್ ತಿನ್ನೋದು ಅಂತ. ಆ ಫುಡ್ ರೇಟೇ ಜಾಸ್ತಿ ಇದೆ ಅಂತ ನಾನು ಅನ್ಕೋತೀನಿ. ಸೀರಿಯಸ್ಲಿ. ಸೊ ಇಲ್ಲ 90s ಕಿಡ್ಸ್ ಐಟಮ್ ತೀರಾ ಕಮ್ಮಿ ಇತ್ತು ಮ್ಯಾಮ್ ನನಗೆ. ತೀರಾ ಕಮ್ಮಿ ಅಂತ ಅಂದ್ರೆ KR ಮಾರ್ಕೆಟ್ನ ಫುಲ್ ಹುಡುಕ್ದೆ, ಬ್ಯಾಗ್ ಫುಲ್ ತಗೊಂಡಿದ್ದೆ ನಾನು. ಆ ಬ್ಯಾಗ್ ಖರ್ಚು ಮಾಡಿರೋದು ಆಲ್ಮೋಸ್ಟ್ 700 ರೂಪೀಸ್ ಅಷ್ಟೇ. ಸೊ ಅಷ್ಟೇ ಖರ್ಚು ಮಾಡಿದ್ದು. ನಿಮ್ಗೆ ತೀರಾ ಕಮ್ಮಿ ಕಾಸ್ಗೆ ನಿಮ್ಗೆ ಐಟಮ್ಸ್ಗಳೆಲ್ಲ ಸಿಗುತ್ತೆ. ಈ ಆಲ್ಕೋವಾ, ರಸಗುಲ್ಲ, ಗಿರ್ಗಿಟ್ಲೆ ಇವೆಲ್ಲ ಬಲ್ಕಲ್ಲಿ ಪರ್ಚೇಸ್ ಮಾಡಿದೆ. ಇದೆಲ್ಲ ತಗೊಂಡ್ಬಂದೆ. ನನ್ನ ಹತ್ರ ಇನ್ನೂ ಎಷ್ಟೊಂದು ಸ್ಟಾಕ್ಸ್ಗಳು ಹಾಗೆ ಸುಮ್ಮನೆ ಇಟ್ಟಿದ್ದೀನಿ ಮನೆಯಲ್ಲಿ. ಸೊ ಈ ಥರ ಐಟಮ್ಸ್ಗಳನ್ನ ತಗೊಂಡು ಸೆಲ್ ಮಾಡಬೇಕು ಅಂತ ಹೇಳಿ. ಬಟ್ ಪೀಪಲ್ ಎಂಜಾಯ್. ಹಳೇದನ್ನ ನೋಡಿದ ತಕ್ಷಣ ನಾವು ಇನ್ನೂ ಜಾಸ್ತಿ ಕೊಡ್ತೀವಿ ಕೊಡಿ ಅಂತೆಲ್ಲ ಕೇಳೋರಿದ್ರು. ಆ್ಯಂಡ್ ಎಷ್ಟೊಂದು ಜನ DM ಮಾಡ್ತಾರೆ, ಇದು ಎಲ್ಲಿ ಸಿಗುತ್ತೆ ಹೇಳಿ, ನಾವು ಪರ್ಚೇಸ್ ಮಾಡ್ತೀವಿ ಅಂತ. ಸೊ ಅದು ಜಾಸ್ತಿ ಪ್ರೈಸ್ ಇದೆಯಲ್ಲ, ಇಟ್ಸ್ ವೆರಿ ರೀಸನಬಲ್. ಈಗ ವ್ಲಾಗ್ ಎಲ್ಲ ಮಾಡ್ತಾ ಇದ್ದೀರಾ, ಬೆಳಗ್ಗೆ ಎದ್ದೆ ಹಲ್ಲುಜ್ಜದೆ ಅಥವಾ ಈ ಥರದ್ದೇ ಒಂದಷ್ಟು ಕಂಟೆಂಟ್ಗಳೆಲ್ಲ ಹೋಗುತ್ತೆ. ಈಗ ನಾವು ಊಟ ಮಾಡ್ತೀವಿ ಅಂತಂದ್ರೆ ಅದನ್ನ ಎಂಜಾಯ್ ಮಾಡಬೇಕು ಅಂತ ಹೇಳೋದುಂಟು. ಸೊ ಈ ಕ್ಯಾಮ್ರಾ ಶೂಟ್ ಮಾಡಬೇಕು ಅನ್ನೋ ನೆಪದಲ್ಲಿ ಎಲ್ಲೋ ಒಂದ್ ಕಡೆ ನಾನು ಕಳ್ಕೊತಿದ್ದೀನಿ ಅಂತ ಅನ್ಸಿದ್ದಿದ್ಯಾ? ಇಲ್ಲ ಮ್ಯಾಮ್, ತುಂಬ ಜನ ಕೇಳ್ತಾರೆ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಕ್ರಿಟಿಸೈಸ್ ಕೂಡ ಮಾಡ್ತಾರೆ. ಏನು ಗುರು ಎಲ್ಲದನ್ನೂ ಮಾಡಾಕ್ತೀಯಾ, ಮಲ್ಕೊಳೋದು ತೊಳ್ಕೊಳೋದು ಎಲ್ಲದನ್ನೂ ಹಾಕಿ, ಈ ಥರ ಎಲ್ಲ ಕಮೆಂಟ್ಸ್ ಬರುತ್ತೆ. ದಿಸ್ ಇಸ್ ವೆರಿ ಕಾಮನ್ ಪೀಪಲ್. ಆ್ಯಂಡ್ ನಾವು ಅದನ್ನು ಬ್ಯಾಡಾಗಿ ತೊಗೊಂಡ್ರೆ ಹೌದು. ಎಷ್ಟೋ ಜನ ಹೆಂಗಿರುತ್ತೆ ಅಂತಂದರೆ ನನ್ನ ಜೊತೆ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ. ನಾನು ಒಂದಿನ ರಾಗಿ ಗಂಜಿ ಕುಡ್ತಿದ್ದೆ. ಒಂದು ಸೀರಿಯಲ್ ಆ್ಯಕ್ಟ್ರೆಸ್ ಕಾಲ್ ಮಾಡ್ಬಿಟ್ಟು ಹೇಳಿದ್ರು, ನಂಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು ನೀನು ಗಂಜಿ ಕುಡ್ದಿದ್ದಕ್ಕೆ, ನೀನು ಯಾವುದೇ ಟೈಮಲ್ಲಿ ಊಟ ಬೇಕಂದ್ರೂ ಹೇಳು, ನಮ್ಮ ಮನೆ ಪಕ್ಕದ ರೋಡಲ್ಲೇ ಇರೋದು, ನಿಮ್ಮ ಮನೆ ಬರ್ಬೋದು. ಸೀರಿಯಲ್ ಆ್ಯಕ್ಟ್ರೆಸ್ಸು ಅವ್ರು ಕಾಲ್ ಮಾಡ್ಬಿಟ್ಟು ನಂಗೆ ಹೇಳಿದ್ರು. ಆ್ಯಂಡ್ ನಂಗೆ ಗೊತ್ತಿಲ್ಲ ಅವ್ರು ಏನಕ್ಕೆ ನೋಡಿದ್ರು, ಅವ್ರು ನನ್ನ ಫಾಲೋವರ್ ಅಲ್ಲ ಏನಿಲ್ಲ. ದೆನ್ ವಿ ಸ್ಟಾರ್ಟೆಡ್ ಕಮ್ಯುನಿಕೇಟಿಂಗ್. ಒಂದು ಆಂಟಿ ನಮ್ಮ 1-2 ರೋಡ್ ಪಕ್ಕದಲ್ಲಿರೋದು, ಆ ಆಂಟಿ ನಾನು ನೋಡಿದ ತಕ್ಷಣ ಅವ್ರ ಗಂಡನ ಹತ್ರ ಗಾಡಿ ನಿಲ್ಸ್ಬಿಟ್ಟು ಓಡ್ ಬರ್ತಾರೆ. ಆ್ಯಂಡ್ ಸ್ಟಿಲ್ ಇಮ್ಯಾಜಿನ್ ಬಂದ್ಬಿಟ್ಟು ಹಿಂಗೆಲ್ಲ ಮುಡ್ತಾರೆ, ಚೆನ್ನಾಗಿದೆಯೇನಪ್ಪ, ಆರಾಮಾಗಿದ್ಯಾ, ಗಂಜಿ ಕುಡ್ದಿದ್ದೆವು, ಸುಸ್ತಾಗಿತ್ತು ಗಂಜಿ ಕುಡ್ದೆ ಅಂತ. ನಂಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ನಮ್ಮ ಮನೆ ಇಲ್ಲೇ ಅಪ್ಪ, ನೀನು ಯಾವ ಟೈಮಲ್ಲಿ ಊಟ ಬೇಕು ಬಾ, ನೀನು ನನ್ನ ಮಗನ ಇದ್ದಂಗೆ, ನಾನು ಹಾಕ್ತೀನಿ, ನೀನು ಗಂಜಿ ಎಲ್ಲ ಕುಡ್ಕೊಂಡಿರ್ಬೇಡ. ನಮ್ಮಮ್ಮ ಹೇಳೋದು ಕೇಳಿದ್ದೀನಿ, ಯಾಕೆ ಗಂಜಿ ಕುಡಿತೀಯಾ, ಕೆಲಸ ಮಾಡ್ತಾರದೇ ತಿನ್ನೋಸ್ಕೋಸ್ಕರ ಚೆನ್ನಾಗಿರ್ಬೇಕು ಅಂತ ಹೇಳಿ, ಹೊಟ್ಟೆ ತುಂಬ ತಿನ್ನು ಅಂತ ಹೇಳಿ. ಬಟ್ ಪೀಪಲ್ ನಮ್ಮ ಜೊತೆ ಈ ಥರ ಜರ್ನಿ ಮಾಡ್ತಾರೆ ಗೊತ್ತಾ. ನಾನು ಪ್ರತಿದಿನ ಏನು ಮಾಡ್ತೀನಿ ಅನ್ನೋದನ್ನ ಅವ್ರು ಹೇಳ್ತಾರೆ. ನಾನು ಅಲ್ಲಿ ಹೋಗಿದ್ದಲ್ಲ ಚೆನ್ನಾಗಿತ್ತಲ್ಲ, ನಾನು ನೆಕ್ಸ್ಟ್ ಟೈಮ್ ಹೋಗ್ತೀನಿ. ನೀನು ದೇವಸ್ಥಾನ ತೋರಿಸಿದಲ್ಲ, ನಾನು ಹೋಗ್ತೀನಿ. ಕುಂಭಮೇಳಕ್ಕೆ ಹೋಗಿದ್ದಲ್ಲ, ನಮ್ಮನೇನೂ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ನಾನು ಏನು ಯೂಸ್ ಮಾಡ್ತೀನಿ, ಪೀಪಲ್ ಸ್ಟಾರ್ಟ್ ಯೂಸಿಂಗ್ ಇಟ್. ನಾನು ಇದನ್ನು ಪರ್ಚೇಸ್ ಮಾಡಿದ್ದೀವಿ, ಚೆನ್ನಾಗಿದೆ. ಸೊ ಈ ಥರ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನಾನು ಹೇಳೋದೇ ಬೇಡ, ದೇ ಗೆಟ್ ಕನೆಕ್ಟೆಡ್ ಟು ಮೀ. ಸ್ಟಾರ್ಟಿಂಗಲ್ಲಿ ಈ ಥರ ಕ್ರಿಟಿಸೈಸ್ ಬಂತು. ಬಟ್ ಇವಾಗ ಹೆಂಗೆ ಅಂತಂದರೆ, ಎಷ್ಟು ನೋಡು ಅವನು ಎಲ್ಲ ಕೆಲಸ ಮಾಡ್ಕೊಂಡು ಮಾಡ್ತಾ ಇದ್ದಾನೆ. ನಾನು ಆಫೀಸ್ ಕೆಲಸ ಮಾಡಬೇಕಾದ್ರೆ ಆಫೀಸ್ ಕೆಲಸ ಮಾಡ್ಕೊಂಡು ಯೂಟ್ಯೂಬ್ ಮಾಡ್ಕೊಂಡು ನೋಡು ಅವ್ನು ಎಷ್ಟು ಕಷ್ಟಪಡ್ತಾ ಇದ್ದಾನೆ, ನೀನು ಹಿಂಗೆ ಮಾಡು. ಅಲ್ಲ, ಕ್ರಿಟಿಸಮ್ ಆಚೆ ಈಗ ಬಂದು ವಿಮರ್ಶೆ ಮಾಡ್ತಾರೆ, ಅದರ ಆಚೆ ನೀವು ಪ್ರತಿಯೊಂದನ್ನು ಶೂಟ್ ಮಾಡಬೇಕು. ಆ ಮೂಮೆಂಟ್ನ ನೀವು ಎಂಜಾಯ್ ಮಾಡಬೇಕು, ಊಟ ಮಾಡಬೇಕು, ಅದನ್ನ ಎಂಜಾಯ್ ಮಾಡಬೇಕು, ಅದ್ರ ಜೊತೆ ಶೂಟ್ ಮಾಡುವಂಥದ್ದು. ಇದು ಡಿಸ್ಟ್ರಾಕ್ಟ್ ಆಗ್ತಿದ್ಯಾ ಅಂತ? ಮ್ಯಾಮ್, ನನಗೆ ಡಿಸ್ಟ್ರಾಕ್ಟ್ ಅನ್ಕೊಂಡ್ರೆ ಡಿಸ್ಟ್ರಾಕ್ಟ್ ಅನ್ಸುತ್ತೆ. ನಂಗೆ ಯಾವತ್ತೂ ಇದು ಡಿಸ್ಟ್ರಾಕ್ಟ್ ಅನ್ಸಿಲ್ಲ. ಬಿಕಾಸ್ ನಾವೇನು ಫುಲ್ ತಿನ್ನೋವರೆಗೂ ಎಲ್ಲನೂ ಶೂಟ್ ಮಾಡಲ್ಲ. ಪ್ರಾಬಲಿ 5 to 10 seconds ನಾವೇನು ತಿಂತೀವಿ, ಪ್ಲೇಟಲ್ಲಿ ಏನಿದೆ ಅನ್ನೋ ನಾವು ತೋರಿಸ್ತೀವಿ. ಸೊ ಅದು ನನಗೆ ಯಾವತ್ತೂ ಇಲ್ಲಿವರೆಗೂ ಅನಿಸಿಲ್ಲ. ನಾನು ಆ ಥರ ಯೋಚನೆನೂ ಮಾಡಿಲ್ಲ. ಆ್ಯಂಡ್ ಜನಕ್ಕೆ ಅದು ತೋರಿಸಿದಾಗ ಏನಾಗುತ್ತೆ ಗೊತ್ತಾ, ನನಗೊಂದು ರೆಸ್ಪಾನ್ಸಿಬಲ್ ಇರುತ್ತೆ. ಇವತ್ತು ನಾನು ಡಯಟ್ ಮಾಡ್ತಾ ಇದ್ದೀನಿ ಅಂತ ನಾನು ಇನ್ಸ್ಟಾಗ್ರಾಮಿಗೆ ಪೋಸ್ಟ್ ಮಾಡಿದಾಗ ನಾನು ಅದನ್ನು ಫಾಲೋ ಮಾಡಬೇಕಾಗಿರುತ್ತೆ. ನಾನು ಹೊರಗಡೆ ಹೋಗಿ ಎಲ್ಲೋ ಪಾನಿಪುರಿ ತಿಂತಾಯಿದ್ರೆ ಪ್ರಾಬ್ಲಿ ಯಾರೋ ವೀಡಿಯೋ ತೆಗೆದ್ಬಿಟ್ಟು ಹಾಕಿದ್ರೆ ನನಗೂ ಅದು ಬೇಡ, ಇವ್ನು ವೀಡಿಯೋಗೆ ಅಷ್ಟೇ ಗುರು ಮಾಡೋದು, ಇದೆಲ್ಲ ಫಾಲೋ ಮಾಡೋಲ್ಲ ನನ್ನ ಭಯ ನನಗೂ ಇರುತ್ತೆ. ಅಟ್ ದ ಸೇಮ್ ಟೈಮ್ ನಾನು ರೆಗ್ಯುಲರಾಗಿ ಫಾಲೋ ಮಾಡ್ತಾರೆ, ನನ್ನ ಹೆಲ್ತ್ ಚೆನ್ನಾಗಿರುತ್ತೆ. ನೋಡೋರು ಏನಂತ, ನೋಡು ಅವ್ನಿಗೆ ಇಷ್ಟು ಕೆಲಸ ಮಾಡ್ರು, ಅವ್ನು ಅಡುಗೆ ಅವ್ನು ಮಾಡ್ಕೊಂಡು ತಿಂತಾ ಇದ್ದಾನೆ, ಅವ್ನು ಎಷ್ಟು ನೀಟಾಗಿ ಫಾಲೋ ಮಾಡ್ತಾ ಇದ್ದಾನೆ ಅನ್ನೋದು ಬರುತ್ತಾ. ನನ್ನಿಂದ ಅಟ್ಲೀಸ್ಟ್ ಯಾರು ಇಬ್ಬರಾದ್ರೂ ಇನ್ಸ್ಪೈರ್ ಆಗ್ತಾರಾ? ಲಕ್ಷ ಜನ ನೋಡ್ತಾರೆ ವೀಡಿಯೋ, ಒಬ್ರು ಇನ್ಸ್ಪೈರ್ ಆದ್ರೂ ಆ ತೃಪ್ತಿ ಇರುತ್ತಾ. ಸೊ ಹಾಗಾಗಿ ನಾನು ಇವತ್ತರೆಗೂ ಆ ಥಾಟೇ ಕೊಟ್ಟಿಲ್ಲ. ಓಕೆ, ನಾನು ತಿನ್ಬೇಕಾದ್ರೆ ವೀಡಿಯೋ ಮಾಡಬೇಕಿಲ್ಲ, ನಾನು ನನ್ನ ಲೈಫ್ನ ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಸೊ ನಾನು ತಿನ್ಬೇಕಾದ್ರೆ ಪಾಪ ನನ್ನ ಕಸಿನ್ ಇರ್ತಾನೆ, ಅವ್ನು ಶೂಟ್ ಮಾಡ್ತಾನೆ, ಅವ್ನ ಪಕ್ಕ ಫೋನ್ ಇಡ್ತಾನೆ. ವಿ ಆಲ್ ಸಿಟ್ ಟುಗೆದರ್, ವಿ ಈಟ್, ವಿ ಎಂಜಾಯ್ ಲೈಫ್. ಸೊ ಇದು ಮಾಡಲೇಬೇಕು ಅಂತ ಮಾಡ್ತಾ ಇಲ್ಲ. ಜೀವನ ಅದ್ರ ಪಾಡಿಗೆ ಹೋಗ್ತಾ ಇದೆ, ಅದನ್ನು ವಿ ಆರ್ ರೆಕಾರ್ಡಿಂಗ್ ಅಷ್ಟೇ. ಬಹುತೇಕ ಒಂದಷ್ಟು ಜನರಿಗೆ ಬಹುತೇಕರಿಗೆ ಅನ್ಸಿರುತ್ತೆ ಏನಂದ್ರೆ, 1 ಅಥವಾ 2 ದಿವಸ ಸೋಷಿಯಲ್ ಮೀಡಿಯಾನೆಲ್ಲ ಬದಿಗಿಟ್ಟು ನೆಟ್ವರ್ಕ್ ಇಲ್ಲಿರೋ ಜಾಗದಲ್ಲಿ ಹೋಗಿ ರಿಲ್ಯಾಕ್ಸ್ ಮಾಡೋಣ ಅಂತ. ಬಟ್ ಈಗ ಸೋಷಿಯಲ್ ಮೀಡಿಯಾ ನಂಬ್ಕೊಂಡಿರೋರೆ ತುಂಬ ಜನ ಇದ್ದಾರೆ. ಕರೆಕ್ಟ್ ಮ್ಯಾಮ್. ನನಗೆ ಟು ಬಿ ವೆರಿ ಹಾನೆಸ್ಟ್, ನಾನು 4 ದಿವಸದಿಂದ ಏನೂ ಅಪ್ಲೋಡ್ ಮಾಡಿಲ್ಲ. ಬಿಕಾಸ್ ನನಗೆ ಬ್ರೇಕ್ ಬೇಕಿತ್ತು. ಅಂದರೆ ವರ್ಕೌಟು, ಸ್ಟ್ರೆಸ್ಸು, ಒಂದಿಷ್ಟು ಕೆಲಸಗಳೆಲ್ಲ ಫುಲ್ ಪ್ಯಾಕ್ಡಪ್ ಆಗಿಬಿಟ್ಟಿದೆ. ನಂಗೆ ಈ ಥರ ಇದ್ದಾಗ
ಐ ಡೋಂಟ್ ಡೂ ಎನಿಥಿಂಗ್. ನಾನು ಆರಾಮಾಗಿ ರೆಸ್ಟ್ ಮಾಡ್ತೀನಿ. ನಾನು ಇವಾಗ ನನಗೆ ಓಕೆ ಹೊರಗಡೆ ಹೋದ ತಕ್ಷಣ ನನ್ನ ಹಿಡಿತಾರೆ, ಸೆಲ್ಫಿ ಕೇಳ್ತಾರೆ ಅಂತ ಹೇಳ್ಬಿಟ್ಟು ನಾನು ಆ ಜಾಗಕ್ಕೆ ಹೋಗಲ್ಲ ಅಂತಲ್ಲ. ಅದು ಎಷ್ಟೇ ರಶ್ ಇದ್ರು ನನಗೆ ಆ ಜಾಗಕ್ಕೆ ಹೋಗಬೇಕು ಅಂದರೆ ನಾನು ಅಲ್ಲಿ ಹೋಗಬೇಕು, ನಾನು ಅಲ್ಲಿ ತಿನ್ನಬೇಕು ಅಂದರೆ ಅಲ್ಲಿ ತಿನ್ನಬೇಕು, ಅಲ್ಲಿ ಕೂರಬೇಕು ಅಂದರೆ ಕೂರಬೇಕು. ನಾನು ಪ್ರತಿ ವಾರ ಸಂಡೇ ಕಬ್ಬನ್ ಪಾರ್ಕಿಗೆ ಹೋಗ್ತೀನಿ. ಎಷ್ಟೋ ಜನ ಬಂದು ನಿಂತ್ಕೊತಾರೆ ಅಂತ ಐ ಡೋಂಟ್ ಸ್ಟಾಪ್. ನಾನು ಸ್ಕೇಟ್ ಮಾಡ್ತೀನಿ, ಪ್ರತಿದಿನ ಎದ್ಬಿಟ್ಟು ಸ್ಕೇಟ್ಗೆ ಹೋಗ್ತೀನಿ. ಜಿಮ್ಗೆ ಹೋಗೋದು ಫುಲ್ ಕ್ರೌಡೆಡ್ ಇರುತ್ತೆ. ನನಗೆ ಆ ಥರ ಅಲ್ಲ. ನನಗೆ ಅದು ಮಾಡಬೇಕು ಅಂದರೆ ಮಾಡಬೇಕು. ಈಗ ನಾನು ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಮಾಡಬಾರ್ದು ಅಂದರೆ ಇಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ನೀವು ಎಷ್ಟು ರೆಸ್ಪಾನ್ಸಿಬಲ್ ಆಗಿರ್ತೀರಾ, ನಿಮ್ಮ ಆಡಿಯನ್ಸ್ ಎಷ್ಟು ಕಾಯ್ತಾ ಇರ್ತಾರೆ. ನಾನು ವಾರಕ್ಕೆ 2 ವಿಡಿಯೋ ಹಾಕ್ತೀನಿ, ಮಂಡೇ ಆ್ಯಂಡ್ ಥರ್ಸ್ಡೇ. ಅಟ್ ಎನಿ ಕಾಸ್ಟ್ ನನಗೆ ಎಷ್ಟೇ ನೋವಿದ್ರೂ, ಎಷ್ಟೇ ಸುಸ್ತಿದ್ರೂ, ಎಷ್ಟೇ ಕೆಲಸ ಇದ್ರೂ ಅದನ್ನು ನಾನು ಮಾಡಲೇಬೇಕು, ಮಾಡೇ ಮಾಡ್ತೀನಿ. ಇದು ನನ್ನ ಕಮಿಟ್ಮೆಂಟ್. ಇವತ್ತು ವ್ಲಾಗ್ಸ್ ಅನ್ನೋದು ತುಂಬಾ ಪಾಪ್ಯುಲರ್ ಆಗಿದೆ. ಅದಕ್ಕೆ ಸಿಗುವಂತಹ ವೀಕ್ಷಣೆನೇ ಜಾಸ್ತಿ. ಈಗ ಒಂದು ಯೂಟ್ಯೂಬರ್ ಮದ್ವೆ ಆಯ್ತು ಅಥವಾ ಒಂದು ಹುಡುಗಿ ನೋಡಕ್ ಹೋದ್ರು ಅಂತಂದ್ರೆ 1 ಗಂಟೆಗೆ 70,000 75,000 ವೀಕ್ಷಣೆ ಆಗಿರೋಂಥದ್ದಿದೆ. ಅದೇ ನೀವು ಬೇರೆ ಒಳ್ಳೆ ಕಂಟೆಂಟ್ ಹಾಕ್ತೀರಾ, ಜನರಲ್ ನಾಲೆಜೋ ಅಥವಾ ದೇವ್ರದ್ದೋ ಅಥವಾ ಇನ್ನೇನೇ ಒಂದು ಸಮಾಜಕ್ಕೆ ಸಂದೇಶ ನೀಡುವಂತಹ ಕಂಟೆಂಟ್ ಹಾಕ್ತೀರಾ ಅಂತಂದ್ರೆ ಅದನ್ನ ನೋಡೋರೇ ಇಲ್ವಲ್ಲ ಅಂತ. ಟ್ರೂ ಮ್ಯಾಮ್, ಇದನ್ನ ಒಪ್ಕೊತೀನಿ. ಆ್ಯಂಡ್ ನಾನು ಇದರಲ್ಲಿ ಯಾರ್ದು ಹೆಸರುಗಳು ಇಲ್ಲ ಏನು ಹೇಳೋದಕ್ಕೆ ಇಷ್ಟಪಡಲ್ಲ. ಒಂದಿಷ್ಟು ಜನ ವ್ಲಾಗ್ಸ್ನ ನೋಡೋದಕ್ಕೆ ಇಷ್ಟಪಡ್ತಾರೆ. ಅದು ಹೆಂಗೆ ಮೈಂಡ್ಸೆಟ್ಟು ಅಂತ ನಾನು ಕೇಳಿದ್ದೀನಿ. ಬಿಕಾಸ್ ನನಗೂ ಅರ್ಥ ಮಾಡ್ಕೋಬೇಕಲ್ಲ. ನನ್ನ ಫ್ರೆಂಡ್ಸ್ನ ಕೇಳಿದ್ದೀನಿ, ಏನಕ್ಕೋ ಈ ವ್ಲಾಗ್ಸ್ನ ನೋಡ್ತೀವಿ, ಏನಿದೆ ಇದರಲ್ಲಿ? ಏನೂ ಇಲ್ಲ. ಬಿಕಾಸ್ ನಾನು ಒಂದು 2-3 ಸಾರಿ ಕುತ್ಕೊಂಡು ನೋಡಿದ್ದೀನಿ. ಏನಾದರೂ ಸ್ಪೆಸಿಫಿಕ್ ಇದೆಯಾ, ಏನಕ್ಕೆ ಜನ ಇಷ್ಟೊಂದು ಈಗ ಮಿಲಿಯನ್ ಗಟ್ಟಲೆ ವ್ಯೂ ಇದೆ, ಏನಿದೆ ಕಂಟೆಂಟ್ ಇದೆ ಇದರಲ್ಲಿ ನೋಡಬೇಕು ಅಂತ ಹೇಳಿ. ಅವ್ರು ನಂಗೆ ಒಂದೇ ಹೇಳಿದ್ದು, ವಿನಯ್ ನಿನ್ನ ವೀಡಿಯೋ ನೋಡ್ತೀವಿ, ಎಂಜಾಯ್ ಮಾಡ್ತೀವಿ, ಬಟ್ ನಿಂದಿನ ಹೆಂಗೆ ಅಂದರೆ ನನಗೆ ಸಜೆಷನ್ ಬಂತು ಬಿಡು ಆಮೇಲೆ ನೋಡೋಣ ಈ ವಿಡಿಯೋ ಎಲ್ಲೇ ಇರುತ್ತೆ ಅಂತ. ಬಟ್ ವ್ಲಾಗ್ಸ್ ಬಂದಾಗ ಏನಾಗುತ್ತೆ, ಅದ್ರಲ್ಲಿ ಏನಿದೆ ನೋಡಬೇಕು ಅಂತ ಕ್ಯೂರಿಯಾಸಿಟಿಗಾರು ನೋಡ್ತೀವಿ. ಓಕೆ, ಇದು ಮೈಂಡ್ಸೆಟ್ ಜನರದು. ಅದು ಗೊತ್ತಿಲ್ಲ ಏನಕ್ಕೆ ಅಂತ ಹೇಳಿ. ಸೊ ಜನಕ್ಕೆ ಏನಂದರೆ ಕಂಟೆಂಟ್ ಇದೆ ಅಂತ ನೋಡೋದಲ್ಲ, ಅವ್ರಿಗೆ ಒಟ್ಟಲ್ಲಿ ನೋಡಬೇಕು. ಪೀಪಲ್ ಹ್ಯಾವ್ ಗಾಟ್ ಅಡಿಕ್ಟೆಡ್ ಟು ಇಟ್. ಅಂದರೆ ಅದು ತಪ್ಪು ಅಂತ ನಾನು ಏನು ಹೇಳಕ್ಕೆ ಹೋಗಲ್ಲ. ಇಟ್ಸ್ ಅವ್ರವ್ರು ಒಬ್ಬೊಬ್ಬರು ವೈಯಕ್ತಿಕ. ಈಗ ಎಲ್ಲರೂ ನನ್ನ ಚಾನಲ್ ನೋಡಬೇಕು ಅಂದರೆ ಅದು ಸ್ವಾರ್ಥ ಆಗುತ್ತೆ. ಸ್ವಲ್ಪ ಜನಕ್ಕೆ ನಾನು ಇಷ್ಟ ಆಗ್ತೀನಿ, ಸ್ವಲ್ಪ ಜನಕ್ಕೆ ನಾನು ಇಷ್ಟ ಆಗಲ್ಲ. ಇಟ್ಸ್ ಆಲ್ ಇದು. ನಾನೇನು ಇನ್ನೂ ಬೆಟರಾಗಿ ನಾನು ಏನು ಮಾಡ್ಬೋದು, ಜನರಿಗೆ ಹತ್ರ ಆಗಬೇಕು ಅಂದರೆ ಏನು ಮಾಡಬೇಕು, ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ. ಸೊ ನನ್ನ ಇಂಟೆನ್ಷನ್ ಇಷ್ಟೇ. ನೀವು ಸಾಕಷ್ಟು ಜನರಿಗೆ ಪ್ರಶ್ನೆಗಳನ್ನ ಕೇಳ್ತೀರಾ. ಸೊ ನನಗೆ ಆಕ್ಚುಲಿ ಇವತ್ತು ನಾನು ಪ್ರಶ್ನೆ ಕೇಳೋದು ಒಂಥರ ಖುಷಿ ಇದೆ. ಒನ್ ವರ್ಡ್ ಆನ್ಸರ್ ಕೊಡ್ಬೇಕು. ಓಕೆ. ಹಣ ಅಂದ್ರೇನು? ಇಲ್ಲ. ಹುಡುಗಿ ಒನ್ ವರ್ಡ್ ಅಲ್ಲಿ ಹೇಳಬೇಕಾ? ಹೌದು. ಡೋಂಟ್ ಟೇಕ್ ಮೀ ರಾಂಗ್, ಡೇಂಜರ್. ಡೇಂಜರ್ ಇಲ್ಲ, ಇದಕ್ಕೆ ನೀವು ನಿಜವಾಗ್ಲೂ ಆನ್ಸರ್ ಕೊಡ್ಬೇಕು. ಯಾಕೆ ಡೇಂಜರ್ ಅಂತ? ಅದು ಹಿಂಗೆ ಅಂತ ಅಂದ್ರೆ, ಇವಾಗ ಬಾಂಬ್ನ 2 ರೀತಿ ಯೂಸ್ ಮಾಡ್ತಾರೆ. ಒಂದು ಬಂದ್ಬಿಟ್ಟು ಚೆನ್ನಾಗಿರೋದ್ರ ಮೇಲೆ ಹಾಕ್ಬಿಟ್ಟು ನೆಮ್ಮದಿನ ಹಾಳು ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಇನ್ನೊಂದ್ಸರಿ ಯಾರೋ ನಮ್ಮ ನೆಮ್ಮದಿನ ಹಾಳು ಮಾಡಿದಾಗ, ಶತ್ರುನ ನಾಶ ಮಾಡಬೇಕು ಅಂದಾಗ ಯೂಸ್ ಮಾಡ್ತಾರೆ. ಸೊ ಅದು ಯಾವ ಥರ ಬಳಕೆ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಸೊ ಹುಡುಗಿನೂ ಹಾಗೆ. ಸೊ ಇಸ್ ಅ ಡೇಂಜರ್. ನೀವು ಯಾವ ಥರ ಯೂಸ್ ಮಾಡ್ಕೋತೀರೋ ಅದು ನಿಮ್ಗಳು ಬಿಟ್ಟಿದ್ದು. ಬಟ್ ನಾನು ಸಾಕಷ್ಟು ನಿಮ್ಮ ವಿಡಿಯೋಗಳನ್ನ ನೋಡಿದೀನಿ, ಅಲ್ಲಿ ಹುಡುಗಿ ವಿರುದ್ಧನೇ ತುಂಬಾ ಒಂದಷ್ಟು ಜನ ಮಾತಾಡಿರೋದೇ ಜಾಸ್ತಿ ಇರುತ್ತೆ. ಅದೇ ನಾನು ಒಪ್ಕೋತೀನಿ ಆಯ್ತಾ. ನನ್ಗೆ ತುಂಬಾ ಜನ ಕಮೆಂಟ್ ಮಾಡ್ಬಿಟ್ಟು ಮೆಸೇಜ್ ಮಾಡ್ಕೊಳ್ತೀವಿ, ಯಾಕೆ ಬ್ರೋ ಯಾವಾಗ್ಲೂ ಹುಡುಗಿನ ಅಷ್ಟೊಂದು ಇದ್ ಮಾಡ್ತೀರಾ, ಯಾವಾಗ್ಲೂ ಹುಡುಗಿನೇ ರಾಂಗ್ ಆಗಿ ಕೊಟ್ರೆ. ಇಟ್ಸ್ ನಾಟ್ ಲೈಕ್ ದಟ್. ನಾನು ಯಾವ್ದು ನನ್ನ ಒಪಿನಿಯನ್ ಹೇಳಿಲ್ಲ, ಜನರು ಹೇಳಿರ್ತಾರೆ. ಆದ್ರೆ ಹುಡುಗಿರು ಒಪ್ಕೊಂಡಿರ್ತಾರೆ, ಹೌದು ಬ್ರೋ ಹುಡುಗಿರೇ ತಪ್ಪು ಮಾಡ್ತಾರೆ, ಹುಡುಗಿರೇ ಮೋಸ ಮಾಡ್ತಾರೆ ಅಂತ ಹೇಳಿ. ಅದು ಬೀಯಿಂಗ್ ಅ ಮ್ಯಾನ್, ನಾನು ನನ್ನ ಬಗ್ಗೆ ಮಾತಾಡ್ಬೇಕಾ ಇಲ್ಲ ಹುಡುಗಿ ಬಗ್ಗೆ ಮಾತಾಡ್ಬೇಕಾ? ಆಬ್ವಿಯಸ್ಲಿ ನಾನು ಏನಾದ್ರು ಸತ್ಯ ಬಗ್ಗೆ ಮಾತಾಡ್ಬೇಕು, ನಾನು ಅದನ್ನ ಮಾಡ್ತಾ ಇದ್ದೀನಿ. ಅದು ಬಿಟ್ಬಿಟ್ಟು ಇಲ್ಲ ಹುಡುಗಿರಿಗೆ ಸಪೋರ್ಟ್ ಆಮೇಲೆ ಕಮೆಂಟ್ ಸೆಕ್ಷನ್ ನನ್ನ ಹಾಕೊಂಡು ರುಬ್ತಾರೆ. ಬಟ್ ಇವಾಗ ನಿಮ್ಮನ್ನ ಹೆಣ್ಮಕ್ಳು ಹಾಕೊಂಡು ರುಬ್ತಾರೆ. ನನ್ನ ಒಪಿನಿಯನ್ ಕೇಳೋದಂದ್ರೆ ನಂಗೆ ಆಕ್ಚುಲಿ ಭಯ, ಹೆಣ್ಮಕ್ಳನ್ನ ಭಯ. ಸೊ ಐ ಟೋಲ್ಡ್ ಇಟ್ ಆಸ್ ಡೇಂಜರ್. ಸೊ ಆದಷ್ಟು ದೂರ ಇದ್ರೆ ಒಳ್ಳೇದು. ಅಲ್ಲ ಡೇಂಜರ್, ಹೆಣ್ಮಕ್ಳು ಅಂದ್ರೆ ಡೇಂಜರ್ ಅಂತ ನೀವು ಹಿಂಗೆ ಒಂದ್ ಲೈನ್ ಭಯ ತಗೊಳ್ಳಿ. ಅಲ್ಲ ಭಯ ಆಯ್ತು. ಜಾಬ್ ಒನ್ ವರ್ಡ್ ಅಲ್ಲಿ. ಹೌದು, ಜಾಬ್ ಡೈಲಿ ರೋಟೀನ್ ಅಷ್ಟೇ. ಓಕೆ. ಫುಡ್ ಎವ್ರಿಥಿಂಗ್. ಟೆನ್ಷನ್ ವೆರಿ ಮಿನಿಮಲ್. ಕ್ರಶ್ ಹೆಸರು ಹೇಳ್ಬೋದಾ? ಹೇಳ್ಬೋದು. ಆಶಿಕಾ ರಂಗನಾಥ್. ಓಕೆ. ರೆಸ್ಪಾನ್ಸಿಬಿಲಿಟಿ. ಅಮ್ಮ. ಬೆಸ್ಟ್ ಟೈಮ್. ದಿಸ್ ಟೈಮ್. ಹುಡುಗಿ ಮೋಸ ಮಾಡಿದ್ರೆ ಹುಡುಗರು ಏನ್ ಮಾಡಬೇಕು? ಫೋಕಸ್ ಮಾಡಬೇಕು ಲೈಫ್ ಮೇಲೆ. ಹುಡುಗರು ಮೋಸ ಮಾಡಿದ್ರೆ ಹುಡುಗಿ ಏನ್ ಮಾಡಬೇಕು? ಸೇಮ್ ಲೈಫ್ ಅಲ್ಲಿ ಫೋಕಸ್ ಮಾಡಬೇಕು. ಜಾಸ್ತಿ ಲಾಯಲ್ ಆಗಿ ಇರೋರು ಯಾರು? ಬಾಯ್ಸ್. ನೋಡಿ ಇಲ್ಲೂ ನೀವು ಆಬ್ವಿಯಸ್ಲಿ. ಒಳ್ಳೆ ಹುಡುಗಿರ ಲಕ್ಷಣ ಏನು? ಒಳ್ಳೆ ಹುಡುಗಿರ ಲಕ್ಷಣ ಏನು? ಯಾವ ಹುಡುಗರನ್ನ ನೋವು ಮಾಡಲ್ಲ, ದಟ್ ಇಸ್ ಒಳ್ಳೆ ಲಕ್ಷಣ ಹುಡುಗಿರ್ದು. ಒಳ್ಳೆ ಹುಡುಗರ ಲಕ್ಷಣ ಏನು? ಯಾವ ಹುಡುಗಿನ
ಅಮ್ಮನ ಥರ ನೋಡ್ತಾರೋ ಅದು ಒಳ್ಳೆ ಲಕ್ಷಣ. ಹುಡುಗಿರನ್ನ ಟ್ರೆಡಿಷನಲ್ ಮತ್ತೆ ವೆಸ್ಟರ್ನ್ ಯಾವ ಔಟ್ಫಿಟ್ ಅಲ್ಲಿ ನೋಡಕ್ ಇಷ್ಟಪಡ್ತೀರಾ? ಟ್ರೆಡಿಷನಲ್. ನಾನೇ ಅಲ್ಲ, ಪ್ರತಿಯೊಬ್ಬ ಹುಡುಗನು ಇದನ್ನೇ ಎಕ್ಸ್ಪೆಕ್ಟ್ ಮಾಡೋದು. ಜಾಸ್ತಿ ಶೋಕಿ ಮಾಡೋರು ಯಾರು? ಆಬ್ವಿಯಸ್ಲಿ ಹುಡುಗಿರು. ಮದ್ವೆ ವಿಷಯದಲ್ಲಿ ಯಾರ್ದು ಜಾಸ್ತಿ ಡಿಮ್ಯಾಂಡ್ ಇರುತ್ತೆ? ಹುಡುಗಿರ್ದು. ಒಂದು ಫನ್ನಿ ಇನ್ಸಿಡೆಂಟ್ ಏನು ನಿಮ್ಮ ಲೈಫ್ ನಲ್ಲಿ ನಡೆದಿರುವಂತದ್ದು? ನನ್ನ ಲೈಫಲ್ಲಿ ಡೈಲಿ ಫನ್ನಿ ಇನ್ಸಿಡೆಂಟ್. ನನ್ನ ಲೈಫೇ ಫನ್ನಿ. ಓಕೆ. ನಾನು ಏನೋ ತಪ್ಪು ಮಾಡ್ದೇನೆ ಎಷ್ಟೋ ಸರಿ ಬೈಸ್ಕೊಂಡಿರ್ತೀನಿ. ಓಕೆ. ಸೊ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನಮ್ಮಮ್ಮ ಯೂಶಲಿ ನಂಗೆ ಏನಾದ್ರು ಈ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲೆಲ್ಲ ಏನೋ ತಗೊಂಬರಕ್ಕೆಲ್ಲ ನನಗೆ ಹೇಳೋದು, 4 ಥರ ಹಣ್ಣು ತಗೊಂಬ ಅಂದ್ರೆ. ನಾನು ಕೇಳಿದೆ, ಅಮ್ಮ ಈ ಸ್ಪೆಸಿಫಿಕ್ ಆಗಿ ಏನೋ ತರಬೇಕು, 4 ಥರ ಹಣ್ಣು ತಗೊಂಬರ ಎಷ್ಟೋ ಸರಿ ಕೇಳ್ತೀಯಾ ಅಂತ ಅಂದ್ರು. ನಾನೇನ್ ಮಾಡಿದೆ, ನನಗೆ ಇಷ್ಟ ಆಗಿರೋ ಹಣ್ಣುಗಳು ತಗೊಂಡೋದೆ. ಒಂದು ಪೊಮಗ್ರಾನೇಟ್ ತಗೊಂಡೋದೆ, ಒಂದು ಪಪಾಯ ತಗೊಂಡೋದೆ, ಮೂಸಂಬಿ ಆಪಲ್ ತಗೊಂಡು. ನನಗೆ ಗೊತ್ತಿಲ್ಲ ಪಪಾಯ ಇಡಬಾರ್ದು ಅಂತ ಹೇಳಿ. ಹಣ್ಣು ನಾನು ಕೇಳಿದ್ದೀನಿ ಅಮ್ಮ, ನಮ್ಮಮ್ಮ ಓದ್ತ ಅಷ್ಟು ಗೊತ್ತಾಗಲ್ಲ, ಒಳ್ಳೆ ಎಮ್ಮೆ ತರ ಬೆಳೆದಿದೆ, ಪಪ್ಪಾಯ ಇಡ್ತಾರೆ. ಏನಾಗುತ್ತೆ ಪಪ್ಪಾಯ? ದೇವ್ರು ಪಪ್ಪಾಯ ಇಡ್ತಾರನೋ? ಯಾವ ದೇವ್ರು ಪಪ್ಪಾಯ ತಿನ್ನ, ಈಗ ಯಾವ ದೇವ್ರು ಬಂದು ಇದನ್ನೆಲ್ಲ ತಿನ್ನುತ್ತೆ, ಇದನ್ನು ಯಾವ ದೇವ್ರು ತಿನ್ನಲ್ಲ. ಸೊ ಈ ಥರ ನನ್ಗೆ ಅದೇ ಕೆಲವೊಂದು ಆಮೇಲೆ ನಾನು ಏನೇ ಕೆಲಸ ಮಾಡಿದ್ರು ಅದ್ರಲ್ಲಿ ಎಡವಟ್ ಆಗಿರುತ್ತೆ. ಈಗ ಮೊಟ್ಟೆ ತಗೊಂಬ ಅಂತ ಹೇಳಿರ್ತಾರೆ, 30 ಮೊಟ್ಟೆ ತಗೊಂಡೋಗಿರ್ತೀನಿ. ಅದು ದುರಾದೃಷ್ಟಕ್ಕೆ ನಾನು ತಗೊಂಡೋದಾಗಲೇ ಮೊಟ್ಟೆ ಹೊಡೆದೋಗ್ಬಿಟ್ಟಿರುತ್ತೆ. ನಾವು ಮೊಟ್ಟೆ ತಗೊಂಬರಕ್ಕೂ ನಾನೇನು ಮಾಡಲಿ, ಮೊಟ್ಟೆ ತಗೊಂಡೋಗಿದ್ದೀನಿ, ಬಳೆ ತಗೋಬಾ ಅಂತಾರೆ, ಆ ಡಜನ್ ಗಟ್ಟಲೆ ಬಳೆ ತಗೊಂಡೋಗಿ ಅದು ನಾನು ತಗೊಂಡೋದಾಗಲೇ ಹೊಡೆದೋಗ್ಬಿಟ್ಟಿರುತ್ತೆ. ಸೊ ನಾನೊಂದು ಸ್ವಲ್ಪ ಎಡವಟ್ಟು. ಸೊ ಇದು ಯಾವಾಗಲೂ ಬಯಸ್ಕೊಂತಾನೆ ಇರುತ್ತೆ, ಯಾವಾಗೂ ನಮ್ಮ ಮನೆಯಲ್ಲಿ ಫನ್ ನಡೀತಾನೆ ಇರುತ್ತೆ ಇದ್ರ ಬಗ್ಗೆ. ಈಗ ನಿಮ್ಗೆ ಹೇಳಿದ್ರಿ, ನಿಮಗೂ ಒಂದ್ಸಲ ಲವ್ ಆಗಿದೆ. ಈಗ ಸಾಕಷ್ಟು ಜನರ ಹತ್ರ ಲವ್, ಬ್ರೇಕಪ್, ಮ್ಯಾರೇಜ್ ಬಗ್ಗೆ ಎಲ್ಲ ಒಂದಷ್ಟು ಒಪಿನಿಯನ್ ಕೇಳಿದೀರಾ. ಸೊ ಏನ್ ಹೇಳ್ತೀರಾ? ಓವರ್ ಆಗಿ ಏನಾದ್ರೂ ನಿರ್ಧಾರಕ್ಕೆ ಬಂದಿದ್ದೀರಾ, ಡಿಸಿಷನ್ಗೆ ಬಂದಿದ್ದೀರಾ? ಲವ್, ಬ್ರೇಕಪ್, ಮ್ಯಾರೇಜ್ ಅಥವಾ ರಿಲೇಶನ್ಶಿಪ್ ಬಗ್ಗೆ? ನನಗೆ ಇದನ್ನ ರೀಸೆಂಟಾಗಿ ಒಬ್ರನ್ನ ಮಾತಾಡ್ಸ್ಬೇಕಂದ್ರೆ ಒಬ್ರು ಹೇಳಿದ್ರು, ಪ್ರೀತಿನ ಮಾಡಬೇಕು ಅಂತ ಮಾಡಬೇಡಿ, ಮದುವೆ ಆಗಬೇಕು ಅಂದರೆ ಮಾತ್ರ ಪ್ರೀತಿ ಮಾಡಿ. ಸೊ ಇದು ನಂಗೆ ತುಂಬ ಇಷ್ಟ ಆಗೋಯ್ತು. ಜೀವನದಲ್ಲಿ ಯಾರೂ ಸರಿ, ಈಗ ನಾನು ಸರಿ ಅಲ್ಲ, ನೀವು ಸರಿ ಅಲ್ಲ, ಇದು ಯಾರೂ ಸರಿ ಅಲ್ಲ, ಯಾರೂ ತಪ್ಪಲ್ಲ. ಇಟ್ಸ್ ಆಲ್ ಟೈಮ್ ಆ್ಯಂಡ್ ಸಿಚುಯೇಷನ್. ಈಗ ನಾನು ಯಾವುದೋ ಒಂದು ಹುಡುಗಿನ ತುಂಬ ಇಷ್ಟಪಟ್ಟಿರ್ತೀನಿ, ಆ ಹುಡುಗಿಗೆ ಇನ್ಯಾರೋ ಒಬ್ಬ ಇಷ್ಟ ಆಗ್ತಾನೆ, ಏನು ಮಾಡೋಕ್ಕಾಗುತ್ತೆ? ಇಲ್ಲಾಂದರೆ ಅವ್ರ ಮನೇಲಿ ಒಪ್ಪಲ್ಲ, ನಿಮ್ಗೆ ನಾನು ಬೇಕಾ ಹುಡುಗ ಬೇಕಾ ಅಂತ ಕೇಳ್ತಾರೆ. ಆಬ್ವಿಯಸ್ಲಿ ಹುಡುಗಿರು ಅಪ್ಪ ಅಮ್ಮನೇ ಚೂಸ್ ಮಾಡ್ತಾರೆ. ಸೊ ಇದೆಲ್ಲ ನಡೆಯುತ್ತೆ. ಈ ನನ್ನ ಒಪಿನಿಯನ್ ಏನಂದರೆ, ನಿಮ್ಗೆ ಯಾರೋ ಒಬ್ರು ಇಷ್ಟ ಆದರು ಅಂತಂದರೆ ಫಸ್ಟ್ ಥಿಂಗ್ ಹೇಳೋದು, ಮನಸ್ಸಲ್ಲಿ ಇಟ್ಕೊಬೇಡಿ, ಹೋಗಿ ಡೈರೆಕ್ಟಾಗಿ ಕೇಳೋದ್ರಲ್ಲಿ ತಪ್ಪಿಲ್ಲ. ಅವ್ರು ಒಪ್ಕೊಂಡಿಲ್ಲ ಅಂದರೆ ಫೋರ್ಸ್ ಮಾಡಬೇಡಿ, ಯಾವುದನ್ನು ಫೋರ್ಸಿಂದ ಮಾಡಬಾರ್ದು. ಜೀವನದಲ್ಲಿ ಸ್ವಲ್ಪ ರಾಂಗ್ ಅಸಂಪ್ಷನ್ ಬದುಕ್ತಾ ಇದ್ದಾರೆ. ಜೀವನದಲ್ಲಿ ಕಾಲೇಜ್ ಹೋಗ್ತಾ ಇದೀವಿ ಅಂದರೆ ಲವ್ ಮಾಡಲೇಬೇಕು, ಹುಡುಗಿ ಇರಲೇಬೇಕು. ದಿಸ್ ಇಸ್ ರಾಂಗ್. ನಿಮಗೆ ಯಾವಾಗ ನಿಜವಾದ ಪಾರ್ಟ್ನರ್ ಸಿಗಬೇಕೋ ಆವಾಗ ಮಾಡಿದ್ರೆ ಸಾಕು. ಆಮೇಲೆ ಇನ್ನೊಬ್ರು ಏನಂತಾರೆ, ಜೀವನದಲ್ಲಿ ಮದುವೆ ಆದ್ರೇ ಖುಷಿಯಾಗಿರುತ್ತೆ. ಇಲ್ಲ, ಮದುವೆ ಆದ್ರೆ ಇವತ್ತುವರೆಗೂ ನಾನು ಮಾತಾಡ್ಸಲ್ಲಿ 100% ನಾನು ಹೇಳಿದ್ ಖುಷಿಯಾಗಿಲ್ಲ, ದಯವಿಟ್ಟು ಮದುವೆ ಆಗಬೇಡ ಅಂತಾನೆ. ನನಗೆ ಗೊತ್ತಿಲ್ಲ, ಇದು ನಮ್ಮಮ್ಮಂಗೆ ಹೇಳಿದ್ರೆ ಯಾವನ್ನ ಹೇಳಿದ್ರೆ ಕರ್ಕೊಂಬ ಅಂತಾರೆ. ಸೊ ದಿಸ್ ಇಸ್ ಅ ಡಿಫ್ರೆಂಟ್ ಸ್ಟೋರಿ. ಸೊ ಇದಿಷ್ಟು ಕಾನ್ಸೆಪ್ಟಲ್ಲಿ ನಾನಿದ್ದೀನಿ. ಪ್ರೀತಿ ಅಂದರೆ ಅದೇ, ಯಾವಾಗ ಆಗಬೇಕು ಅವಾಗ ಆಗಬೇಕು, ಮದುವೆ ಯಾವಾಗ ಆಗಬೇಕು, ಲೈಫಲ್ಲಿ ಆಗುತ್ತೆ ಆವಾಗ ಆಗಬೇಕು. ಸೊ ಯಾವುದರಿಂದನೂ ನಾವು ಹೋಗ್ಬಾರ್ದು, ನಮ್ಮ ಕೆಲಸದಿಂದ ಅಷ್ಟೇ ಫೋಕಸ್ ಮಾಡಬೇಕು ಅನ್ನೋದು ಅಷ್ಟೇ ತಲೆನಲ್ಲಿರೋದು. ಈಗ ಒಂದು ಲವ್ ಆಗತ್ತೆ, ಅದು ಬ್ರೇಕಪ್ ಆಗತ್ತೆ, ಮೂವ್ ಆನ್ ಆಗಿ ಇನ್ನೊಂದು ಪ್ರೀತಿಯನ್ನ ಹುಡ್ಕೊಳ್ಳೋದು ತಪ್ಪಾ ಸರಿನಾ ನಿಮ್ಮ ಪ್ರಕಾರ? ಇವಾಗ ನನ್ಗೆ ಯಾವುದೋ ಹುಡುಗಿ ಇದ್ಲು ಹೋದ್ಲು, ಇನ್ನೊಂದು ಹುಡುಗಿ ಬೇಕು ಅಂತ ಹುಡ್ಕೊಳೋ ತಪ್ಪು. ಅದು ತಪ್ಪು. ಓಕೆ, ದಿಸ್ ಇಸ್ 100% ಸೊ. ಹಂಗಂತ ಹೇಳಿ ಯಾವುದೋ ಒಂದು ಹುಡುಗಿ ಹೋದ್ಲು, ಇನ್ನು ಆ ಲೈಫಲ್ಲಿ ಯಾವುದೋ ಹುಡುಗಿನೇ ಬರ್ಬಾರ್ದು, ಅದು ತಪ್ಪು. ಅದು ನಿಮಗೆ ಅನಿಸ್ಬೇಕು. ಈಗ ಪ್ರೀತಿ ಮಾಡಿದ್ ಎಲ್ಲದನ್ನೂ ಸರಿ ಇರಲ್ಲ. ಆಬ್ವಿಯಸ್ಲಿ ಎಲ್ಲರೂ ತಪ್ಪು ಮಾಡಿದ್. ಈಗ ನಂಗೆ ಯಾರೋ ಒಬ್ರು ಇಷ್ಟ ಆಗ್ತಾರೆ, ಅವ್ರಿಗೆ ನಾನು ಇಷ್ಟ ಆಗಿಲ್ಲ ಹಂಗಂತ ಹೇಳ್ಬಿಟ್ಟು ಜೀವನ ಪರ್ಯಂತ ಸಿಂಗಲ್ ಆಗಿರೋ ತಪ್ಪು. ನಿಮಗೆ ಇಷ್ಟ ಆಗಬೇಕು, ಪ್ರೀತಿ ಮಾಡಬೇಕು ಅಂತ ಮಾಡಬಾರ್ದು, ಅನಿಸ್ಬೇಕು. ಅದು ಅಂತಾರಲ್ಲ, ಎದಕ್ಕೆ ತಟ್ಟಬೇಕು ಅಂತೇಳಿ, ಅದು ತಟ್ಟಬೇಕು, ಅನಿಸ್ಬೇಕು. ಓಕೆ, ನಾನು ಇವಳಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ, ಏನು ಬೇಕಾದ್ರೂ ಮಾಡೋಕ್ಕಾಗುತ್ತೆ. ಅವ್ರೂ ಅದೇ ಅಟ್ ದ ಸೇಮ್ ಟೈಮ್ ಇವನಿಗೋಸ್ಕರ ನಾನು ಇಷ್ಟಾದ್ರೂ ರಿಸ್ಕ್ ತೊಗೊತೀನಿ, ಏನೇ ಪ್ರಾಬ್ಲಮ್ ಆದ್ರೂ ನಿಂತ್ಕೊತೀನಿ ಅಂತ ಇದ್ದಾಗ ಮಾತ್ರನೇ ಪ್ರೀತಿ ಮಾಡಬೇಕು. ಈಗ ನೀವು ಒಂದ್ಸಲ ಹೇಳಿದ್ರಿ ಒಂದೇ ಸಲ ಲವ್ ಆಗೋದು ಅಂತ, ತುಂಬಾ ಜನ ಇದಾರೆ. ಅಂದ್ರೆ ಒಂದ್ಸಲ ಬ್ರೇಕಪ್ ಆಗಿ ಮತ್ತೊಂದು ಪ್ರೀತಿಯನ್ನ ಕಂಡು ತುಂಬಾ ಚೆನ್ನಾಗೇ ಇದಾರೆ. ಅದೇ ನನ್ಗೆ ಇವಾಗ ಒಂದ್ಸರಿ ಪ್ರೀತಿ ಆಯ್ತು, ನನ್ಗೆ ಇದಾಯ್ತು, ನೆಕ್ಸ್ಟ್ ನನ್ಗೆ ಪ್ರೀತಿ ಆಗಿ ನನ್ನ ಕೆಲಸದ ಮೇಲೆ ಅಷ್ಟೇ. ಸೊ ಅದ್ರ ಮೇಲೆ ಮಾತ್ರನೇ ಇದ್ದೀನಿ. ಸೊ ಇನ್ಮೇಲೆ ಪ್ರಾಬಬ್ಲಿ ನಂಗೆ ಗೊತ್ತಿಲ್ಲ, ಫ್ಯೂಚರಲ್ಲಿ ಯಾವುದೋ ಒಂದು ಹುಡುಗಿ ಇಷ್ಟ ಆಗ್ಬೋದು, ಇಷ್ಟ ಆಗ್ತಿರ್ಬೋದು, ಇಷ್ಟ ಆಗೋದು ಇಲ್ಲ. ನಾನು ಫಸ್ಟ್ ಹುಡುಗಿನೇ ಪಾಪ ಅವರು ಮದುವೆ ಆಗಿ ಇವಾಗ ಮಕ್ಕಳು ಮಾಡ್ಕೊಂಡ್ರೆ ನಾನು ಅವ್ರು ಯೋಚನೆ ಮಾಡೋ ತಪ್ಪ. ಆಮೇಲೆ ಲೈಫಲ್ಲಿ ನಾವು ಇಷ್ಟ ಪಡ್ತೀವಿ, ಬಟ್ ಇಷ್ಟಪಟ್ಟಿದ್ದೆಲ್ಲ ಸಿಗ್ಬೇಕು ಅನ್ನೋದಿಲ್ಲ. ಥಿನ್ ಲೈನ್ ಡಿಫರೆನ್ಸ್ ಫಾರ್ ದಿಸ್. ಮದುವೆಗೆ ನಿಮ್ಮ ಹುಡುಗಿ ಹೇಗಿರ್ಬೇಕು? ಹುಡುಗಿ ಹೇಳಿ, ಸಾಕಷ್ಟು ಜನರು ಹೇಳಿ. ನಮ್ಮ ಅಮ್ಮಂಗೆ ಇಷ್ಟ ಆದರೆ ಸಾಕು. ನಂಗೆ ಐ ಆಮ್ ನಾಟ್ ಸೋ ಫ್ಯಾಂಟಸಿ. ಓಕೆ, ನಂಗೆ ಹುಡುಗಿ ಹಿಂಗೆ ಇರಬೇಕು ಅಂತಲ್ಲ. ನಾನು ಪ್ರತಿ ಸರಿನೂ ಹೇಳೋದು, ನಾನು ಏನು ಅನ್ಕೋತಾ ಇದ್ದೀನಿ ಅದು ಅವಳಿಗೆ ಅರ್ಥ ಆದರೆ ಸಾಕು. ಅವಳಿಗೆ ಅನ್ಸ್ಬೇಕು, ಇವನ ಜೊತೆ ನಾನು ಇದ್ರೆ ನಾನು ಚೆನ್ನಾಗಿರ್ತೀನಿ ಅಂತ ಅನ್ಸ್ಬೇಕು. ನನಗೆ ಅನ್ಸೋದಲ್ಲ. ಬಾಯ್ಸ್ ಆರ್ ಲೈಕ್ ವಾಟರ್, ಅವ್ರಿಗೆ ಎಲ್ಲೇ ಹಾಕಿರೋ ಆ ಶೇಪ್ ತಗೊತಾರೆ. ನಿಮ್ಗೆ ಏನಾದರೂ ಕಷ್ಟ ಅನ್ಸಿದ್ರು ಅವ್ರು ಅದನ್ನೇ ಹೇಳೋದು, ಆಲ್ವೇಸ್ ಫಾದರ್ ಇಸ್ ಅ ಬ್ಯಾಕ್ ಬೋನ್ ಆಫ್ ದ ಫ್ಯಾಮಿಲಿ ಅಂತ ಸುಮ್ಮನೆ ಹೇಳಲ್ಲ.
ಏನೇ ಆದ್ರೂ ನಾನು ನಾಳೆ ದಿನ ಪಾರಾಗೊಂದು ಚಪ್ಪಲಿ ಹಾಕಿದ್ರು ನನ್ನ ಹೆಂಡತಿ ಚೆನ್ನಾಗಿರೋ ಚಪ್ಪಲಿ ಹಾಕಬೇಕು, ನನ್ನ ಮಕ್ಕಳು ಚೆನ್ನಾಗಿರೋ ಸ್ಕೂಲಲ್ಲಿ ಓದಬೇಕು ಅಂತಾನೆ ಪ್ರತಿಯೊಬ್ಬ ತಂದೆ ತಾಯಿನೂ ಯೋಚನೆ ಮಾಡೋದು. ನಾನು ಹಾಗೇನೆ. ನಾನು ಫ್ಯೂಚರಲ್ಲಿ ಮದುವೆ ಆಗೋ ಹುಡುಗಿ ಅವಳು ಏನಂತಾರೆ ನಾನು ಅರ್ಥ ಮಾಡ್ಕೋಬೇಕಷ್ಟೆ. ಇವತ್ತು ನಾನು ಅರಮನೆಯಲ್ಲಿ ಇರ್ತೀನಿ ಅಂದ್ರೂ ಅರಮನೆಯಲ್ಲಿ ಇರೋ ಥರ ಅವಳಿಗೆ ಗೊತ್ತಿರಬೇಕು, ನಾಳೆ ಗುಡ್ಸ್ಲಲ್ಲಿ ಇದೀನಮ್ಮ ಬಾ ಅಂದ್ರೂ ಬರೋ ಥರ ಇರಬೇಕು. ಇಷ್ಟು ಅರ್ಥ ಮಾಡ್ಕೊಂಡಿದ್ರೆ ಸಾಕು. ಫುಲ್ಲು ಚೆನ್ನಾಗಿರಬೇಕು, ರೂಪವಂತಿ ಆಗಿರ್ಬೇಕು ಅವೆಲ್ಲ ಏನಿಲ್ಲ. ಕಣ್ಣು ಕಿವಿ ಮೂಗು ಬಾಯಿ ಇರೋ ಕಡೆ ಇದ್ರೆ ಸಾಕು, ಇನ್ನೇನಿಲ್ಲ. ಓಕೆ, ಸಾಕಷ್ಟು ಜನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವ್ಲಾಗ್ಸ್ ಮಾಡ್ತಿರೋರು ಅಥವಾ ಫೇಮಸ್ ಆಗಿರೋರ್ದು ಕಾಂಟ್ರವರ್ಸಿಗಳು ಆಗ್ತಾ ಇದೆ ಇತ್ತೀಚೆಗೆ, ಯಾಕೆ ಅಂತ ಅನ್ಸುತ್ತೆ? ಕಾಂಟ್ರವರ್ಸಿ ಅದು ಅವ್ರನ್ನೇ ಕೇಳಬೇಕು. ದೇರ್ ಆರ್ ಟೂ ರೀಸನ್. ಸ್ವಲ್ಪ ಜನ ಕಾಂಟ್ರವರ್ಸಿ ಮಾಡ್ಕೊಂಡ್ರೆ ವ್ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡೋರು ಇದ್ದಾರೆ. ದೇರ್ ಆರ್ ಪೀಪಲ್. ಸೊ ಏನಾಗುತ್ತೆ ಅಂತಂದ್ರೆ ಈ ಗುರು ಏನೋ ನಡೀತಾ ಇದೆ ನೋಡೋಣ ಅಂತ ನೋಡ್ತಾರೆ. ಅಂಡ್ ಸ್ವಲ್ಪ ಜನ ದೆ ಪುಲ್ ದರ್ ಲೆಗ್ಸ್ ಆಲ್ಸೋ. ನಾನು ಇಲ್ಲ ಅಂತ ಹೇಳಲ್ಲ, ಸೊ ಅದು ತಪ್ಪಾಗುತ್ತೆ, ಬಿಕಾಸ್ ನಾನು ನೋಡಿದ್ದೀನಿ. ಇನ್ನು ಸ್ವಲ್ಪ ಜನ ಗೊತ್ತಿಲ್ಲದೇನೋ ಕಾಂಟ್ರವರ್ಸಿ ಮಾಡ್ಕೊತಾರೆ, ಒಂದಿಷ್ಟು ಸ್ಟೇಟ್ಮೆಂಟ್ಸ್ಗಳನ್ನ ಪಾಸ್ ಮಾಡ್ತಾರೆ. ನಾನು ಅದೇ ಹೇಳೋದು, ಪ್ರತಿಯೊಂದನ್ನು ಯೋಚನೆ ಮಾಡಿದಾಗ ಕಾಂಟ್ರವರ್ಸಿ ಆಗಲ್ಲ. ನೀವು ಹೇಳ್ದಂಗೆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಸೋಷಿಯಲ್ ಮೀಡಿಯಾದಿಂದ ಜೀವನ ಕಟ್ಕೊಂಡವರು ಇದ್ದಾರೆ, ಜೀವನ ಹಾಳು ಮಾಡ್ಕೊಂಡವರು ಇದ್ದಾರೆ. ನೀವು ಹೆಂಗೆ ಮಾಡ್ತೀರಾ ಇಟ್ಸ್ ಅಗೇನ್ ಡಿಪೆಂಡಿಂಗ್ ಆನ್ ಯು. ಇವತ್ತು ಕನ್ನಡ ಯೂಟ್ಯೂಬರ್ಸ್ ಹೇಗಿದ್ದಾರೆ, ಹೇಗೆ ನಡೀತಿದೆ? ಕನ್ನಡ ಯೂಟ್ಯೂಬರ್ಸ್ ಆ್ಯಕ್ಚುಲಿ ರಾಯಲ್ ಆಗಿದ್ದಾರೆ. ಓಕೆ, ಯೂಟ್ಯೂಬ್ ಕಮ್ಯುನಿಟಿ ಇಸ್ ವೆರಿ ಸ್ಟ್ರಾಂಗ್. ನೀವು ಅನ್ಕೊಳಲ್ಲ ನಮ್ಗೇನಾದರೂ ಇದು ಕೆಲಸ ಒಂದು ಮಾಡಬೇಕು, ಇದನ್ನ ಹಿಂಗೆ ಆಗಬೇಕು ಅಂತ ನಾವೇನಾದರೂ ಅಂದ್ಕೊಂಡ್ರೆ ವಿ ಕ್ಯಾನ್ ಡೂ ಇಟ್. ಸೊ ಅಷ್ಟು ಸ್ಟ್ರಾಂಗ್ ಇದ್ದೀವಿ ನಾವು ಯೂಟ್ಯೂಬರ್ಸು. ಸೊ ಯಾವ್ದಾರ ಒಂದು ವಿಷಯ ಬಗ್ಗೆ, ಇವಾಗ ಫಾರ್ ಎಕ್ಸಾಂಪಲ್ ಏನೋ ಒಂದು ರಾಜ್ಯದಲ್ಲಿ ಏನೋ ಒಂದು ಆಯಿತು. ಇವಾಗ ರೀಸೆಂಟಾಗಿ ಹುಲಿದು ಪ್ರಕರಣ ಆಯಿತು. 5 ಹುಲಿಗಳನ್ನ ಚಾಮರಾಜನಗರದಲ್ಲಿ ಸಾಯಿಸಿದ್ರು ಅಂತ ಹೇಳಿ ಎಷ್ಟೊಂದು ಜನ ಯೂಟ್ಯೂಬರ್ಸು ವಾಯ್ಸ್ ರೈಸ್ ಮಾಡಿದ್ರು, ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾಯಿದ್ರು. ಸೊ ಈ ಥರ ಮಾತಾಡಿದಾಗ ಏನಾಗುತ್ತೆ, ಜಾಸ್ತಿ ಇಂಪ್ಯಾಕ್ಟ್ ಆಗ್ತಾ ಇದೆ. ಆ್ಯಂಡ್ ಇವಾಗ ಎಷ್ಟೋ ವಿಷಯಗಳನ್ನ ಯಾರೋ ಚರ್ಚೆ ಮಾಡದೇ ಇರೋದನ್ನ ಯೂಟ್ಯೂಬರ್ಸ್ಗಳು ಮಾಡ್ತಾ ಇದ್ದಾರೆ. ಸೊ ದಟ್ಸ್ ದ ಗುಡ್ ಥಿಂಗ್. ಸೊ ನಾನು ಹೇಳ್ತಾ ಇಲ್ಲ, ಫ್ಯೂಚರಲ್ಲಿ ಪ್ರಾಬಬ್ಲಿ ಥಿಂಗ್ಸ್ ವಿಲ್ ಗೆಟ್ ಬೆಟರ್ ಆ್ಯಂಡ್ ಬೆಟರ್ ಆ್ಯಂಡ್ ಬೆಟರ್. ಒಂದೇ ರಿಕ್ವೆಸ್ಟ್ ಏನು ಅಂತಂದರೆ, ಕನ್ನಡದಲ್ಲಿ ಇನ್ನೂ ಜಾಸ್ತಿ ಯೂಟ್ಯೂಬರ್ಸ್ಗಳು ಹುಟ್ಕೋಬೇಕು, ಕಾಂಟೆಂಟ್ ಕ್ರಿಯೇಟರ್ಸ್ಗಳು ಜಾಸ್ತಿ ಆಗಬೇಕು. ಏನಕ್ಕೆ ಅನ್ನೋದು ಒಂದೇ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇದರಲ್ಲಿ ನನ್ನ ಸ್ವಾರ್ಥ ಇದೆ. ಯೂಟ್ಯೂಬಲ್ಲಿ ನೀವು ಕಂಟೆಂಟ್ ಇಲ್ಲ, ನಾನು ಒಬ್ಬನೇ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಂತಂದರೆ ಎಲ್ಲರೂ ಬಂದು ನನಗೋಸ್ಕರ ಯೂಟ್ಯೂಬ್ ನೋಡೋಲ್ಲ. ಇದು ರಾಂಗ್ ಅಸಂಪ್ಷನ್. ಯೂಟ್ಯೂಬರ್ಸ್ ಜಾಸ್ತಿ ಆದ್ರೆ ಆಬ್ವಿಯಸ್ಲಿ ಬೇರೆ ವಿಡಿಯೋಸ್ನ ನೋಡೋಕ್ಕಾದ್ರೂ ಬರ್ತಾರ ಜನ. ಬಂದಾಗ ನಂದು ಪಾಪಪ್ ಸಜೆಷನ್ ಬರುತ್ತಾ, ಅವಾಗ ನನಗೂ ಯೂಸ್ ಆಗುತ್ತೆ. ಸೊ ಯಾವಾಗ ನಮ್ಮ ಯೂಟ್ಯೂಬಲ್ಲಿ ಕಾಂಟೆಂಟ್ ಕ್ರಿಯೇಟರ್ಸ್ ಕಮ್ಮಿ ಆಗ್ತಾರೋ, ಜನ ಬೇರೆ ಲ್ಯಾಂಗ್ವೇಜ್ ಯೂಟ್ಯೂಬ್ ವೀಡಿಯೋಸ್ಗಳನ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ಜನ ಅರ್ಥ ಮಾಡ್ಕೋಬೇಕು. ಯಾರೋ ಇದ್ದಾರೆ, ನಾವು ಮಾಡಿದ್ರೆ ನೋಡ್ತಾರೆ 200% ನೋಡ್ತಾರೆ, ಮಾಡಬೇಕಷ್ಟೆ. ಸೊ ನಾನು ಪ್ರತಿಯೊಬ್ಬರಿಗೂ ಹೇಳೋದು, ಪ್ರತಿಯೊಬ್ಬರು ಯೂಟ್ಯೂಬರ್ಸ್ ಯಾರ್ಯಾರು ಇಂಟ್ರೆಸ್ಟ್ ಇದೆ ಮಾಡಿ, ಅಟ್ ದ ಸೇಮ್ ಟೈಮ್ ಬ್ಯಾಕಪ್ ಇಟ್ಕೊಳ್ಳಿ. ದಿಸ್ ಇಸ್ ದ ಒನ್ ಥಿಂಗ್. ಜೊತೆಗೆ ಸಾಮಾಜಿಕ ಜವಾಬ್ದಾರಿ ಕೂಡ ಇರಬೇಕು. ಎಕ್ಸಾಕ್ಟ್ಲಿ, ಮೇನ್ ಥಿಂಗ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಏನಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದೀವಿ, ನನ್ನ ವಿಡಿಯೋಯಿಂದ ನಾಳೆ ದಿನ ನೀವು ಯಾರನ್ನ ಮೆಚ್ಚಬೇಕು ಅಂತ ಇಲ್ಲ. ನನ್ನ ವಿಡಿಯೋನ ನಾನು ಇವತ್ತು ಕುತ್ಕೊಂಡು ನೋಡಿದ್ರೆ ನಂಗೆ ಸ್ಯಾಟಿಸ್ಫೈ ಆಗಬೇಕು. ಓಕೆ, ನಾನು 10 ನಿಮಿಷ ವಿಡಿಯೋ ಮಾಡಿದ್ದೀನಿ, ಇದರಲ್ಲಿ ಒಂದು ಮೆಸೇಜ್ ಇದೆಯಾ, ಇಲ್ಲ ಜನ ಯಾರೋ ಕಷ್ಟಪಟ್ಟು ನನ್ನ ಅಂದರೆ ಏನೋ ಒಂದು ದುಃಖದಲ್ಲಿರ್ಬೇಕಾದ್ರೆ ನನ್ನ ವಿಡಿಯೋ ನೋಡೋ ಫನ್ ಸಿಗ್ತಾ, ಇಲ್ಲ ಏನಾದರೂ ಒಂದು ಅರ್ಥ ಆಯ್ತಾ, ಇಷ್ಟನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ರೆ ಡೆಫಿನೆಟಾಗಿ ವಿಲ್ ಬಿ ಎ ಗುಡ್ ಯೂಟ್ಯೂಬರ್. ಓಕೆ, ಎಸ್, ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಸೋಷಿಯಲ್ ಮೀಡಿಯಾ ಹೇಗೆ ನಡೀತಿದೆ, ಹೇಗೆ ವರ್ಕ್ ಆಗ್ತಿದೆ, ಜನರ ಮನಸ್ಥಿತಿ ಹೇಗಿದೆ, ಹೀಗೆ ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಮುಂದಿನ ದಿನಗಳಲ್ಲೂ ಕೂಡ ಸಾಮಾಜಿಕ ಜವಾಬ್ದಾರಿಯನ್ನ ಇಟ್ಕೊಂಡು ವಿಡಿಯೋಗಳನ್ನ ಮಾಡಿ ಜನರಿಗೂ ಕೂಡ ಆ ಕಂಟೆಂಟ್ ಇಷ್ಟವಾಗ್ಲಿ, ಜೊತೆಗೆ ಅದರಿಂದ ಅವರು ಒಂದಷ್ಟು ವಿಷಯಗಳನ್ನ ಕಲ್ತ್ಕೊಳ್ಳೋಂಗಾಗ್ಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಒಂದನ್ನು ಹೇಳಬೇಕು, ಏಷ್ಯಾನೆಟ್ ಸುವರ್ಣ ನ್ಯೂಸ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಧನ್ಯನಾಗಿದ್ದೀನಿ. ನೀವು ಹೇಳ್ದಂಗೆ ಇನ್ ಫ್ಯೂಚರಲ್ಲಿ ನನ್ನ ಫಸ್ಟ್ ಇಂಟರ್ವ್ಯೂ ಯಾವತ್ತಿಗೂ ಇದು ನೆನಪಿರುತ್ತೆ. ಸೊ ಪ್ರಾಬಬಲಿ ಇನ್ನೂ ಫ್ಯೂಚರಲ್ಲಿ ಇನ್ನೂ ಬೆಟರ್ ಆಗಿರುವಂಥ ವೀಡಿಯೋಸ್ಗಳನ್ನ ಮಾಡಿ ಜನರನ್ನ ಎಂಟರ್ಟೈನ್ ಮಾಡೋದಕ್ಕೆ ಇಷ್ಟಪಡ್ತೀನಿ, ಮಾಡ್ತೀನಿ. ದಿಸ್ ಇಸ್ ದ ಪ್ರಾಮಿಸ್ ಫ್ರಮ್ ಮೈ ಎಂಡ್. ಏಷ್ಯಾನೆಟ್ ಸುವರ್ಣ ನ್ಯೂಸ್. ಥ್ಯಾಂಕ್ ಯು ಸೋ ಮಚ್. ಎಸ್, ಈ ರೀತಿಯ ಕಂಟೆಂಟ್ಗಳಿಗಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವೆಬ್ಸೈಟ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಖಾತೆಯನ್ನು ಫಾಲೋ ಮಾಡಿ, ಜೊತೆಗೆ ಕಮೆಂಟ್ಗಳ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.